ಹಲೋ ಎವ್ರಿವನ್, ವೆಲ್ಕಮ್ ಟು ಟುಡೇ ಸೆಷನ್. ಇವತ್ತು ನಾವು ಮೇಂಟೆನೆನ್ಸ್ ಅನ್ನುವಂತಹ ಕಾನ್ಸೆಪ್ಟ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಡಿಯಲ್ಲಿ ಮೇಂಟೆನೆನ್ಸಿನ ಪ್ರಾವಿಷನ್ಸ್ ಏನಿದೆ, ವಾಟ್ ಈಸ್ ಮೇಂಟೆನೆನ್ಸ್, ಯಾರ್ಯಾರು ಕವರ್ ಆಗ್ತಾರೆ ಮೇಂಟೆನೆನ್ಸ್ ಅಲ್ಲಿ, ಹಾಗೂ ಅದರ ಪ್ರೊಸೀಜರ್ ಏನು, ಆಲ್ಟ್ರೇಷನ್ ಆಫ್ ಮೇಂಟೆನೆನ್ಸ್ ಬಗ್ಗೆ, ಹಾಗೂ ಸಿವಿಲ್ ಡಿಕ್ರಿ ಯಾವಾಗ 125 CRPC ಅಥವಾ 144 BNSS ಅಲ್ಲಿ ಒಂದು ಆರ್ಡರ್ ಪಾಸ್ ಆಗುತ್ತೆ JMFC ಇಂದ, ಅದಕ್ಕೆ ಕಾಂಟ್ರರಿ ಇರುವಂತಹ ಯಾವುದಾದ್ರೂ ಸಿವಿಲ್ ಕೋರ್ಟ್ ಇಂದ ಡಿಕ್ರಿ ಇಶ್ಯೂ ಆಯಿತು. ಅಂತಹ ಟೈಮಲ್ಲಿ ಯಾವ ರೀತಿ ಅದನ್ನ ಸೆಟ್ ಅಸೈಡ್ ಮಾಡಬೇಕು JMFC ಕೋರ್ಟ್ ಅನ್ನುವಂತಹದ್ದು. ಪ್ರತಿಯೊಂದು ಏನಿದೆ ಇವತ್ತಿನ ಸೆಷನ್ ಅಲ್ಲಿ ನೋಡ್ತೀವಿ. ಅದಕ್ಕಿಂತ ಮುಂಚೆ ಬ್ರೀಫ್ ಇಂಟ್ರೊಡಕ್ಷನ್ ಆಫ್ BNSS. ನಿಮಗೆಲ್ಲ ಗೊತ್ತಿರುವ ಹಾಗೆ BNSS CRPC ನ ರಿಪ್ಲೇಸ್ ಮಾಡಿದೆ. ಜುಲೈ 1, 2024 ಇಂದ ಅಪ್ಲಿಕೇಬಲ್ ಆಗಿದೆ. ಓಕೆ, ನಮ್ಮ ಲೆಜಿಸ್ಲೇಷನ್ ಏನಿದೆ, ಕಾನೂನು ಏನಿದೆ, ಲಾಗು ಆಗಿರುವುದು ಜುಲೈ 1, 2024, 2023 ಡಿಸೆಂಬರ್ 25ಕ್ಕೆ ಪ್ರೆಸಿಡೆಂಟ್ ಅಸೆಂಟ್ ಸಿಕ್ಕಿದೆ. ಓಕೆ, ಓಲ್ಡ್ ಕ್ರಿಮಿನಲ್ ಲಾ ಏನಿತ್ತು, ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಭಾರತೀಯ ದಂಡ ಪ್ರಕ್ರಿಯೆ ಸಂಹಿತೆ ಏನಿತ್ತು, ಅದನ್ನ ರಿಪ್ಲೇಸ್ ಮಾಡಿ ಈಗ ನಾವು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಕರಿತೀವಿ. ಬೇಸಿಕಲಿ ಇಟ್ ಈಸ್ ಎ ಪ್ರೊಸೀಜರಲ್ ಲಾ, ಒಂದು ಪ್ರಕ್ರಿಯೆ ತೋರಿಸುತ್ತೆ. ಇದು ಯಾವುದಾದ್ರೂ ಒಬ್ಬ ಆರೋಪ ಬರುತ್ತೆ. ಫಸ್ಟ್ ಆರೋಪಿ ಬೇರೆ, ಅಪರಾಧಿ ಬೇರೆ. ಆರೋಪ ಸಾಬೀತಾಗುವ ತನಕ ಅವನು ಆರೋಪಿ ಆಗಿರ್ತಾನೆ, ಅಪರಾಧಿ ಆಗಿರಲ್ಲ. ಆರೋಪ ಸಾಬೀತಾದ ಮೇಲೆ ಅವನು ಅಪರಾಧಿ ಆಗ್ತಾನೆ. ಹಾಗಾಗಿ ವ್ಯತ್ಯಾಸ ಇದೆ, ಆರೋಪಿಗೂ ಅಪರಾಧಿಗೂ ವ್ಯತ್ಯಾಸ ಇದೆ. ಓಕೆ, ಯಾವಾಗ ಒಬ್ಬ ವ್ಯಕ್ತಿಗೆ ಅಪರಾಧಿ ಅಂತ ಕರಿತೀವಿ ಅಂದ್ರೆ ಅವನ ಮೇಲೆ ಇರುವಂತಹ ಅಲಿಗೇಷನ್ಸ್, ಓಕೆ, ಆರೋಪಗಳು ಸಾಬೀತಾಗಬೇಕು, ಟ್ರಯಲ್ ನಡೆಸಿ ಸಾಬೀತಾಗಬೇಕು, ತದನಂತರ ಅವನು ಅಪರಾಧಿ ಆಗ್ತಾನೆ. ಯಾವ ವ್ಯಕ್ತಿ ಮೇಲೆ ಆರೋಪಗಳು ಬರ್ತವೆ, ಆಗ ಯಾವ ಪ್ರೊಸೀಜರ್, ಯಾವ ಪ್ರಕ್ರಿಯೆಯಿಂದ ಆ ವ್ಯಕ್ತಿನ ನಾವು ಟ್ರಯಲ್ ನಡೆಸಬೇಕು, ಫಸ್ಟ್ ಕಂಪ್ಲೇಂಟ್ ಇಂದ ಹಿಡಿದು ಅಥವಾ ರಿಜಿಸ್ಟ್ರೇಷನ್ ಆಫ್ FIR ಇಂದ ಹಿಡಿದು ಅದು ಕಾಗ್ನಿಸಿಬಲ್ ಕೇಸಾ, ನಾನ್ ಕಾಗ್ನಿಸಿಬಲ್ ಕೇಸಾ, ಪ್ರತಿಯೊಂದು ಪ್ರೊಸೀಜರ್, ಬೇಲ್ ಇಂದ ಹಿಡಿದು ಟ್ರಯಲ್ ಯಾವುದು, ವಾರೆಂಟ್ ಟ್ರಯಲ್, ಸೆಷನ್ ಟ್ರಯಲ್, ಸಮ್ರಿ ಟ್ರಯಲ್, ಓಕೆ, ಆಫ್ಟರ್ ದಟ್ ಎವಿಡೆನ್ಸಸ್ ನ ತಗೊಂಡು ಆಮೇಲೆ ನಿಮ್ಮ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ 484 ಇನ್ಹರೆಂಟ್ ಪವರ್ಸ್ ಆಫ್ ಹೈಕೋರ್ಟ್ ಇಂದ ಹಿಡಿದು ಪ್ರತಿಯೊಂದು ಸೆಂಟೆನ್ಸ್ ಇಂದ ಕಮ್ಯೂಟ್ ಮಾಡುವಂತಹದ್ದು, ಸೆಂಟೆನ್ಸಸ್ ನ ಏನು ನಮ್ಮ ಕೋರ್ಟ್ಗಳು ಕೊಟ್ಟಿರುತ್ತೆ ಅದನ್ನ ಕಮ್ಯೂಟ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಪ್ರೊಸೀಜರ್. ಓಕೆ, ಒಬ್ಬ ವ್ಯಕ್ತಿ ಯಾವ್ದಾದ್ರು ಒಂದು ಅಪರಾಧ ಅಫೆನ್ಸ್ ಮಾಡಿದನಂದ್ರೆ ಆ ವ್ಯಕ್ತಿಯ ಟ್ರಯಲ್ ಹೇಗೆ ನಡೆಸಬೇಕು ಅನ್ನುವಂತ ಪ್ರೊಸೀಜರ್ ನಮ್ಮ ಭಾರತೀಯ ದಂಡ ಪ್ರಕ್ರಿಯೆ ಸಂಹಿತೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಲ್ಲಿ ಇತ್ತು. ಸೇಮ್ ಪ್ರೊಸೀಜರ್ BNSS ಅಲ್ಲಿ ಇದೆ. ಈಗ BNSS ಹೆಸರು ಮಾತ್ರ ಬದಲಾಗಿದೆ. 90%, 80 to 90% ಸೇಮ್ ಎಲ್ಲ ಇರೋದು, ಸೆಕ್ಷನ್ಸ್ ಮಾತ್ರ ಚೇಂಜ್ ಆಗಿದೆ. ಕೆಲವು ಹೊಸ ಕಾನ್ಸೆಪ್ಟ್ಸ್ ಲೈಕ್ ಇದು ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್, ಡಿಜಿಟಲ್ ಎವಿಡೆನ್ಸಸ್, FIR ಎಲೆಕ್ಟ್ರಾನಿಕ್ FIR, ಝೀರೋ FIR, ಇಂಥ ಹೊಸ ಕಾನ್ಸೆಪ್ಟ್ಸ್. ಓಕೆ, 376 ಮುಂಚೆ ಅಫೆನ್ಸ್ ಅಗೇನೆಸ್ಟ್ ವುಮೆನ್, ಈ ರೇಪ್, ಅದರಲ್ಲೆಲ್ಲ ಏನಿತ್ತು, ಈಗ ಪ್ರಿಸೈಡಿಂಗ್ ಆಫೀಸರ್ ಜಜಸ್ ಇರಬೇಕು, ಅದರಲ್ಲಿ ಸ್ಪೆಷಲ್ ವುಮೆನ್ ಜಜಸ್ ಇರಬೇಕು. ಇಂಥ ಕೆಲವು ಪ್ರಾವಿಷನ್ಸ್ ಚೇಂಜ್ ಆಗಿದೆ, ಅಮೆಂಡ್ ಆಗಿದೆ. ಬಟ್ 80% ಆಫ್ ಓಲ್ಡ್ CRPC ನಾವು BNSS ಅಲ್ಲಿ ನೋಡ್ತೀವಿ. BNSS ಇಸ್ ಎ ಬೇಸಿಕ್ಲಿ ಪ್ರೊಸೀಜರಲ್ ಲಾ. ಯಾವ್ದಾದ್ರು ಒಂದು ವ್ಯಕ್ತಿ ಮೇಲೆ ಅಕ್ಯುಸೇಷನ್ ಬಂದ್ರೆ, ಆರೋಪ ಬಂದ್ರೆ ಆ ಟ್ರಯಲ್ ನ ಹೇಗೆ ನಡೆಸಬೇಕು ಅನ್ನುವಂತಹದ್ದು ನಮ್ಮ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಹೇಳುತ್ತೆ. ಇದೇ BNSS ಅಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ದಟ್ ಈಸ್ ಮೇಂಟೆನೆನ್ಸ್ ಅಂತ. ಈ ಮೇಂಟೆನೆನ್ಸ್ ಕಾನ್ಸೆಪ್ಟ್ ಏನಿದೆ, ಯಾವಾಗ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಗೆ ವಿಚ್ಛೇದನೆ ಕೊಡ್ತಾನೆ, ನಾವೆಲ್ಲ ತಿಳ್ಕೊಂಡಿರೋದೇನು, ಡಿವೋರ್ಸ್ ಕೊಡ್ತಾನೆ, ವಿಚ್ಛೇದನೆ ಕೊಡ್ತಾನೆ, ಸಪರೇಷನ್ ಆಗ್ತಾರೆ, ಅಂತಹ ಟೈಮಲ್ಲಿ ಈ ಮೇಂಟೆನೆನ್ಸ್ ಅನ್ನುವಂತ ಕಾನ್ಸೆಪ್ಟ್ ಬರುತ್ತೆ ಅಂತ ಜನರಲಿ 80% 90% ತಿಳ್ಕೊಂಡಿರ್ತಾರೆ. ಬಟ್ ಆ ತರ ಏನು ಇಲ್ಲ, ಅದು ಬೇಸಿಕ್, ಅದು ಜಸ್ಟ್ ಅದು ಒಂದೇ ಒಂದು ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್. ಏನು, ವಿಚ್ಛೇದನೆ ಆಗಿರ್ಬೇಕು ಅಂತ ಬಹಳಷ್ಟು ಗ್ರೌಂಡ್ ಇದೆ. ಜುಡಿಷಿಯಲ್ ಸಪರೇಷನ್ ಆಗಿಲ್ಲ ಅಂದ್ರೂ ಮೇಂಟೆನೆನ್ಸ್ ಬರುತ್ತೆ. ಅಂಡ್ ನಾಟ್ ಓನ್ಲಿ ಫಾರ್ ವೈಫ್, ಹೆಂಡತಿಗೆ ಮಾತ್ರ ಅಲ್ಲ, ಮಕ್ಕಳಿಗೂ ಬರುತ್ತೆ. ಓಕೆ, ತಂದೆ ತಾಯಿಗಳಿಗೂ ಬರುತ್ತೆ, ಅಥವಾ ಬೇರೆ ರಿಲೇಶನ್ಶಿಪ್ ಇಟ್ಕೊಂಡ್ರೆ ಅವ್ರ ಜೊತೆ ಬರುತ್ತೆ, ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅವ್ರಿಗೂ ಕೊಡಬೇಕು. ಓಕೆ, ಕೆಲವು ಸ್ಪೆಷಲ್ ಲಾಸ್ ಇದೆ, ಅದರಲ್ಲಿ ಹಸ್ಬೆಂಡ್ಗೂ ಮೇಂಟೆನೆನ್ಸ್ ಕೊಡಬೇಕಾಗುತ್ತೆ. ಮುಂದೆ ಎಲ್ಲ ಕೇಸ್ ಲಾಸ್ ಎಲ್ಲ ನೋಡ್ತೀವಿ ಇನ್ ಡೆಪ್ತ್. ಓಕೆ, ಈಗ ನಾವು ಇವತ್ತು ಸ್ಟಡಿ ಮಾಡ್ತಿರುವಂತಹ ಟಾಪಿಕ್ ಬಂದು ಮೇಂಟೆನೆನ್ಸ್. ಫಸ್ಟ್, ಮೇಂಟೆನೆನ್ಸ್ ಅಂದ್ರೆ ಏನು, ವಾಟ್ ಈಸ್ ಎ ಮೇಂಟೆನೆನ್ಸ್, ಮೇಂಟೆನೆನ್ಸ್ ಅಂದ್ರೆ ಏನು? ಮೇಂಟೆನೆನ್ಸ್ ನಮಗೆ BNSS ಅಲ್ಲಿ ಎಲ್ಲೂ ಡಿಫೈನ್ ಮಾಡಿಲ್ಲ. ನಿಮಗೆಲ್ಲ ಗೊತ್ತಿದೆ, ನಾವು ಲಾನ ಓದಬೇಕಾದ್ರೆ ಡೆಫಿನೇಷನ್ ಕ್ಲಾಸಸ್ ಓದ್ತೀವಿ.
ನೀವು CPC, CRPC, IPC, BNS, ಎವಿಡೆನ್ಸ್, BNSS, BSA ಯಾವುದಾದ್ರೂ ಕಾನೂನು ಓದಬೇಕಾದ್ರೆ ಫಸ್ಟ್ ಏನು ಮಾಡ್ತೀವಿ ನಾವು, ಡೆಫಿನೇಷನ್ ಕ್ಲಾಸಸ್ ನೋಡ್ತೀವಿ. ಅಂದರೆ ಏನಾದರೂ ಡಿಫೈನ್ ಆಗಿದೆಯಾ, ಈ ಟರ್ಮ್ ಡಿಫೈನ್ ಆಗಿದೆಯಾ ಇಲ್ವಾ ಅನ್ನುವಂತಹದ್ದು. ಸೊ ಈ ಮೇಂಟೆನೆನ್ಸ್ ಅನ್ನುವಂತಹ ಪದ ನಮ್ಮ CRPC ಯಲ್ಲೂ ಮೆನ್ಷನ್ ಆಗಿರಲಿಲ್ಲ, ಡೆಫಿನೇಷನ್ ಕ್ಲಾಸಸ್ ಅಂಡರ್ ಸೆಕ್ಷನ್ 2 ಆಫ್ CRPC, ಆಸ್ ವೆಲ್ ಆಸ್ ನಮ್ಮ BNSS ಅಲ್ಲೂ ಡಿಫೈನ್ ಆಗಿಲ್ಲ. ಮೇಂಟೆನೆನ್ಸ್ ಅನ್ನುವಂತಹ ಪದ ಅದು ಡಿಫೈನ್ ಆಗಿಲ್ಲ. ನಮಗೆ ಜುಡಿಷಿಯಲ್ ಪ್ರೆಸಿಡೆಂಟ್ಸ್ ಇದಾವೆ, ಅಂದ್ರೆ ಸುಪ್ರೀಂ ಕೋರ್ಟಿನ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳಿದೆ, ಅದರಲ್ಲಿ ಡಿಫೈನ್ ಮಾಡಿದೆ ಸುಪ್ರೀಂ ಕೋರ್ಟ್ ಮೇಂಟೆನೆನ್ಸ್ ಯಾವ್ದಕ್ಕಂತೀವಿ, ಯಾವ್ದ್ಯಾವ್ದು ಮೇಂಟೆನೆನ್ಸ್ ಒಳಗಡೆ ಬರುತ್ತೆ ಅನ್ನುವಂತಹದ್ದು. ಎಕ್ಸ್ಪ್ಲಿಸಿಟ್ಲಿ ನಮಗೆ ನಾಗರಿಕ ಸುರಕ್ಷಾ ಸಂಹಿತೆ ಅಥವಾ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಡೆಫಿನೇಷನ್ ಕ್ಲಾಸಸ್ ಅಲ್ಲಿ ಡಿಫೈನ್ ಮಾಡಿಲ್ಲ ವಾಟ್ ಈಸ್ ಮೇಂಟೆನೆನ್ಸ್ ಅಂತ. ಬಟ್ ಜುಡಿಷಿಯಲ್ ಪ್ರೆಸಿಡೆಂಟ್ಸ್ ಅಂದ್ರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ಹಾಗೂ ಹೈಕೋರ್ಟಿನ ತೀರ್ಪುಗಳಿದೆ, ಆ ತೀರ್ಪುಗಳಲ್ಲಿ ಬಹಳಷ್ಟು ತೀರ್ಪುಗಳಲ್ಲಿ ಡಿಫೈನ್ ಆಗಿದೆ, ಉಲ್ಲೇಖ ಮಾಡಿದ್ದಾರೆ ಯಾವುದಕ್ಕೆ ಮೇಂಟೆನೆನ್ಸ್ ಅಂತೀವಿ, ಯಾವ್ದ್ಯಾವ್ದು ಮೇಂಟೆನೆನ್ಸ್ ಅಲ್ಲಿ ಬರುತ್ತೆ, ಯಾವ್ದ್ಯಾವ್ದು ಬರೋದಿಲ್ಲ ಅನ್ನುವಂಥದ್ದು. ಸೊ ಈಗ ಫಸ್ಟ್ ನೋಡೋಣ ಡೆಫಿನೇಷನ್. ಸೊ ವಾಟ್ ಈಸ್ ಮೇಂಟೆನೆನ್ಸ್? ಮೇಂಟೆನೆನ್ಸ್ ಅಂಡರ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ BNSS is a legal obligation for a person to financially support their dependent family members. ಈ BNSS ಅಡಿಯಲ್ಲಿ ಮೇಂಟೆನೆನ್ಸ್ ಅಂದ್ರೆ ಏನ್ ಅನ್ಬಹುದು ನಾವು, ಇದೊಂದು ಫೈನಾನ್ಷಿಯಲ್ ಸಪೋರ್ಟ್. ಓಕೆ, ಆರ್ಥಿಕ ನೆರವು, ಆರ್ಥಿಕ ಸಹಾಯ ಅನ್ಬಹುದು. ಯಾರಿಗೆ? ಫ್ಯಾಮಿಲಿ ಮೆಂಬರ್ಸಿಗೆ. ಒಬ್ಬ ವ್ಯಕ್ತಿ ಕಡೆಯಿಂದ, ಒಬ್ಬ ವ್ಯಕ್ತಿಯ ಮೂಲಕ ತನ್ನ ಫ್ಯಾಮಿಲಿ ಮೆಂಬರ್ಸಿಗೆ. ಆ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರು ಇನ್ಕ್ಲೂಡ್ ಆಗಿರಬಹುದು? ಆ ವ್ಯಕ್ತಿಯ ಹೆಂಡತಿ, ದಟ್ ಈಸ್ ವೈಫ್. ಮೈನರ್ ಚಿಲ್ಡ್ರನ್ ಅಂದ್ರೆ ಇಂಡಿಯನ್ ಮೆಜಾರಿಟಿ ಆಕ್ಟ್ ಅಂತ ಕಾನೂನಿದೆ, ಅದ್ರ ಪ್ರಕಾರ 18 ಇಯರ್ಸ್ ಒಳಗಡೆ ಯಾರಿರ್ತಾರೆ ಅವರಿಗೆ ಮೈನರ್ ಚಿಲ್ಡ್ರನ್ ಅಂತ ಕರಿತೀವಿ. ಓಕೆ, ಸೊ ನೀವು ಬೇರೆ ಬೇರೆ ಲಾನು ಇದೆ, ಕೆಲವು ಕಾನೂನಲ್ಲಿ ಪೋಕ್ಸೋದೆ ತಗೊಳ್ಳಿ, ಹೀನಿಯಸ್ ಅಫೆನ್ಸಸ್ ಮಾಡಿದ್ರೆ ಅಬೌವ್ 16 ಮೇಜರ್ ಆಗ್ತಾರೆ. 16 ವರ್ಷದ ಮೇಲೆ ನಿರ್ಭಯ ಕೇಸ್ ಆದ್ಮೇಲೆ ಅಬೌವ್ 16 ಇಯರ್ಸ್ ಏಜ್ ಹೀನಿಯಸ್ ಅಫೆನ್ಸ್ ತೊಡಗಿದ್ದಾರೆ ಅಂದ್ರೆ ಅವ್ರಿಗೆ ಮೇಜರ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಅಮೆಂಡ್ಮೆಂಟ್ ಆಗಿದೆ, ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ಆಕ್ಟ್ 2013. ಬಟ್ ಫಾರ್ ದಿ ಪರ್ಪಸ್ ಆಫ್ ಮೇಂಟೆನೆನ್ಸ್ ನಾವು ಇಂಡಿಯನ್ ಮೆಜಾರಿಟಿ ಆಕ್ಟ್ ನೋಡಬೇಕಾಗುತ್ತೆ. ಈ ಕಾನೂನು ಅಡಿಯಲ್ಲಿ ಮೈನರ್ ಚಿಲ್ಡ್ರನ್ ಅಂದ್ರೆ ಲೆಸ್ ದೆನ್ 18 ಇಯರ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಒಬ್ಬ ವ್ಯಕ್ತಿ ತನ್ನ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರಾಗಿರ್ತಾರೆ, ವೈಫ್ ಆಗಿರ್ತಾರೆ, ಮೈನರ್ ಚಿಲ್ಡ್ರನ್ ಆಗಿರ್ತಾರೆ, ಅದು ಮೇಲ್ ಇರ್ಬೋದು, ಫಿಮೇಲ್ ಇರ್ಬೋದು, ಅಂಡ್ ಏಜ್ಡ್ ಆರ್ ಡಿಸೇಬಲ್ಡ್ ಪೇರೆಂಟ್ಸ್. ಏಜ್ಡ್ ನಮ್ಮ ತಂದೆ ತಾಯಿಗಳು, ವಯಸ್ಸಾಗಿರುವಂತಹ ತಂದೆ ತಾಯಿಗಳಾಗಿರ್ಬೋದು, ಅಥವಾ ಡಿಸೇಬಲ್ಡ್ ಅಂಗವಿಕಲತೆ ಹೊಂದಿರುವಂತಹ ತಂದೆ ತಾಯಿಗಳು ಅಥವಾ ಮಕ್ಕಳು, ಅಂಥ ಪರ್ಸನ್ಸಿಗೆ, ಅಂಥ ವ್ಯಕ್ತಿಗಳಿಗೆ, ಅಂಥ ಫ್ಯಾಮಿಲಿ ಮೆಂಬರ್ಸಿಗೆ ಮೇಂಟೆನೆನ್ಸ್ ಕೊಡುವಂತಹ ಪ್ರಾವಿಷನ್ ನಮ್ಮ BNSS ಸೆಕ್ಷನ್ 144 ಅಲ್ಲಿ ಮೆನ್ಷನ್ ಆಗಿದೆ. ಇಫ್ ದೇ ಹ್ಯಾವ್ ದಿ ಮೀನ್ಸ್ ಟು ಡೂ ಸೊ ಅಂಡ್ ದಿ ಡಿಪೆಂಡೆಂಟ್ಸ್ ಆರ್ ಅನೇಬಲ್ ಟು ಸಪೋರ್ಟ್ ದೆಮ್ ಸೆಲ್ಫ್. ಅಂದ್ರೆ ಏನ್ ಡಿಪೆಂಡೆಂಟ್ಸ್ ಇದ್ದಾರೆ, ಮೈನರ್ ಚಿಲ್ಡ್ರನ್, ಏಜ್ಡ್ ಆರ್ ಡಿಸೇಬಲ್ಡ್ ಪೇರೆಂಟ್ಸ್, ವೈಫ್, ಇವರೆಲ್ಲ ಏನಾಗಿದೆ ತಮ್ಮ ಖರ್ಚನ್ನ, ಓಕೆ, ತಮಗೆ ಯಾವುದೇ ತರಹದ ಸೋರ್ಸ್, ಆದಾಯದ ಮೂಲ ಇಲ್ಲ, ಇನ್ಕಮ್ ಸೋರ್ಸ್ ಇಲ್ಲ, ಆದಾಯದ ಮೂಲ ಇಲ್ಲ, ತಮ್ಮ ಜೀವನವನ್ನ ನಡೆಸಲಿಕ್ಕೆ ಅವರಿಗೆ ಏನು ಆರ್ಥಿಕ ನೆರವು ಬೇಕು ಅದಕ್ಕೆ ಯಾವುದೇ ತರಹದ ಮೂಲ ಇಲ್ಲ. ಸೊ ಅಂತಹ ಟೈಮಲ್ಲಿ ಅವರ ಹಸ್ಬೆಂಡ್ ಇಂದ, ಆ ಮಕ್ಕಳು ಅವರ ತಂದೆಯಿಂದ, ಓಕೆ, ಆ ಪೇರೆಂಟ್ಸ್ ಅವರ ಮಗನಿಂದ ಏನ್ ಪಡಿಬಹುದು? ಮೇಂಟೆನೆನ್ಸ್ ಪಡಿಬಹುದು. ಯಾವಾಗ ಅವರು ತಮ್ಮ ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ಳೋದಿಕ್ಕೆ ಇದಾಗಿರಬಾರ್ದು, ಕೇಪಬಲ್ ಇರಬಾರ್ದು. ಇನ್ಕೇಪಬಲ್ ಆರ್ ಅನೇಬಲ್ ಟು ಸಪೋರ್ಟ್ ದೆಮ್ಸೆಲ್ವ್ಸ್ ಅಂತ ಕಂಡೀಷನ್ ಅಲ್ಲಿ ನೀವು ಮುಂದ್ಗಡೆ ಇರುವಂತಹ ವ್ಯಕ್ತಿ, ದಟ್ ಈಸ್ ಹಸ್ಬೆಂಡ್ ಆಗಿರಬಹುದು, ಅಥವಾ ತಂದೆ ಆಗಿರಬಹುದು, ಅಥವಾ ಮಗ ಆಗಿರಬಹುದು, ಅವರಿಂದ ಕ್ಲೇಮ್ ಮಾಡಬಹುದು ಮೇಂಟೆನೆನ್ಸ್ನ. ಕಂಡೀಷನ್ ಏನು ಅಂದ್ರೆ, ಯಾರಿಂದ ನೀವು ಕ್ಲೇಮ್ ಮಾಡ್ತಿದ್ದೀರ ಮೇಂಟೆನೆನ್ಸ್ ಅವರು ಕೇಪಬಲ್ ಇರಬೇಕು, ಅವರಿಗೆ ಅರ್ನಿಂಗ್ ಇಲ್ಲ. ಈಗ ನಿಮಗೆ ಎಲ್ಲಿಂದ ಮೇಂಟೆನೆನ್ಸ್ ಕೊಡ್ತಾರೆ? ಫಸ್ಟ್ ಅವ್ರು ಕೇಪಬಲ್ ಇರಬೇಕು, ಆವಾಗ ನೀವು ಏನ್ ಮಾಡಬಹುದು, ಅವರಿಂದ ಕ್ಲೇಮ್ ಮಾಡಬಹುದು ಮೇಂಟೆನೆನ್ಸ್. ಆಮೇಲೆ ದಿಸ್ ಪ್ರಾವಿಷನ್ ಇಸ್ ಎ ಸೆಕ್ಯುಲರ್ ಅಂಡ್ ಫೌಂಡ್ ಇನ್ ಸೆಕ್ಷನ್ 144. ಈ ಒಂದು ಸೆಕ್ಷನ್ 144 ಅಲ್ಲಿ ಏನು ಮೇಂಟೆನೆನ್ಸ್ ಡಿಫೈನ್ ಆಗಿದೆ BNSS. ಸೊ ಓಲ್ಡ್ CRPC ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್ ಯಾರಿದ್ದೀರಾ, ಜಸ್ಟ್ ನೀವು ಈ ಸ್ಲೈಡ್ ಅಲ್ಲಿ 124 ಎಲ್ಲಿದೆ ಅಲ್ಲಿ 125 ಮಾಡಿ, ದಟ್ಸ್ ಆಲ್. ಓಕೆ, ಎಲ್ಲ ಕಾನ್ಸೆಪ್ಟ್ ಎಲ್ಲ ಸೇಮ್. ಈಗ 144 ಅಥವಾ 125 CRPC ಅಲ್ಲಿ ಏನಿದೆ ಈ ಕಾನ್ಸೆಪ್ಟ್ ಮೇಂಟೆನೆನ್ಸ್, ಇದು ಸೆಕ್ಯುಲರ್ ಇನ್ ನೇಚರ್ ಆಗಿರುತ್ತೆ. ಈ ಸೆಕ್ಯುಲರ್ ಇನ್ ನೇಚರ್ ಅಂತ ಯಾವಾಗ ಬಂತು ಅಂದ್ರೆ 1985 ಶಹಬಾನೋ ಕೇಸು ನಿಮಗೆಲ್ಲ ಗೊತ್ತಿದೆ, ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್. ಓಕೆ, ಮುಂದೆ ಅದು ಡಿಸ್ಕಸ್ ಮಾಡ್ತೀವಿ ನಾವು, ಶಹಬಾನೋ ಕೇಸ್ ಪರ್ಟಿಕ್ಯುಲರ್ಲಿ ಡಿಸ್ಕಸ್ ಮಾಡ್ತೀವಿ.
ಆ ಕೇಸಲ್ಲಿ ಹೇಳಿರೋದು ಸೆಕ್ಯುಲರ್ ಪ್ರಾವಿಷನ್ ಇದು ಅಂತ. ಯಾಕಂದ್ರೆ ಶಹಬಾನು ಬೇಗಂ ಕೇಸಲ್ಲಿ ಏನಾಗಿತ್ತು, ಹಸ್ಬೆಂಡ್ ಅಡ್ವೊಕೇಟ್ ಇರ್ತಾರೆ, ಅವರು ಮುಸ್ಲಿಂ ಪರ್ಸನಲ್ ಲಾ, ಈಗ ಅಡ್ವೊಕೇಟ್ ಇರ್ತಾರೆ, ಶಹಬಾನು ಕೇಸು ಮುಸ್ಲಿಮ್ಸ್ ಇಬ್ರು, ಹಸ್ಬೆಂಡ್ ವೈಫ್ ಇಬ್ರು. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ವೈಫಿಗೆ ಅವರು ತಲಾಕ್ ಕೊಟ್ಬಿಡ್ತಾರೆ. ಆಫ್ಟರ್ ದಟ್ ಇದ್ದತ್ ಪೀರಿಯಡ್ ಮುಗಿಯೋಕ್ಕಿಂತ ಮುಂಚೆ ಮೆಹರ್, ಯಾರ್ಯಾರು ಮುಸ್ಲಿಂ ಲಾ ಓದಿದಿರಾ, ಫ್ಯಾಮಿಲಿ ಲಾ ಟು ಅವರಿಗೆಲ್ಲ ಗೊತ್ತಿರುತ್ತೆ ಮೆಹರ್. ಸೊ ಯಾರ್ಯಾರು ಮೆಹರ್ ಅದು ಮ್ಯಾರೇಜ್ ಆಗೋಕ್ಕಿಂತ ಮುಂಚೆ ಡಿಸೈಡ್ ಏನ್ ಮಾಡಿರ್ತಾರೆ, ಆ ಪೇಮೆಂಟ್ ಇದ್ದತ್ ಪೀರಿಯಡ್ ಏನಿದ್ರೆ 3 months ಪ್ಲಸ್ ಏನಿದೆ ಅದು ಮುಗಿಯೋದ್ರೊಳಗಡೆ ಕೊಡಬೇಕು. ಅವ್ರದ್ದು 5,000 10,000 ಅಮೌಂಟ್ ಇರುತ್ತೆ, ಆ ಅಮೌಂಟ್ನ ಅವರು ಪೇ ಮಾಡಿಬಿಡ್ತಾರೆ. ಬಟ್ ಇವ್ರು ಏನ್ ಮಾಡ್ತಾರೆ, 125 CRPC ಅಡಿಯಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ JMFC ಕೋರ್ಟಿಗೆ. ಅಲ್ಲಿಂದ ಸೆಷನ್ಸಿಗೆ ಬರುತ್ತೆ, ಅಲ್ಲಿಂದ ಹೈಕೋರ್ಟಿಗೆ ಬರುತ್ತೆ, ಅಪೀಲ್ ಅಲ್ಲಿ ಸುಪ್ರೀಂ ಕೋರ್ಟಿಗೂ ಬರುತ್ತೆ. ಸೊ ಅವಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ನಿಮ್ಮ ಪರ್ಸನಲ್ ಲಾ ಏನಿದೆ, ಯಾಕಂದ್ರೆ ಸಿವಿಲ್ ಮ್ಯಾಟರ್ಸ್ ಏನಿದೆ ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ, ಅಡಾಪ್ಷನ್ಗೆ ಸಂಬಂಧಪಟ್ಟಂತೆ, ಮೇಂಟೆನೆನ್ಸಿಗೆ ಸಂಬಂಧಪಟ್ಟಂತೆ, ಡಿವೋರ್ಸಿಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ಧರ್ಮದ ವ್ಯಕ್ತಿ ಏನಿದ್ದಾರೆ ಅವರ ಧರ್ಮದ ಕಾನೂನನ್ನು ಪಾಲಿಸ್ತಾರೆ. ಓಕೆ, ನಿಮಗೆಲ್ಲ ಗೊತ್ತಿದೆ ಜನರಲ್ ಲಾ ಒಂದು ಸ್ಪೆಷಲ್ ಲಾ ಅಥವಾ ಪರ್ಟಿಕ್ಯುಲರ್ ಲಾ, ಸ್ಪೆಷಲ್ ಲಾ ಏನ್ ಮಾಡಿದ್ದಾರೆ ಪರ್ಟಿಕ್ಯುಲರ್ ರಿಲಿಜನಿಗೋಸ್ಕರ. ಈಗ ಪಾರ್ಸಿ ಆಕ್ಟ್ ಇದೆ, ಓಕೆ, ಕ್ರಿಶ್ಚಿಯನಿಗೋಸ್ಕರ ಡಿವೋರ್ಸ್ ಆಕ್ಟ್ ಇದೆ. ಅದೇ ತರ ನಮ್ಮ ಹಿಂದೂ ಮ್ಯಾರೇಜ್ ಆಕ್ಟ್ ಇದೆ, ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಇದೆ. ಆಮೇಲೆ ಅದು ಪ್ರೊಹಿಬಿಷನ್ ಆಫ್ ಟ್ರಿಪಲ್ ತಲಾಕ್ ಆಕ್ಟ್ 1986 or 87 ಇದೆ. ಸೊ ಈ ತರ Excuse me, sir. ಬಹಳಷ್ಟು ಕಾನೂನು ಇದೆ. ಇಂತಹ ಟೈಮಲ್ಲಿ Sir, ಏನಾಗುತ್ತೆ, ಕಂಪ್ಲೀಟ್ ಆಗಿ excuse ಅವರು, me, sir. ಹಾ ಹೇಳಿ ಹೇಳಿ, Sir, screen unshare ಆಗಿದೆ. Please share the screen, sir. ಜಸ್ಟ್ ಎ ಸೆಕೆಂಡ್. ಓಕೆ, ಈಗ ವಿಸಿಬಲ್ ಇದೆಯಾ? Not yet, sir. Yeah, Okay. be visible, sir. Visible, sir. ಹಾ ಹಾ. ಸೊ ಪರ್ಸನಲ್ ಲಾ ಇಂದ ಡೀಲ್ ಮಾಡಬೇಕು. ನಮ್ಮ ಪರ್ಸನಲ್ ಲಾ ಏನ್ ಹೇಳುತ್ತೆ, ಡಿವೋರ್ಸ್ ಆದ್ಮೇಲೆ ಮೆಹರ್ನ ನೀವು ಕೊಡಬೇಕಾಗುತ್ತೆ ಅಂತ ಹೇಳುತ್ತೆ ಪರ್ಸನಲ್ ಲಾ. ಸೊ ನಾನು ಪೇ ಮಾಡಿದ್ದೀನಿ ಮೆಹರ್ ಅಂತ ಹೇಳ್ತಾರೆ ಅವರು ಶಾಬಾನು ಕೇಸಲ್ಲಿ. ಅವಾಗ ಕೋರ್ಟ್ ಹೇಳುತ್ತೆ, ಸುಪ್ರೀಂ ಕೋರ್ಟು, ನೀವು ಪರ್ಸನಲ್ ಲಾ ಏನಿದೆ ನಿಮ್ಮ ಸಿವಿಲ್ ಸೈಡ್ ಅಲ್ಲಿ ಆಗುತ್ತೆ. ಬಟ್ ಇದು CRPC ಕ್ರಿಮಿನಲ್ ಲಾದಲ್ಲಿ ಮೆನ್ಷನ್ ಆಗಿದೆ. ಪ್ರಾವಿಷನ್ ಏನಿದೆ 125 CRPC ಕ್ರಿಮಿನಲ್ ಲಾದಲ್ಲಿದೆ. ಸೊ ಕ್ರಿಮಿನಲ್ ಲಾ ಅಂತ ಬಂದ್ರೆ ಯಾವುದೇ ಧರ್ಮದ ವ್ಯಕ್ತಿ ಇರಲಿ ಅವರಿಗೆ ಕ್ರಿಮಿನಲ್ ಲಾ ಅಪ್ಲಿಕೇಬಲ್ ಆಗುತ್ತೆ ಯೂನಿವರ್ಸಲಿ. ಅಂದ್ರೆ ಯಾವುದೇ ತಾರತಮ್ಯ ಇಲ್ಲದೆ, ಭೇದ ಭಾವವಿಲ್ಲದೆ ಎಲ್ಲರಿಗೂ ಸಮಾನ ರೀತಿಯಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಕ್ರಿಮಿನಲ್ ಲಾ. ಸಿವಿಲ್ ಲಾ ಮಾತ್ರ ಅವ್ರಿಗೆ ಸಪರೇಟ್ ಅವರ ರಿಲಿಜಿಯನ್ಗೆ ತಕ್ಕಂತೆ ಅಪ್ಲಿಕೇಬಲ್ ಆಗೋದು. ಬಟ್ ಕ್ರಿಮಿನಲ್ ಲಾ ಏನಿದೆ ಸೆಕ್ಯುಲರ್ ಇನ್ ನೇಚರ್ ಇರುತ್ತೆ. ಯಾವುದೇ ಧರ್ಮದವರು, ಈಗ ಫಾರ್ ಎಕ್ಸಾಂಪಲ್ ಹಿಂದೂ ಮರ್ಡರ್ ಮಾಡ್ಲಿ ನಾವು ಸೇಮ್ ಟ್ರಯಲ್ ನಡೆಸ್ತೀವಿ, ಮುಸ್ಲಿಂ ಮಾಡ್ಲಿ, ಪಾರ್ಸಿ, ಜೈನ್, ಬೌದ್ಧ ಯಾರೇ ಮಾಡ್ಲಿ, ಕ್ರೈಮ್ ಮಾಡಿದ್ರೆ ಅವ್ರ ವಿರುದ್ಧ ಏನ್ ಆಕ್ಷನ್ ತಗೊಬೇಕು, ಅವ್ರು ಯಾವ ಕ್ರೈಮ್ ಮಾಡಿದ್ದಾರೆ ಆ ಕ್ರೈಮಿಗೆ ಏನ್ ಪ್ರೊಸೀಜರ್ ಇದೆ, ಏನ್ ಪನಿಷ್ಮೆಂಟ್ ಪೆನಾಲ್ಟಿ ಇದೆ, ಅದೇ ಇಂಪೋಸ್ ಮಾಡ್ತೀವಿ. ಸೊ ಅದೇನಾಗಿರುತ್ತೆ, ಧರ್ಮ ನೋಡಲ್ಲ ನಾವು ಅವಾಗ. ಓಕೆ, ಯಾವಾಗ ಸಿವಿಲ್ ಮ್ಯಾಟರ್ಸ್ ಬರುತ್ತೆ ಅವಾಗ ಧರ್ಮ ನೋಡ್ತೀವಿ. ಹಾಗಾಗಿ ಅವರು ಆರ್ಗ್ಯುಮೆಂಟ್ ಏನ್ ಮಾಡ್ತಾರೆ, ನಾನು ನನ್ನ ಹೆಂಡತಿಗೆ ನನ್ನ ಧರ್ಮದ ಪ್ರಕಾರ ಮದುವೆ ಆಗಿದ್ದೀನಿ, ಧರ್ಮದ ಪ್ರಕಾರ ಡಿವೋರ್ಸ್ ಕೊಟ್ಟಿದ್ದೀನಿ, ಸೊ ನಮ್ಮ ಧರ್ಮ ಹೇಳುತ್ತೆ ಮೆಹರ್ ಕೊಡಬೇಕು, ಮೆಹರ್ ಕೊಟ್ಟಿದ್ದೀನಿ ಮುಗೀತು, ನಾನು ಮೇಂಟೆನೆನ್ಸ್ ಕೊಡಲ್ಲ ಅಂತ ಹೇಳ್ತಾರೆ. ಅವಾಗ ಹೇಳುತ್ತಾರೆ ಸುಪ್ರೀಂ ಕೋರ್ಟು, ನಮ್ಮ ಕ್ರಿಮಿನಲ್ ಲಾದಲ್ಲಿ ಮೆನ್ಷನ್ ಆಗಿದೆ 125, ಹಾಗಾಗಿ ನೀವು ಕೊಡ್ಲೇಬೇಕಾಗುತ್ತೆ, ಸೆಕ್ಯುಲರ್ ಇನ್ ನೇಚರ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಅವಾಗ ಬಂದಿರುವಂತ ವರ್ಡ್, ಈ ಸೆಕ್ಯುಲರ್ ಅನ್ನುವಂತ ಪದ 1985 ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಶಾಬಾನು ಕೇಸಲ್ಲಿ ಬಂದಿರೋದು. ಅಹಮದ್ ಖಾನ್ ವರ್ಸಸ್ ಶಾಬಾನು 1985. ಓಕೆ, ಆ ಕೇಸಲ್ಲಿ ಬಂದಿರೋದು. ಅವಾಗ ಹೇಳುತ್ತೆ ಸುಪ್ರೀಂ ಕೋರ್ಟ್ 125 ಏನಿದೆ ಅಂದ್ರೆ ಇವತ್ತಿನ BNSS 144 ಸೆಕ್ಯುಲರ್ ಇನ್ ನೇಚರ್ ಇರುತ್ತೆ. ಓಕೆ, ಅಂಡ್ ಇಟ್ ಪ್ರೊವೈಡ್ಸ್ ಎ ಕ್ವಿಕ್ ರೆಮಿಡಿ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಜಸ್ಟಿಸ್. ಇದು ರೆಮಿಡಿ ಪ್ರೊವೈಡ್ ಮಾಡುತ್ತೆ, ಸಾಮಾಜಿಕ ಹಾಗೂ ಆರ್ಥಿಕ ನ್ಯಾಯ ಒದಗಿಸುತ್ತೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಲೇಡೀಸು ಹೊರಗಡೆ ಬರದೇ ಕಡಿಮೆ, ಸೋಷಿಯಲಿ ಎಕನಾಮಿಕಲಿ ತುಂಬಾ ಬ್ಯಾಕ್ವರ್ಡ್ ಇರ್ತಾರೆ. ಅವರಿಗೆ ಸಾಮಾಜಿಕ ಆರ್ಥಿಕವಾಗಿ ಒಂದು ಕ್ವಿಕ್ ರೆಮಿಡಿ ಪ್ರೊವೈಡ್ ಮಾಡುತ್ತೆ ಈ ಒಂದು 125 CRPC, ದಟ್ ಇಸ್ 144 BNSS ಅಂತ ಆ ಕೇಸಲ್ಲಿ ಹೇಳ್ತಾರೆ. ಎ ಕೋರ್ಟ್ ಕ್ಯಾನ್ ಆರ್ಡರ್ ಮಂತ್ಲಿ ಪೇಮೆಂಟ್ಸ್ ಫಾರ್ ಬೇಸಿಕ್ ನೆಸೆಸಿಟೀಸ್ ಲೈಕ್ ಫುಡ್, ಶೆಲ್ಟರ್ ಅಂಡ್ ಮೆಡಿಕಲ್ ಎಕ್ಸ್ಪೆನ್ಸಸ್. ಸೊ ಈ ನಮ್ಮ ಮೇಂಟೆನೆನ್ಸ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ, ಫುಡ್ ಇನ್ಕ್ಲೂಡ್ ಆಗಿರುತ್ತೆ, ಶೆಲ್ಟರ್ ಅವರು ವಾಸಿಸ್ಲಿಕ್ಕೆ ಏನು ಮನೆ ರೆಂಟು ಬಾಡಿಗೆನೋ ಅದಿರುತ್ತೆ, ಮೆಡಿಕಲ್ ಎಕ್ಸ್ಪೆನ್ಸಸ್ ಏನಾದರೂ ತೊಂದರೆ ಆಯಿತು, ವಿಷಯ ಆಯಿತು, ಮೆಡಿಕಲ್ ಎಮರ್ಜೆನ್ಸಿ ಆಯಿತು, ಸೊ ಇವೆಲ್ಲ ಮೇಂಟೆನೆನ್ಸ್ ಅಡಿಯಲ್ಲಿ ಕವರ್ ಆಗುತ್ತೆ. ಈಗ
ಬೇರೆ ಬೇರೆ ಮೇಂಟೆನೆನ್ಸ್ ಪ್ರಾವಿಷನ್ ಅಂದ ತಕ್ಷಣ ನಾಟ್ ಓನ್ಲಿ ಇನ್ BNSS ಆರ್ CRPC ಬಹಳಷ್ಟು ಪ್ರಾವಿಷನ್ ಇದೆ. ಯಾವ್ದ್ಯಾವ್ದು ಅನ್ನುವಂಥದ್ದು ನೋಡೋಣ. ಪ್ರಾವಿಷನ್ಸ್ ಆನ್ ಮೇಂಟೆನೆನ್ಸ್ ಕಂಟೈನ್ಡ್ ಇನ್ ವೇರಿಯಸ್ ಲಾಸ್. ಬೇರೆ ಬೇರೆ ಕಾನೂನಲ್ಲಿ ಮೇಂಟೆನೆನ್ಸ್ ಸಂಬಂಧಪಟ್ಟಂತೆ ಯಾವ್ಯಾವ ತರದ ಪ್ರಾವಿಷನ್ಸ್ ಇದೆ. ಸೆಕ್ಷನ್ 144 ಆಫ್ BNSS, ಅರ್ಲಿಯರ್ ಇಟ್ ವಾಸ್ 125 CRPC. ಸೊ ಇವತ್ತು ನಾವು ಇದೇ ಡಿಸ್ಕಸ್ ಮಾಡೋದು. ಅದು ಬಿಟ್ರೆ ಹಿಂದೂ ಮ್ಯಾರೇಜ್ ಆಕ್ಟ್ 1955, ಅದರಲ್ಲಿ ಸೆಕ್ಷನ್ 24 and 25 ಸ್ಪೆಷಲಿ ಫಾರ್ ಮೇಂಟೆನೆನ್ಸ್. ಆಫ್ಟರ್ ದಟ್ ದ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ 1956, ಅದರಲ್ಲಿ ಪರ್ಟಿಕ್ಯುಲರ್ಲಿ ಸೆಕ್ಷನ್ 18. ಇಂಡಿಯನ್ ಡಿವೋರ್ಸ್ ಆಕ್ಟ್, ಕ್ರಿಶ್ಚಿಯನ್ಗೆ ಮೇಂಟೆನೆನ್ಸ್ ಸಂಬಂಧಪಟ್ಟಂತೆ ಇಂಡಿಯನ್ ಡಿವೋರ್ಸ್ ಆಕ್ಟ್ 1869 ಕೊಲೋನಿಯಲ್ ಲಾ. ಸೊ ಅದರಲ್ಲಿ ಪ್ರಾವಿಷನ್ ಇದೆ. ಪಾರ್ಸಿಸಿಗೆ ಸಂಬಂಧಪಟ್ಟಂತೆ ಪಾರ್ಸಿ ಮ್ಯಾರೇಜ್ ಅಂಡ್ ಡಿವೋರ್ಸ್ ಆಕ್ಟ್ 1936 ಮೇಂಟೆನೆನ್ಸ್ ಫಾರ್ ಪಾರ್ಸಿ. ಅದು ಬಿಟ್ರೆ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ DV ಆಕ್ಟ್ 2005 ಅಲ್ಲೂ ನಿಮಗೆ ಇಂಟ್ರಿಮ್ ಮೇಂಟೆನೆನ್ಸ್ಗೆ ಪ್ರಾವಿಷನ್ ಇದೆ. ಆಫ್ಟರ್ ದಟ್ ದ ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಆಕ್ಟ್ 2007. ಸೊ ಸೀನಿಯರ್ ಸಿಟಿಸನ್ಸ್ ಹಾಗೂ ಪೇರೆಂಟ್ಸ್ಗೆ ಮೇಂಟೆನೆನ್ಸ್ ಕೊಡುವಂತಹದ್ದು ಹಾಗೂ ಈ ಒಂದು ಮೇಂಟೆನೆನ್ಸ್ ಟ್ರಿಬ್ಯುನಲ್ ಎಸ್ಟಾಬ್ಲಿಷ್ ಮಾಡುವಂತಹ ಪ್ರಾವಿಷನ್ಸ್ ಈ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಆಕ್ಟ್ 2007 ಅಲ್ಲಿ ಇದೆ. ಅಂದ್ರೆ ಇಷ್ಟು ಕಾನೂನಲ್ಲಿ ಸೀನಿಯರ್ ಸಿಟಿಸನ್ಸ್ಗೆ, ತಂದೆ ತಾಯಿಗಳಿಗೆ, ಹೆಂಡತಿಗೆ, ಮಕ್ಕಳಿಗೆ, ಇವರಿಗೆಲ್ಲ ಮೇಂಟೆನೆನ್ಸ್ ಕೊಡುವಂತ ಪ್ರಾವಿಷನ್ಸ್ ಇಷ್ಟೆಲ್ಲ ಕಾನೂನಲ್ಲಿದೆ. ಆಮೇಲೆ ನಮ್ಮ ಆರ್ಟಿಕಲ್ 39 ಹೇಳುತ್ತೆ DPSP, ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು. ಅನುಚ್ಛೇದ 39 ಕೂಡ ಹೇಳುತ್ತೆ ಸ್ಟೇಟಿಗೆ ಡೈರೆಕ್ಷನ್ ಕೊಡುತ್ತೆ. ಎಕನಾಮಿಕ್ ಅಂಡ್ ಸೋಷಿಯಲ್ ಜಸ್ಟಿಸ್ ಆಗಬೇಕು, ಜೆಂಡರ್ ಈಕ್ವಾಲಿಟಿ ಆಗಬೇಕು, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್. ಲೇಬರ್ ಲಾ ಯಾರು ಓದ್ತಿರ್ತೀರಾ ಗೊತ್ತಿರುತ್ತೆ, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್. ಓಕೆ, ಸೊ ಇದೆಲ್ಲ ಆರ್ಟಿಕಲ್ 39 ಸ್ಟೇಟಿಗೆ ಡೈರೆಕ್ಷನ್ ಕೊಡುತ್ತೆ. ಇದೆಲ್ಲ ಪ್ರಾವಿಷನ್ಸ್ ಇದೆ. ಈಗ ಇಷ್ಟೊಂದು ಪ್ರಾವಿಷನ್ಸ್, ಇಷ್ಟೊಂದು ಕಾನೂನಲ್ಲಿ ಇವತ್ತು ನಾವು ಓದ್ತಾ ಇರೋದು ಫಸ್ಟ್ ಒನ್ ಏನಿದೆ, ಸೆಕ್ಷನ್ 144, ಅರ್ಲಿಯರ್ 125 CRPC. ಅಂದ್ರೆ ಇವತ್ತು ನಾವು ಓದ್ತಿರೋದು ಇನ್ ಡೆಪ್ತ್ ಆಫ್ CRPC. ಈಗ ಸೆಕ್ಷನ್ ನಮ್ಮ ಚಾಪ್ಟರ್ 10 BNSS ಅಲ್ಲಿ ನಮಗೆ ಆರ್ಡರ್ ಫಾರ್ ಮೇಂಟೆನೆನ್ಸ್ ಆಫ್ ವೈಫ್, ಚಿಲ್ಡ್ರನ್ ಅಂಡ್ ಪೇರೆಂಟ್ಸ್ ಮೆನ್ಷನ್ ಆಗಿದೆ. ಚಾಪ್ಟರ್ 10 BNSS ಅಲ್ಲಿ ಮೆನ್ಷನ್ ಆಗಿದೆ ಆರ್ಡರ್ ಫಾರ್ ಮೇಂಟೆನೆನ್ಸ್ ಆಫ್ ವೈಫ್, ಚಿಲ್ಡ್ರನ್ ಅಂಡ್ ಪೇರೆಂಟ್ಸ್. ಈಗ ಆರ್ಡರ್ ಫಾರ್ ಮೇಂಟೆನೆನ್ಸ್ ಆಫ್ ವೈಫ್, ಚಿಲ್ಡ್ರನ್, ಪೇರೆಂಟ್ಸ್ CRPC ಅಲ್ಲಿ ಸೆಕ್ಷನ್ 125, BNSS ಅಲ್ಲಿ 144. ಈ ಮೇಂಟೆನೆನ್ಸ್ ನ ಹೇಗೆ ಕ್ಲೇಮ್ ಮಾಡಬೇಕು, ವಾಟ್ ಇಸ್ ದಿ ಪ್ರೊಸೀಜರ್, ಅದು CRPC 126 ಅಲ್ಲಿ ಕೊಟ್ಟಿದ್ದಾರೆ, BNSS ಅಲ್ಲಿ 145 ಅಲ್ಲಿ ಕೊಟ್ಟಿದ್ದಾರೆ. ಆಲ್ಟ್ರೇಷನ್ ಇನ್ ಅಲಯನ್ಸಸ್. ಈಗ ಅಲಯನ್ಸಸ್ ಒಂದ್ಸರಿ ಡಿಸೈಡ್ ಆಗಿರುತ್ತೆ, ಆಲ್ಟರ್ ಮಾಡ್ಬೇಕಪ್ಪ, ನಿಮ್ಮ ಖರ್ಚು ವೆಚ್ಚಗಳು ಜಾಸ್ತಿ ಆಯ್ತು, ಮೆಡಿಕಲ್ ಎಮರ್ಜೆನ್ಸಿ ಬಂತು, ಅಥವಾ ಮುಂದ್ಗಡೆ ಯಾರು ಮೇಂಟೆನೆನ್ಸ್ ಕೊಡ್ತಾ ಇದ್ದಾರೆ ಹಸ್ಬೆಂಡ್, ಅವರಿಗೆ ಏನಾದ್ರು ಪ್ರಮೋಷನ್ ಆಯ್ತು, ಇನ್ಕಮ್ ಜಾಸ್ತಿ ಆಯ್ತು, ಇನ್ನೊಂದು ಸೋರ್ಸ್ ಅಡಿಷನ್ ಆಯ್ತು ಅವರಿಗೆ. ಸೊ ಅವಾಗ ಆಲ್ಟ್ರೇಷನ್ ಮಾಡಬೇಕು ಅಲಯನ್ಸಸ್ ಅಲ್ಲಿ, ಮೇಂಟೆನೆನ್ಸ್ ಅಲ್ಲಿ. ಸೊ ಅವಾಗ CRPC 127, BNSS ಅಲ್ಲಿ 146. ಆಮೇಲೆ ಆರ್ಡರ್ ನ ಎನ್ಫೋರ್ಸ್ ಮಾಡಿಸ್ಬೇಕು. CRPC 128 ಅಲ್ಲಿ ಪ್ರಾವಿಷನ್ ಇದೆ, BNSS 147 ಅಲ್ಲಿ ಇದೆ. ಇವತ್ತು ನಾವು ಸೆಕ್ಷನ್ ಬೈ ಸೆಕ್ಷನ್, 4 ಸೆಕ್ಷನ್ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಪ್ರತಿ ಒಂದು ಡಿಕೋಡ್ ಮಾಡೋಣ ಒನ್ ಬೈ ಒನ್. ಸೊ ಫಸ್ಟ್ ನೋಡೋದಾದ್ರೆ 144, ಆರ್ಡರ್ ಫಾರ್ ಮೇಂಟೆನೆನ್ಸ್ ಆಫ್ ವೈಫ್, ಚಿಲ್ಡ್ರನ್ ಅಂಡ್ ಪೇರೆಂಟ್ಸ್, CRPC 125 ಅಂಡ್ BNSS 144. ನಾನು ಏನು ಮತ್ತೆ ಚೇಂಜಸ್ ಇಲ್ಲ, ಸೇಮ್ ಕಾನ್ಸೆಪ್ಟ್ ಬರೀರಿ. ಯಾರು ಬ್ಯಾಕ್ಲಾಗ್ ಇದ್ದಾರೆ, ಯಾಕಂದ್ರೆ ಹೈಕೋರ್ಟಿನ ಜಜ್ಮೆಂಟ್ ಇದೆ ಲಾಸ್ಟ್ ಇಯರ್ ಬಂದಿದ್ದು, ಯಾರ್ಯಾರು CRPC ಬರ್ದಿದ್ದೀರಾ ಹಾಗೂ ಫೇಲ್ ಆಗಿದ್ದೀರಾ ಅವರು CRPC ಪೇಪರೇ ಬರೀಬೇಕು ಅಂತ ಹೇಳಿದೆ ಹೈಕೋರ್ಟ್. ಸೊ ಹಾಗಾಗಿ ನಿಮಗೆ ಬೆನಿಫಿಟ್ ಆಗುತ್ತೆ. ಸೆಕ್ಷನ್ 1 ಚೇಂಜ್ ಮಾಡ್ಕೊಳ್ಳಿ, ನಾನು ಮೇಲ್ಗಡೆ ಏನ್ ಮೆನ್ಷನ್ ಮಾಡಿದ್ದೀನಿ ಬಾಕಿ ಎಲ್ಲ ಸೇಮ್. ಓಕೆ, ಜಾಸ್ತಿ ಜಜ್ಮೆಂಟ್ಸ್ ಎಲ್ಲ ಇರೋದೇ CRPC ಮೇಲೆ, ಅದೇ ಕರೆಸ್ಪಾಂಡಿಂಗ್ ಜಜ್ಮೆಂಟ್ಸ್ ನಾವು BNSSಗೂ ಆಸ್ ಎ ಕೇಸ್ ಲಾ ಸೈಟೇಷನ್ ಯೂಸ್ ಮಾಡಬಹುದು. ಈಗ ಸೆಕ್ಷನ್ 144 ಪ್ರೊವೈಡ್ಸ್ ಎ ಲೀಗಲ್ ರೆಮಿಡಿ ಫಾರ್ ಡಿಪೆಂಡೆಂಟ್ಸ್, ದಟ್ ಈಸ್ ವೈಫ್, ಚಿಲ್ಡ್ರನ್, ಪೇರೆಂಟ್ಸ್, ತಂದೆ ತಾಯಿಗಳಿಗೆ, ಮಕ್ಕಳಿಗೆ ಹಾಗೂ ಹೆಂಡತಿಗೆ ಇದು ಲೀಗಲ್ ರೆಮಿಡಿನ ಪ್ರೊವೈಡ್ ಮಾಡುತ್ತೆ 144 ಆರ್ 125. ಹೂ ಆರ್ ನೆಗ್ಲೆಕ್ಟೆಡ್ ಆರ್ ರೆಫ್ಯೂಸ್ ಟು ಮೇಂಟೈನ್ ಬೈ ಎ ಪರ್ಸನ್ ಹ್ಯಾವಿಂಗ್ ಸಫಿಷಿಯಂಟ್ ಮೀನ್ಸ್. ಅಂದ್ರೆ ಆ ವ್ಯಕ್ತಿ ಹತ್ರ, ವ್ಯಕ್ತಿ ಅಂದ್ರೆ ಹಸ್ಬೆಂಡ್, ವೈಫಿಗೆ ಹಸ್ಬೆಂಡ್, ಚಿಲ್ಡ್ರನ್ಗೆ ತಂದೆ ದಟ್ ಈಸ್ ಫಾದರ್, ಪೇರೆಂಟ್ಸ್ಗೆ ಮಗ ದಟ್ ಈಸ್ ಸನ್. ಸೊ ಆ ಸನ್ ಹತ್ರ, ಆ ಫಾದರ್ ಹತ್ರ, ಆ ಹಸ್ಬೆಂಡ್ ಹತ್ರ ಸಫಿಷಿಯಂಟ್ ಮೀನ್ಸ್ ಇದೆ, ಅಂದ್ರೆ ಸೋರ್ಸ್ ಆಫ್ ಇನ್ಕಮ್ ಇದೆ. ಬಟ್ ಆದ್ರೂ ಅವನು ತನ್ನ ಹೆಂಡತಿಗೆ, ಮಕ್ಕಳಿಗೆ ಅಥವಾ ತಂದೆ ತಾಯಿಗಳಿಗೆ ಮೇಂಟೆನೆನ್ಸ್ ಕೊಡ್ತಾ ಇಲ್ಲ, ಸಾಕ್ತಾ ಇಲ್ಲ, ಅವರ ಖರ್ಚು ವೆಚ್ಚಗಳನ್ನ ನೋಡ್ಕೊಂತಿಲ್ಲ. ಅಂತಹ ಟೈಮಲ್ಲಿ ಇಟ್ ಎನ್ಶೋರ್ಸ್ ಫೈನಾನ್ಷಿಯಲ್ ಸಪೋರ್ಟ್ ಟು ದೋಸ್ ಹೂ ಆರ್ ಅನೇಬಲ್ ಟು ಮೇಂಟೈನ್ ದೆಮ್ಸೆಲ್ಫ್, ದೆನ್ ಎ ಮೆಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ JMFC ಕ್ಯಾನ್ ಆರ್ಡರ್ ಮೇಂಟೆನೆನ್ಸ್. ಸೊ ಯಾವಾಗ ಒಬ್ಬ ವ್ಯಕ್ತಿ ಹತ್ರ ಸಫಿಷಿಯಂಟ್ ಮೀನ್ಸ್ ಇರುತ್ತೆ, ಒಳ್ಳೆ ಆದಾಯದ ಮೂಲ, ಇನ್ಕಮ್ ಸೋರ್ಸ್ ಇರುತ್ತೆ, ಚೆನ್ನಾಗಿ ದುಡಿತಿರ್ತಾರೆ, ಓಕೆ, ಜಾಸ್ತಿ ಸೋರ್ಸಸ್ ಆಫ್ ಇನ್ಕಮ್ ಇರುತ್ತೆ,
ಹಾಗೂ ಅವರ ಹೆಂಡತಿ ಹತ್ರ ಅಥವಾ ಆ ವ್ಯಕ್ತಿಯ ಮಕ್ಕಳ ಹತ್ರ ಅಥವಾ ಆ ವ್ಯಕ್ತಿಯ ತಂದೆ ತಾಯಿ ಹತ್ರ ಸಫಿಷಿಯಂಟ್ ಮೀನ್ಸ್ ಇರೋದಿಲ್ಲ, ತನ್ನ ಜೀವನ ನಡೆಸಕ್ಕೆ ಯಾವುದೇ ತರಹದ ಆದಾಯದ ಮೂಲ ಇರಲ್ಲ. ಅಂತ ಟೈಮಲ್ಲಿ ಆ ವ್ಯಕ್ತಿ ಹತ್ರ ಅವರು ಮೇಂಟೆನೆನ್ಸ್ ಪಡ್ಕೊಬಹುದು. ಸೊ ಈ ಮೇಂಟೆನೆನ್ಸ್ ಅಪ್ಲಿಕೇಶನ್ ಅವರು ಎಲ್ಲಿ ಫೈಲ್ ಮಾಡಬೇಕು ಅಂದ್ರೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಕೋರ್ಟ್. ಈಗ ನಿಮಗೆ JMFC ಅಂದ ತಕ್ಷಣ ಕನ್ಫ್ಯೂಸ್ ಆಗ್ಬೋದು. ಹೈರಾರ್ಕಿ ಆಫ್ ಕ್ರಿಮಿನಲ್ ಕೋರ್ಟ್ ನೋಡ್ಕೊಳ್ಳಿ. ಎಲ್ಲಕ್ಕಿಂತ ಅಪೆಕ್ಸ್ ಅಥಾರಿಟಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಸ್ಟೇಟ್ ಲೆವೆಲ್ ಅಲ್ಲಿ ಹೈಕೋರ್ಟ್, ಅದ್ರ ಕೆಳಗಡೆ ಸೆಷನ್ಸ್ ಕೋರ್ಟ್, ಅದ್ರ ಕೆಳಗಡೆ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್, ಅದ್ರ ಕೆಳಗಡೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್, ಅದ್ರ ಕೆಳಗಡೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಸೆಕೆಂಡ್ ಕ್ಲಾಸ್. ಸೊ ನೆಕ್ಸ್ಟ್ ಸೆಷನ್ ಏನಾದರೂ ಮಾಡಿದ್ರೆ ಹೈರಾರ್ಕಿ ಆಫ್ ಕ್ರಿಮಿನಲ್ ಕೋರ್ಟ್ಸ್ ಆರ್ ಕಾನ್ಸ್ಟಿಟ್ಯೂಷನ್ ಆಫ್ ಕ್ರಿಮಿನಲ್ ಕೋರ್ಟ್ಸ್ ಅಂಡರ್ BNSS ಮಾಡೋಣ. ನಿಮಗೆಲ್ಲ ಪ್ರೊಸೀಜರ್ ಗೊತ್ತಾಗುತ್ತೆ, ಯಾವ್ಯಾವ ಕೋರ್ಟ್ ಕೆಳಗಡೆ ಇರುತ್ತೆ, ಯಾವ್ಯಾವ ಕೋರ್ಟಿನ ಪವರ್ ಏನೇನಿದೆ, ಯಾವ್ಯಾವ ತರಹದ ಸೆಂಟೆನ್ಸು ಹಾಗೂ ಎಷ್ಟು ಪೆನಾಲ್ಟಿ ಫೈನ್ ಇಂಪೋಸ್ ಮಾಡಬಹುದು ಅನ್ನುವಂಥದ್ದು ನೆಕ್ಸ್ಟ್ ಒಂದು ಸ್ಲೈಡಲ್ಲಿ ನೋಡೋಣ ಅಂತೆ. ಜಸ್ಟ್ ಇಷ್ಟು ತಿಳ್ಕೊಳ್ಳಿ, JMFC ಕೋರ್ಟ್ ಹತ್ರ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. 125 CRPC ಅಥವಾ 144 ಅಪ್ಲಿಕೇಶನ್ ಫಾರ್ ಮೇಂಟೆನೆನ್ಸ್. ಯು ಹ್ಯಾವ್ ಟು ಫೈಲ್ ಅಪ್ಲಿಕೇಶನ್ ಟು JMFC. ಈಗ 144 ಸಬ್ಸೆಕ್ಷನ್ 1 ಏನು ಹೇಳುತ್ತೆ ಅಂದ್ರೆ ಹೂ ಈಸ್ ಎಂಟೈಟಲ್ಡ್ ಟು ಮೇಂಟೆನೆನ್ಸ್. ಮೇಂಟೆನೆನ್ಸ್ಗೆ ಯಾರು ಎಂಟೈಟಲ್ ಆಗ್ತಾರೆ, ಯಾರು ಅರ್ಹರು, ಮೇಂಟೆನೆನ್ಸ್ ಜೀವನಾಂಶ ಪಡಿಲಿಕ್ಕೆ ಯಾರು ಅರ್ಹರು ಅನ್ನುವಂತಹದ್ದು ನಮ್ಮ ಸೆಕ್ಷನ್ 144 ಸಬ್ಸೆಕ್ಷನ್ 1 ಹೇಳುತ್ತೆ. ಫಸ್ಟ್ ವೈಫ್ ಅಂತ ಹೇಳುತ್ತೆ. ವೈಫ್, ದಿಸ್ ಇನ್ಕ್ಲೂಡ್ ಎ ವೈಫ್ ಹೂ ಈಸ್ ಅನೇಬಲ್ ಟು ಮೇಂಟೈನ್ ಹರ್ ಸೆಲ್ಫ್. ಅಂದ್ರೆ ಫಸ್ಟ್ ಯಾರು ಎಲಿಜಿಬಲ್ ಆಗ್ತಾರೆ ಅಂದ್ರೆ ವೈಫ್ ಎಲಿಜಿಬಲ್ ಆಗ್ತಾರೆ ಮೇಂಟೆನೆನ್ಸ್ ಪಡಿಲಿಕ್ಕೆ. ಸೊ ವೈಫ್ ಅಂದ್ರೆ ಯಾರು? ವೈಫ್ ಅಂದ್ರೆ ಡಿಫೈನ್ ಮಾಡಿದ್ದಾರೆ, ಡಿವೋರ್ಸ್ಡ್ ವುಮೆನ್ ಹೂ ಹ್ಯಾಸ್ ನಾಟ್ ರೀಮ್ಯಾರಿಡ್. ಈಗ ನಾವು ಫಾರ್ ದಿ ಪರ್ಪಸ್ ಆಫ್ ಮೇಂಟೆನೆನ್ಸ್, ಈಗ ನೀವೆಲ್ಲ ಏನ್ ಅನ್ಕೊಂತೀರಾ, ವೈಫ್ ಅಂದ್ರೆ ಏನಂತ ತಿಳ್ಕೊಂತೀರಾ? ಹೆಂಡತಿ. ವೈಫ್ ಅಂದ್ರೆ ಏನು ಸರ್? ನಾವು ಮದುವೆ ಆಗಿದ್ದೀವಿ, ನಮ್ಮ ಸ್ಪೌಸ್ ಯಾರಿದ್ದಾರೆ ಅವರಿಗೆ ವೈಫ್ ಅಂತೀವಿ. ಎಸ್, ಆಫ್ ಕೋರ್ಸ್ ವೈಫಿನ ಡೆಫಿನೇಷನ್. ಬಟ್ CRPC 125 CRPC ಅಥವಾ BNSS 144 ಏನ್ ಹೇಳುತ್ತೆ ಅಂದ್ರೆ ಸ್ವಲ್ಪ ಚೇಂಜ್ ಮಾಡುತ್ತೆ ವೈಫಿನ ಡೆಫಿನೇಷನ್. ವೈಫ್ ಅಂದ್ರೆ ನಿಮ್ಮ ಜೊತೆ ಮದುವೆ ಆಗಿರಬೇಕು ಹಾಗೂ ಅವರ ಡಿವೋರ್ಸ್ ಆಗಿರಬೇಕು, ವಿಚ್ಛೇದನೆ ಆಗಿರಬೇಕು ಅಥವಾ ಸಪರೇಷನ್ ಇರಬೇಕು ನಿಮ್ಮ ಮಧ್ಯ, ಅವರಿಗೆ ವೈಫ್ ಅಂತ ಕರಿತೀವಿ. ಯಾಕಂದ್ರೆ ವೈಫ್ ಜೊತೆಯಲ್ಲಿದ್ದು ಸಂಸಾರ ಮಾಡ್ತಾ ವೈಫ್ ಮೇಂಟೆನೆನ್ಸ್ ಕ್ಲೈಮ್ ಮಾಡಲ್ಲ. ಓಕೆ, ಮದುವೆ ಆಗಿ ಜೊತೆಯಲ್ಲಿದ್ದು ಸುಖವಾಗಿದ್ದು ಆರಾಮಾಗಿ ಸಂಸಾರ ನಡೀತಾ ಇದೆ, JMFCಗೆ ಹೋಗಿ ಅಪ್ಲಿಕೇಶನ್ ಹಾಕಲ್ಲ ಮೇಂಟೆನೆನ್ಸ್ ಅಪ್ಲಿಕೇಶನ್. ಯಾವಾಗ ವೈಫ್ ಮೇಂಟೆನೆನ್ಸ್ ಅಪ್ಲಿಕೇಶನ್ ಹಾಕ್ತಾರೆ, ನಿಮ್ಮಿಂದ ಸಪರೇಟ್ ಆಗಿರಬೇಕು ಅಥವಾ ಡಿವೋರ್ಸ್ ಪಡೆದಿರಬೇಕು. ಓಕೆ, ಸೊ ಹಾಗಾಗಿ ಫಾರ್ ದಿ ಪರ್ಪಸ್ ಆಫ್ ಮೇಂಟೆನೆನ್ಸಿನ ದೃಷ್ಟಿಯಲ್ಲಿ ವೈಫಿನ ಅರ್ಥ ನಿಮ್ಮ ಜೊತೆ ಮದುವೆ ಆಗಿ ನಿಮ್ಮಿಂದ ವಿಚ್ಛೇದನೆ ಪಡೆದಿರೋರು ಅಥವಾ ನಿಮ್ಮಿಂದ ಸಪರೇಟ್ ಆಗಿ ಇರುವವರು, ಅವರಿಗೆ ವೈಫ್ ಅಂತ ಕರಿತೀವಿ. ಸೊ ವೈಫ್ ಈಸ್ ಎಂಟೈಟಲ್ ಫಾರ್ ಮೇಂಟೆನೆನ್ಸ್. ಎರಡನೇದು ಚಿಲ್ಡ್ರನ್. ಮಕ್ಕಳನ್ನು ಕೂಡ ತಂದೆ ಹತ್ರ ಮೇಂಟೆನೆನ್ಸ್ ಪಡಿಬಹುದು. ವೈಫ್ ಗಂಡನ ಹತ್ರ ಮೇಂಟೆನೆನ್ಸ್ ಪಡಿತಾರೆ, ಚಿಲ್ಡ್ರನ್ ಮಕ್ಕಳು ತಂದೆ ಹತ್ರ ಮೇಂಟೆನೆನ್ಸ್ ಪಡಿಬಹುದು. ಆ ಮಕ್ಕಳು ಬೋತ್ ಲೆಜಿಟಿಮೇಟ್ ಅಂಡ್ ಇಲ್ಲೆಜಿಟಿಮೇಟ್ ಮೈನರ್ ಚಿಲ್ಡ್ರನ್ ಕ್ಯಾನ್ ಕ್ಲೇಮ್ ಮೇಂಟೆನೆನ್ಸ್ ಫ್ರಮ್ ಹಿಸ್ ಫಾದರ್ ಆರ್ ಹರ್ ಫಾದರ್. ಲೆಜಿಟಿಮೇಟ್ ಚಿಲ್ಡ್ರನ್ ಮದುವೆ ಆಗಿರುತ್ತೆ, ಮದುವೆದಿಂದ ಜನಿಸಿರುವಂತಹ ಮಕ್ಕಳು, ಅವರು ಮೇಂಟೆನೆನ್ಸ್ ಪಡಿಬಹುದು. ಇಲಿಜಿಟಿಮೇಟ್ ಚಿಲ್ಡ್ರನ್, ಇಲಿಜಿಟಿಮೇಟ್ ಅಂದ್ರೆ ಮದುವೆ ಆಗಿಲ್ಲ, ಏನೋ ಒಂದು ಸಂಬಂಧ ಇರುತ್ತೆ, ಅನೈತಿಕ ಸಂಬಂಧ, ಆ ಸಂಬಂಧದಿಂದ ಮಕ್ಕಳು ಜನಿಸಿರ್ತಾರೆ, ಬರ್ತ್ ಆಗಿರುತ್ತೆ, ಮಕ್ಕಳು ಹುಟ್ಟಿರ್ತಾರೆ, ಮದುವೆ ಆಗಿರಲ್ಲ, ಜಸ್ಟ್ ಒಂದು ಸಂಬಂಧ ಇಟ್ಕೊಂಡಿರ್ತಾರೆ, ಫಿಸಿಕಲ್ ರಿಲೇಷನ್, ಆ ರಿಲೇಶನ್ಶಿಪ್ ಇಂದ ಮಕ್ಕಳು ಬರ್ತ್ ಆಗಿರುತ್ತೆ. ಸೊ ಅಂತಹ ಇಲ್ಲೆಜಿಟಿಮೇಟ್ ರಿಲೇಷನ್ ಇಂದ ಹುಟ್ಟಿರೋ ಮಕ್ಕಳು ಕೂಡ ತನ್ನ ತಂದೆಯಿಂದ ಮೇಂಟೆನೆನ್ಸ್ ಕ್ಲೈಮ್ ಮಾಡಬಹುದು. ಹಾಗೂ ಆ ಮಕ್ಕಳು ಏನಾಗಿರ್ಬೇಕು ಅಂದ್ರೆ ಮೈನರ್ ಆಗಿರ್ಬೇಕು. ಗಂಡು ಮಗು ಆಗ್ಲಿ ಹೆಣ್ಣು ಮಗು ಆಗ್ಲಿ, ಸರ್ಟನ್ ಎಕ್ಸೆಪ್ಷನ್ಸ್ ಇದೆ, ನಾನು ಮುಂದೆ ಹೇಳ್ತೀನಿ. ಗಂಡು ಮಗು ಆಗ್ಲಿ ಹೆಣ್ಣು ಮಗು ಆಗ್ಲಿ, ಮದುವೆ ಆಗಿರೋದ್ರಿಂದ ಜನಿಸಿರ್ಲಿ, ಯಾವ್ದಾದ್ರು ಅನೈತಿಕ ಸಂಬಂಧದಿಂದ ಜನಿಸಿರ್ಲಿ, ಅವರಿಗೆ ನಾವು ಮೇಂಟೆನೆನ್ಸ್ ಕೊಡಬೇಕು. ಎಲ್ಲಿಯ ತನಕ? 18 ವರ್ಷ ತನಕ. 18 ವರ್ಷ ತನಕ ಮೇಂಟೆನೆನ್ಸ್ ಕೊಡಬೇಕು. ಮಗ ಇರ್ಲಿ ಮಗಳಿರ್ಲಿ, 18 ವರ್ಷ ತನಕ. ಇಲ್ಲೊಂದು ಸರ್ಟೈನ್ ಒಂದು ಚಿಕ್ಕದು ಒಂದು ಪ್ರೊವೈಡೆಡ್ ಏನು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಮಗ ಅಥವಾ ಮಗಳಾಗಿದ್ದಾರೆ, ಅವರು ಡಿಸೇಬಲ್ಡ್ ಆಗಿದ್ದಾರೆ ಅಂದ್ರೆ ಅಂಗವಿಕಲತೆ ಹೊಂದಿದ್ದಾರೆ. ಅಂತ ಟೈಮಲ್ಲಿ ಅವರು ಎಲ್ಲಿ ತನಕ ಬದುಕಿರ್ತಾರೆ, ಅಂಗವಿಕಲರಾಗಿರ್ತಾರೆ, ಎಲ್ಲಿ ತನಕ ಬದುಕಿರ್ತಾರೆ, 18, 20, 40, 50. ಸೊ ಅವ್ರು ಎಲ್ಲಿ ತನಕ ಇರ್ತಾರೆ ಅಥವಾ ಮೇಂಟೆನೆನ್ಸ್ ಕೊಡೋರು ಎಲ್ಲಿ ತನಕ ಬದುಕಿರ್ತಾರೆ ಅಲ್ಲಿ ತನಕನೂ ಕೊಡಬೇಕು. ಅಂಗವಿಕಲತೆ ಆಗಿರುತ್ತೆ, ಅಂಗವಿಕಲತೆ ಕಾರಣದಿಂದ ಅವರಿಗೆ ಅರ್ನಿಂಗ್ ಮಾಡಕ್ ಆಗಲ್ಲ, ದುಡಿಯೋದಿಕ್ಕಾಗಲ್ಲ, ತಮ್ಮ ಜೀವನ ನಡ್ಸಕ್ ಆಗೋದಿಲ್ಲ. ಅಂತಹ ಟೈಮಲ್ಲಿ ಅವ್ರು ಮೇಂಟೆನೆನ್ಸ್ ಕೊಡಬೇಕು. ಇನ್ ಕೇಸ್ ಅವ್ರು ಕೇಪಬಲ್ ಇದ್ದಾರೆ, ಅಂಗವಿಕಲರು ಇದ್ದಾರೆ, ಕೇಪಬಲ್ ಇದ್ದಾರೆ, ದೆನ್ ಈಸ್ ನಾಟ್ ಎಂಟೈಟಲ್ ಫಾರ್ ಮೇಂಟೆನೆನ್ಸ್. ಓಕೆ, ಅಂಗವಿಕಲರು ಇದ್ದಾರೆ, ಲೇಡೀಸ್ ಇದ್ದಾರೆ, ಅಂಗವಿಕಲರು ಇದ್ದಾರೆ, ಅಂತ ಟೈಮಲ್ಲಿ ಅವ್ರ ಮದುವೆ ಆಯ್ತು,
ಸೊ ಅವಾಗ ಮೇಂಟೆನೆನ್ಸ್ ಕೊಡುವಂತ ಅವಶ್ಯಕತೆ ಇಲ್ಲ. ಓಕೆ, ಇದೊಂದು ನೆನ್ಪಿಟ್ಕೊಳ್ಳಿ ಪಾಯಿಂಟ್. ಅದಾದ್ಮೇಲೆ ಪೇರೆಂಟ್ಸ್, ತಂದೆ ತಾಯಿಗಳು. ಪೇರೆಂಟ್ಸ್ ಹೂ ಆರ್ ಅನೇಬಲ್ ಟು ಮೇಂಟೈನ್ ದೆಮ್ಸೆಲ್ಫ್, ತಂದೆ ತಾಯಿಗಳು ತಮ್ಮ ಖರ್ಚು ವೆಚ್ಚ ನೋಡ್ಕೊಳಕ್ ಆಗ್ತಿಲ್ಲ ಅಂತ ಟೈಮಲ್ಲಿ ತಮ್ಮ ಮಗನ ಹತ್ರ ಕ್ಲೇಮ್ ಮಾಡಬಹುದು. ಅಡಲ್ಟ್ ಚಿಲ್ಡ್ರನ್, ನಾನು ನಿಮಗೆ ಹೇಳಿದೆ ಅಡಲ್ಟ್ ಚಿಲ್ಡ್ರನ್ ಬಗ್ಗೆ, ಅಂದ್ರೆ 18 ವರ್ಷ ತನಕ ನೀವು ಮೇಂಟೆನೆನ್ಸ್ ಕೊಡ್ಲೇಬೇಕು, ಮಗ ಆಗ್ಲಿ ಮಗಳಾಗ್ಲಿ, ಹೆಲ್ತಿ ಇರ್ಲಿ ಅಥವಾ ಡಿಸೇಬಲ್ಡ್ ಇರ್ಲಿ, 18 ವರ್ಷ ತನಕ ಕೊಡಬೇಕು. 18 ವರ್ಷದ ಮೇಲೆ ಅಡಲ್ಟ್ ಆಗ್ತಾರೆ. ಸೊ ಅಡಲ್ಟ್ ಚಿಲ್ಡ್ರನ್ ಏನಿದೆ ಅಂದ್ರೆ ಡಿಪೆಂಡೆಂಟ್ ಲೆಜಿಟಿಮೇಟ್ ಆರ್ ಇಲ್ಲೆಜಿಟಿಮೇಟ್ ಅಡಲ್ಟ್ ಚಿಲ್ಡ್ರನ್, ಅಂದ್ರೆ ಮದುವೆ ಆಗಿ ಜನಿಸಿರೋ ಮಕ್ಕಳು ಅಥವಾ ಅನೈತಿಕ ಸಂಬಂಧದಿಂದ ಹುಟ್ಟಿರೋ ಮಕ್ಕಳು ಯಾರೇ ಇರ್ಲಿ, 18 ವರ್ಷ ತುಂಬಿದೆ ಅವರಿಗೆ, ಅವರು ಫಿಸಿಕಲಿ ಆರ್ ಮೆಂಟಲಿ ಡಿಸೇಬಲ್ಡ್ ಇದ್ದಾರೆ, ಬುದ್ಧಿಮಾಂದ್ಯತೆಯಿಂದ ಬಳಕ್ತಿದ್ದಾರೆ, ಯಾವ್ದಾದ್ರು ಒಂದು ಅಂಗವೈಕಲ್ಯತೆ ವೈಫಲ್ಯತೆ ಅಂತದ್ರಿಂದ ಬಳಕ್ತಿದ್ದಾನೆ. ಸೊ ಅಂಥವರಿಗೂ ಕೂಡ 18 ಇಯರ್ಸ್ ಕಂಪ್ಲೀಟ್ ಆಗಿದೆ, ಆದ್ರೂ ನೀವು ಮೇಂಟೆನೆನ್ಸ್ ಕೊಡಬೇಕು. ಇಫ್ ಎ ಮ್ಯಾರಿಡ್ ಫೀಮೇಲ್ ಚೈಲ್ಡ್ ಮೈನರ್, ಅಂದ್ರೆ ಕೆಲವು ಕಾನೂನಲ್ಲಿ ನೀವು ಲೆಸ್ ದ್ಯಾನ್ 18 ಮೈನರಿಗೆ ಮದುವೆ ಮಾಡುವಂತ ಪ್ರಾವಿಷನ್ಸ್ ಇದೆ, ಸರ್ಟನ್ ಕೇಸ್ ಲಾಸು ಇದೆ. ಓಕೆ, ಸ್ಪೆಷಲಿ ಸ್ವಲ್ಪ ಮುಸ್ಲಿಂ ಲಾದಲ್ಲಿ ಬರುತ್ತೆ, ಏಜ್ ಆಫ್ ಪುಬರ್ಟಿ ಅಂತ ಕರಿತೀವಿ ಕಾನ್ಸೆಪ್ಟ್. ಮುಸ್ಲಿಂ ಲಾ, ಫ್ಯಾಮಿಲಿ ಲಾ ಯಾರು ಓದ್ತಿದ್ದೀರಾ, ಫ್ಯಾಮಿಲಿ ಲಾ ಅವ್ರಿಗೆ ಇರುತ್ತೆ ಏಜ್ ಆಫ್ ಪುಬರ್ಟಿ. ಸೊ ಮದುವೆ ಮಾಡಿರ್ತಾರೆ, ಕೆಲವು ಹೈಕೋರ್ಟ್ ಡಿಸಿಷನ್ಸ್ ಇದೆ, ಸುಪ್ರೀಂ ಕೋರ್ಟ್ ಡಿಸಿಷನ್ಸ್ ಇದೆ. ಸೊ ಮೈನರ್ ಚೈಲ್ಡ್ ಇರುತ್ತೆ, ಫೀಮೇಲ್ ಚೈಲ್ಡ್, ಅದಕ್ಕೆ ಮದುವೆ ಮಾಡಿರ್ತೀವಿ, ಅವರ ಗಂಡ ದುಡಿತಾ ಇಲ್ಲ, ಲ್ಯಾಕ್ಸ್ ಸಫಿಷಿಯಂಟ್ ಮೀನ್ಸ್ ದುಡಿತಾ ಇಲ್ಲ, ಲ್ಯಾಕ್ಸ್ ಸಫಿಷಿಯಂಟ್ ಮೀನ್ಸ್ ಸಾಕುವಂತ ಕೆಪಾಸಿಟಿ ಇಲ್ಲ ಅಥವಾ ದುಡಿತಾ ಇಲ್ಲ. ಅಂತ ಟೈಮಲ್ಲಿ ತಂದೆ, ಆ ಹುಡುಗಿಯ ತಂದೆ, ಆ ಮೈನರ್ ಹುಡುಗಿಯ ತಂದೆ ಏನ್ ಮದುವೆ ಮಾಡಿದ್ದಾರೆ, ಅವರು ಆಬ್ಲಿಗೇಷನ್ ಇರುತ್ತೆ, ಅವರ ಡ್ಯೂಟಿ ಇರುತ್ತೆ, ಅವರ ಮಗಳಿಗೆ ಅವರು ಸಾಕಬೇಕು. ಎಲ್ಲಿಯ ತನಕ? ಅಂಟಿಲ್ ಶಿ ಅಟೈನ್ಸ್ ಮೆಜಾರಿಟಿ, ಅವಳಿಗೆ 18 ವರ್ಷ ಮುಗಿಯೋ ತನಕ ಅವರಿಗೆ ಏನ್ ಮಾಡಬೇಕು, ತಂದೆ ಮೇಂಟೆನೆನ್ಸ್ ಪ್ರೊವೈಡ್ ಮಾಡಬೇಕು. ಸೊ ಇವರೆಲ್ಲ ಏನಾಗಿರ್ತಾರೆ, ಎಂಟೈಟಲ್ ಇರ್ತಾರೆ, ಅರ್ಹರಿರ್ತಾರೆ, ಮೇಂಟೆನೆನ್ಸ್ ಪಡೀಲಿಕ್ಕೆ ಅರ್ಹರಿರ್ತಾರೆ. ಯಾರ್ಯಾರು? ವೈಫ್ ತನ್ನ ಹಸ್ಬೆಂಡ್ ನಿಂದ, ಚಿಲ್ಡ್ರನ್ ತಮ್ಮ ತಂದೆಯಿಂದ, ಅದು ಲೆಜಿಟಿಮೇಟ್ ಇಲ್ಲೆಜಿಟಿಮೇಟ್ ಯಾವುದೇ ತರಹದ ಮಕ್ಕಳಾಗಿರ್ಬೋದು, ಪೇರೆಂಟ್ಸ್ ತನ್ನ ಮಗನಿಂದ, ಅಡಲ್ಟ್ ಚಿಲ್ಡ್ರನ್ ಲೆಜಿಟಿಮೇಟ್ ಇಲ್ಲೆಜಿಟಿಮೇಟ್, ಬುದ್ಧಿಮಾಂದ್ಯತೆ ಅಂಗವೈಫಲ್ಯತೆ ಇಂಥದ್ರಿಂದ ಬಳಲ್ತಾ ಇದ್ರೆ ಅವರು ತನ್ನ ತಂದೆಯಿಂದ ಎಷ್ಟೇ ವರ್ಷ ಇರಲಿ, 18 ವರ್ಷ ಅಂತಿಲ್ಲ, ನಾರ್ಮಲ್ ಮಕ್ಕಳಿಗೆ 18 ವರ್ಷ ತನಕ ಮೇಂಟೆನೆನ್ಸ್ ಕೊಡಬೇಕು. ಡಿಸೇಬಲ್ಡ್ ಇದ್ರೆ ಅವ್ರು ಎಲ್ಲಿ ತನಕ ಬದುಕಿರ್ತಾರೆ ಅಲ್ಲಿ ತನಕನೂ ಮೇಂಟೆನೆನ್ಸ್ ಕೊಡಬೇಕು. ಮೇಂಟೆನೆನ್ಸ್ ಕೊಡೋ ವ್ಯಕ್ತಿ ಸತ್ತೋದ್ರೆ ಏನೂ ಇಲ್ಲ, ಒಟ್ಟು ಅವ್ರು ಇರೋ ತನಕ ಸಾಕಬೇಕು, ಮೇಂಟೆನೆನ್ಸ್ ಕೊಡಬೇಕು. ಸೊ ಇವರೆಲ್ಲ ಏನಾಗಿರ್ತಾರೆ, ಎಂಟೈಟಲ್ ಆಗಿರ್ತಾರೆ, ಅಂದ್ರೆ ಅರ್ಹರಿರ್ತಾರೆ ಮೇಂಟೆನೆನ್ಸ್ ಪಡೀಲಿಕ್ಕೆ, ಜೀವನಾಂಶ ಪಡೀಲಿಕ್ಕೆ. ಈಗ ಕಂಡೀಷನ್ ಫಾರ್ ಮೇಂಟೆನೆನ್ಸ್ ಪಡೀಲಿಕ್ಕೆ ಏನ್ ಕಂಡೀಷನ್ ಅಂದ್ರೆ ಇನ್ಎಬಿಲಿಟಿ ಟು ಮೇಂಟೈನ್. ಫಸ್ಟ್ ಕಂಡೀಷನ್ ಏನು? ಇನ್ಎಬಿಲಿಟಿ ಟು ಮೇಂಟೈನ್, ಅಂದ್ರೆ ನಮಗೆ ನಾವು ಸಾಕ್ಲಿಕ್ಕೆ, ನಮ್ಮ ಖರ್ಚು ವೆಚ್ಚಗಳನ್ನ ನಾವು ನೋಡ್ಕೊಳ್ಳಿಕ್ಕೆ ನಾವು ಅಸಮರ್ಥರು, ಕೇಪಬಲ್ ಇಲ್ಲ ನಾವು. ಎಬಿಲಿಟಿ ಇಲ್ಲ ನಮ್ಮ ಹತ್ರ, ನಮ್ಮ ಖರ್ಚು ನಾವು ನಡ್ಸಕ್ ಎಬಿಲಿಟಿ ಇಲ್ಲ, ನಮಗೆ ಅಷ್ಟೊಂದು ಇದಿಲ್ಲ, ಇನ್ಕಮ್ ಇಲ್ಲ, ನಾವು ನಡ್ಸ್ಕೊಳಕ್ ಆಗ್ತಿಲ್ಲ. ಸೊ ಅಂತ ಒಂದು ಸಿಚುವೇಶನ್ ಇರಬೇಕು, ಅವಾಗಲೇ ನೀವು ಮೇಂಟೆನೆನ್ಸ್ ಹಾಕಕ್ ಬರೋದು. ದ ಪರ್ಸನ್ ಸೀಕಿಂಗ್ ಮೇಂಟೆನೆನ್ಸ್ ಮಸ್ಟ್ ಬಿ ಅನೇಬಲ್ ಟು ಸಪೋರ್ಟ್ ದೆಮ್ಸೆಲ್ಫ್, ಅವರ ಖರ್ಚು ವೆಚ್ಚಗಳನ್ನ ನೋಡ್ಕೊಳಕ್ ಅವ್ರಿಗೆ ಆಗ್ಬಾರ್ದು, ಅವರ ಜೀವನಾಂಶ, ಅವರ ಜೀವನ ನಡೆಸಲಿಕ್ಕೆ ಅವರಿಗೆ ಯಾವುದೇ ತರಹದ ಆದಾಯದ ಮೂಲ ಇರಬಾರ್ದು. ಸಫಿಷಿಯಂಟ್ ಮೀನ್ಸ್ ದ ಪರ್ಸನ್ ಫ್ರಮ್ ಹೂಮ್ ಮೇಂಟೆನೆನ್ಸ್ ಇಸ್ ಸಾಟ್ ಮಸ್ಟ್ ಹ್ಯಾವ್ ಸಫಿಷಿಯಂಟ್ ಮೀನ್ಸ್ ಟು ಪ್ರೊವೈಡ್ ಫಾರ್ ದಿ ಡಿಪೆಂಡೆಂಟ್ಸ್. ಅಂದ್ರೆ ನೀವು ಯಾರಿಂದ ಮೇಂಟೆನೆನ್ಸ್ ಪಡಿತಾ ಇದ್ದೀರಾ, ಹಸ್ಬೆಂಡ್ ಇಂದ, ತಂದೆಯಿಂದ ಅಥವಾ ಮಗನಿಂದ ಏನ್ ಮೇಂಟೆನೆನ್ಸ್ ಪಡಿಬೇಕಂತಿದ್ದೀರಾ, ಆ ವ್ಯಕ್ತಿ ಹತ್ರ, ಯಾವ ವ್ಯಕ್ತಿಯಿಂದ ನೀವು ಮೇಂಟೆನೆನ್ಸ್ ಪಡಿತಾ ಇದ್ದೀರಾ ಆ ವ್ಯಕ್ತಿ ಹತ್ರ ಸಫಿಷಿಯಂಟ್ ಮೀನ್ಸ್ ಇರಬೇಕು, ಅವನಿಗೆ ಸೋರ್ಸ್ ಆಫ್ ಇನ್ಕಮ್ ಇರಬೇಕು. ಆ ಇನ್ಕಮ್ ಅಲ್ಲಿ ಅವನ ಒಂದು ಖರ್ಚು ವೆಚ್ಚಗಳನ್ನ ಹೋಗಿ ಅವನಿಗೆ ಸ್ಯಾಲ್ರಿ ಏನಿದೆ ಅಥವಾ ಇನ್ಕಮ್ ಸೋರ್ಸ್ ಏನಿದೆ, ಇನ್ಕಮ್ ಇರಬೇಕು ನಿಮಗೆ ಮೇಂಟೈನ್ ಮಾಡ್ಲಿಕ್ಕೆ ಅಥವಾ ನಿಮಗೆ ಮೇಂಟೆನೆನ್ಸ್ ಕೊಡ್ಲಿಕ್ಕೆ. ಅವನ ಹತ್ರನೇ ಏನು ಇಲ್ಲ, ಅವನೇ ICU ಅಲ್ಲಿ ಇದ್ದಾನೆ, ಅವನ ಹತ್ರನೇ ಏನು ಇಲ್ಲ, ಅವನ ಹತ್ರ ಕ್ಲೇಮ್ ಮಾಡ್ತೀವಂದ್ರೆ ಅವನಿಗೆ ಸಾಕೊಳಕ್ ಆಗ್ತಿಲ್ಲ, ಅವನಿಗೆ ಅವನ ಖರ್ಚೆ ನೋಡ್ಕೊಳಕ್ ಆಗ್ತಿಲ್ಲ. ಕೋರ್ಟ್ ಇದೆಲ್ಲ ನೋಡುತ್ತೆ, ಅದಕ್ಕೆಲ್ಲ ಕೇಸ್ ಲಾ ಇದೆ, ಅಫಿಡವಿಟ್ ಮೇಲೆ ಕೊಡಬೇಕು, ಏನೇನಿದೆ ಪ್ರಾಪರ್ಟಿ, ಏನೇನಿದೆ ಲೈಬಿಲಿಟಿ, ಲೋನ್ಸು, ಅದೆಲ್ಲ ಅಫಿಡವಿಟ್. ಈ ಎಲೆಕ್ಷನ್ ನಿಂತ್ಕೊಬೇಕಾದ್ರೆ ಅಫಿಡವಿಟ್ ಕೊಡ್ತಾರಲ್ಲ, ಅಸೆಟ್ಸ್ ಲೈಬಿಲಿಟೀಸು, ಆ ತರ ಒಂದು ಕೇಸ್ ಬಂದಿದೆ 2020. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಎರಡು ಪಾರ್ಟೀಸು ಅಫಿಡವಿಟ್ ಅಲ್ಲಿ ಕೊಡಬೇಕು, ಡಿಕ್ಲರೇಷನ್ ಕೊಡಬೇಕು. ನೀವು ಏನಂತ, ನಮ್ಮ ಲೈಬಿಲಿಟೀಸ್ ಇಷ್ಟಿದೆ, ಅಸೆಟ್ಸ್ ಇಷ್ಟಿದೆ, ಸೋರ್ಸ್ ಆಫ್ ಇನ್ಕಮ್ ಇಷ್ಟಿದೆ. ಯಾಕಂದ್ರೆ ಸುಮ್ಮನೆ ಬಂದು ಏನೋ ಒಂದು ಸ್ಟೇಟ್ಮೆಂಟ್ ಕೊಡೋದಲ್ಲ, ಅದಕ್ಕೆ ಅಫಿಡವಿಟ್ ಮೇಲೆ ಕೊಡಬೇಕು ಅಂತ ಹೇಳಿದೆ. 2020 ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಇದೆ, ಮುಂದೆ ಡಿಸ್ಕಸ್ ಮಾಡ್ತೀವಿ. ಸೊ ಇದನ್ನೆಲ್ಲ ನೋಡಿ ಕೋರ್ಟ್ ನಿರ್ಧಾರ ಮಾಡುತ್ತೆ. ಏನಿರಬೇಕು, ಫಸ್ಟ್ ಯಾರು ಕ್ಲೇಮ್ ಮಾಡ್ತಾ ಇದ್ದಾರೆ ಮೇಂಟೆನೆನ್ಸ್, ನನಗೆ ಮೇಂಟೆನೆನ್ಸ್ ಬೇಕು ಅಂತ, ಆ ವ್ಯಕ್ತಿ ಅನೇಬಲ್ ಅಥವಾ ಇನ್ಎಬಿಲಿಟಿ ಟು ಮೇಂಟೈನ್ ದೆಮ್ಸೆಲ್ಫ್ ಇರಬೇಕು. ಯಾವ ವ್ಯಕ್ತಿಯಿಂದ ಕ್ಲೇಮ್ ಮಾಡ್ತಾ ಇದ್ದಾರೆ ಅವರಿಗೆ ಸಫಿಷಿಯಂಟ್ ಮೀನ್ಸ್ ಒಳ್ಳೆ ಇನ್ಕಮ್ ಸೋರ್ಸ್ ಇರಬೇಕು. ಆಮೇಲೆ ಆ ಇನ್ಕಮ್ ಸೋರ್ಸ್ ಇದ್ದು ಅವನು ನೆಗ್ಲೆಕ್ಟ್ ಮಾಡಿರಬೇಕು, ನೆಗ್ಲೆಕ್ಟ್ ಆರ್ ರೆಫ್ಯೂಷನ್,
ನಿರಾಕರಿಸಿರ್ಬೇಕು, ಇಲ್ಲ ನಾನು ಮೇಂಟೆನೆನ್ಸ್ ಕೊಡಲ್ಲ ಅಂತ ಹೇಳಿರ್ಬೇಕು. ದಿ ಪರ್ಸನ್ ಮಸ್ಟ್ ಹ್ಯಾವ್ ನೆಗ್ಲೆಕ್ಟೆಡ್ ಆರ್ ರೆಫ್ಯೂಸ್ ಟು ಮೇಂಟೈನ್ ದಿ ಡಿಪೆಂಡೆಂಟ್. ಅವರ ಡಿಪೆಂಡೆಂಟ್ ಏನಿದ್ದಾರೆ, ವೈಫ್ ಇರ್ಬೋದು, ಮಕ್ಳು ಇರ್ಬೋದು, ತಂದೆ ತಾಯಿ ಇರ್ಬೋದು, ಅವರು ಕೇಳಿರ್ತಾರೆ ಮೇಂಟೆನೆನ್ಸ್ ಕೊಡು ಅಂತ, ಇಲ್ಲ ನಾನು ಕೊಡಲ್ಲ ಅಂತ ಹೇಳಿರ್ಬೇಕು, ನಿರಾಕರಿಸಿರ್ಬೇಕು. ಸೊ ಅಂಥ ಟೈಮಲ್ಲಿ ನೀವು ಏನು ಮಾಡ್ಬೋದು, ಅಪ್ಲಿಕೇಶನ್ ಫೈಲ್ ಮಾಡ್ಬೋದು 144 ಅಡಿಯಲ್ಲಿ. ಇಂಟ್ರಿಮ್ ಮೇಂಟೆನೆನ್ಸ್ ಅಂಡ್ ಪ್ರೊಸೀಡಿಂಗ್ ಎಕ್ಸ್ಪೆನ್ಸಸ್. ದ ಮೆಜಿಸ್ಟ್ರೇಟ್ ಮೇ ಆರ್ಡರ್ ಇಂಟ್ರಿಮ್ ಮೇಂಟೆನೆನ್ಸ್ ಅಂಡ್ ಎಕ್ಸ್ಪೆನ್ಸಸ್ ಫಾರ್ ದಿ ಪ್ರೊಸೀಡಿಂಗ್ ಡ್ಯೂರಿಂಗ್ ದಿ ಕೇಸ್. ಅಂದ್ರೆ ಕೇಸು 1 ವರ್ಷ ನಡೆಯುತ್ತೋ, 6 ಮಂತ್ ನಡೆಯುತ್ತೋ, 3 ಮಂತ್ಸ್ ಸೆಟ್ಲ್ ಆಗುತ್ತೋ, ಯಾರಿಗ್ ಗೊತ್ತು. ಸೊ ಕೇಸ್ ನಡೆಯೋ ತನಕ ಇಂಟ್ರಿಮ್ ಮೇಂಟೆನೆನ್ಸ್ ಕೊಡುವಂತಹ ಹಾಗೂ ಈ ಒಂದು ಕೇಸಿನ ಪ್ರೊಸೀಡಿಂಗ್ಸ್ ನಡೆಸಬೇಕಂದ್ರೆ ಏನೇನು ಎಕ್ಸ್ಪೆನ್ಸ್, ಖರ್ಚೇನಾಗಿದೆ, ಲೀಗಲ್ ಎಕ್ಸ್ಪೆನ್ಸಸ್, ಅದನ್ನು ಕೂಡ ಕೊಡಿಸ್ಬೋದು. ಮೆಜಿಸ್ಟ್ರೇಟ್ ಡಿಸ್ಕ್ರಿಷನರಿ ಪವರ್, ಕೋರ್ಟ್ ಡಿಸೈಡ್ ಮಾಡುತ್ತೆ. ದಿಸ್ ಅಪ್ಲಿಕೇಶನ್ ಮಸ್ಟ್ ಬಿ ಡಿಸ್ಪೋಸ್ಡ್ ಆಫ್ ವಿಥಿನ್ 60 ಡೇಸ್ ಫ್ರಮ್ ದಿ ಡೇಟ್ ಆಫ್ ನೋಟಿಸ್ ಇಸ್ ಸರ್ವ್. ಸೊ ಏನ್ ನೋಟಿಸ್ ಸರ್ವ್ ಮಾಡ್ತಾರೆ ಆ ದಿನದಿಂದ 60 ದಿವಸದ ಒಳಗಡೆ ಈ ಒಂದು ಅಪ್ಲಿಕೇಶನ್ ಏನಿದೆ ಡಿಸ್ಪೋಸ್ ಮಾಡಬೇಕು. ಇಂಟ್ರಿಮ್ ಹಾಗೂ ಈ ಪ್ರೊಸೀಡಿಂಗ್ ಎಕ್ಸ್ಪೆನ್ಸಸ್ ಅಪ್ಲಿಕೇಶನ್. ಈಗ ನಮ್ಮ 144 ಸಬ್ಸೆಕ್ಷನ್ 2 ಏನ್ ಹೇಳುತ್ತೆ, ವೆನ್ ಡಸ್ ಮೇಂಟೆನೆನ್ಸ್ ಸ್ಟಾರ್ಟ್. ಓಕೆ, ನೀವು ಅಪ್ಲಿಕೇಶನ್ ಹಾಕ್ತೀರಾ JMFCಗೆ, ಯಾವಾಗಿಂದ ಮೇಂಟೆನೆನ್ಸ್ ಸಿಗುತ್ತೆ. ಇಂಟ್ರಿಮ್ ಮೇಂಟೆನೆನ್ಸ್ ಡ್ಯೂರಿಂಗ್ ಪ್ರೊಸೀಡಿಂಗ್ ಕೊಡ್ಬೋದು, ಇಂಟ್ರಿಮ್ ಆರ್ಡರ್ ಪಾಸ್ ಮಾಡಿ, ಅಥವಾ ಜಜ್ಮೆಂಟ್ ಆದ್ಮೇಲೆ ಕೊಡ್ತಾರಲ್ಲ, ಅದರಲ್ಲಿ 2 ರೀತಿ ಮೇಂಟೆನೆನ್ಸ್ ನಿಮಗೆ ಕೊಡ್ಬೋದು. ಏನು, ಫ್ರಮ್ ದಿ ಡೇಟ್ ಆಫ್ ದಿ ಆರ್ಡರ್, ಆದೇಶ ಯಾವಾಗ ಆಗಿದೆ ಆ ದಿನದಿಂದ ಮೇಂಟೆನೆನ್ಸ್ ಕೊಡಿ ಅಂತ ಆದೇಶ ಕೊಡಬಹುದು, ಅಥವಾ ORR, ಅಥವಾ ಫ್ರಮ್ ದಿ ಡೇಟ್ ಆಫ್ ದಿ ಅಪ್ಲಿಕೇಶನ್ ಇಫ್ ದ ಕೋರ್ಟ್ ಸೋ ಆರ್ಡರ್ಸ್. ಅಂದ್ರೆ ಕೋರ್ಟ್ ಆದೇಶ ಮಾಡಿದೆ ಏನಂತ, ಅಪ್ಲಿಕೇಶನ್ ಇವ್ರು ಯಾವಾಗ ಹಾಕಿದ್ದಾರೆ, ಫಾರ್ ಎಕ್ಸಾಂಪಲ್ ಅಪ್ಲಿಕೇಶನ್ ಜನವರಿ 2ನೇ ತಾರೀಕು ಹಾಕಿದ್ದಾರೆ, ಓಕೆ, ಜನವರಿ 2ನೇ ತಾರೀಕಿಂದ ಇವ್ರಿಗೆ ಮೇಂಟೆನೆನ್ಸ್ ಕೊಡಿ ಅಂತಾನು ಹೇಳ್ಬೋದು. ಅಥವಾ ಈ ಅಪ್ಲಿಕೇಶನ್ ಹಾಕಿದ ಮೇಲೆ ಎಲ್ಲ ಟ್ರಯಲ್ ಎಲ್ಲ ನಡೆಸಿ ಜೂನಿಗೆ ಕನ್ಕ್ಲೂಡ್ ಆಗಿದೆ, ಆರ್ಡರ್ ಪಾಸ್ ಆಗಿದೆ ಜೂನ್ 1ನೇ ತಾರೀಕು. ಸೊ ಜೂನ್ 1ನೇ ತಾರೀಕಿಂದ ಆರ್ಡರ್ ಪಾಸ್ ಆಗಿದೆ, ಜೂನ್ 1ನೇ ತಾರೀಕಿಂದ ಆದ್ರೂ ಕೊಡಿಸ್ಬೋದು ಕೋರ್ಟ್. ಅಥವಾ ಅಪ್ಲಿಕೇಶನ್ ಹಾಕಿರೋದು ಜನವರಿ 1, ಜನವರಿ 2ರಿಂದ ಆದ್ರೂ ಕೊಡಿಸ್ಬೋದು. ಅಂದ್ರೆ ನಾವು ಯಾವಾಗ ಅಪ್ಲಿಕೇಶನ್ ಫೈಲ್ ಮಾಡಿದ್ದೀವಿ ಆ ಡೇಟ್ ಇಂದ ಬೇಕಾದ್ರೂ ಕೋರ್ಟ್ ಮೇಂಟೆನೆನ್ಸ್ ಕೊಡಿಸಬಹುದು, ಅಥವಾ ಯಾವಾಗ ಆದೇಶ ಆರ್ಡರ್ ಆಗಿದೆ ಆ ಒಂದು ದಿನದಿಂದ ಬೇಕಾದ್ರೂ ಕೋರ್ಟ್ ಮೇಂಟೆನೆನ್ಸ್ ಕೊಡಿಸಬಹುದು. ಓಕೆ, ದಟ್ ಈಸ್ ಸೆಕ್ಷನ್ 144 ಸಬ್ಸೆಕ್ಷನ್ 2. ಈಗ ಸಬ್ಸೆಕ್ಷನ್ 3 ನೋಡೋದಿದ್ರೆ ಕಾನ್ಸಿಕ್ವೆನ್ಸಸ್ ಏನು ಫಾರ್ ನಾನ್ ಪೇಮೆಂಟ್. ಈಗ ಪೇಮೆಂಟ್ ಆರ್ಡರ್ ಆಗಿದೆ, ಪೇಮೆಂಟ್ ಮಾಡಿಲ್ಲ, ಓಕೆ, ನಾವೇನ್ ಮಾಡಿಲ್ಲ, ಪೇಮೆಂಟ್ ಮಾಡಿಲ್ಲ, ಮೇಂಟೆನೆನ್ಸ್ ಇನ್ನ ಪೇಮೆಂಟ್ ಮಾಡಿಲ್ಲ, ಕಂಪ್ಲೈಂಟ್ ಮಾಡಿಲ್ಲ, ಕೋರ್ಟ್ ಆರ್ಡರ್, ಅಂತ ಟೈಮಲ್ಲಿ ಏನಾಗುತ್ತೆ, ದಟ್ ಈಸ್ 144(3). ಅದೇನು ಹೇಳುತ್ತೆ ಅಂದ್ರೆ, ಇಫ್ ಎ ಪರ್ಸನ್ ಫೇಲ್ಸ್ ಟು ಕಂಪ್ಲೈ ವಿತ್ ದಿ ಮೇಂಟೆನೆನ್ಸ್ ಆರ್ಡರ್. ಸೊ ಕೋರ್ಟ್ ಏನ್ ಮೇಂಟೆನೆನ್ಸ್ ಆರ್ಡರ್ ಪಾಸ್ ಮಾಡಿದೆ, ಮೇಂಟೆನೆನ್ಸ್ ಆರ್ಡರ್ ಮೇಂಟೆನೆನ್ಸ್ ಆರ್ಡರ್ ಏನ್ ಪಾಸ್ ಮಾಡಿದೆ, ಸೊ ಅದನ್ನ ಕಂಪ್ಲೈ ಮಾಡಿಲ್ಲ ಅಂದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡಿಲ್ಲ ಅಂದ್ರೆ, ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ ಅಂದ್ರೆ, ಸಫಿಷಿಯಂಟ್ ಕಾಸ್ ಇಲ್ದೇನೆ, ವಿಥೌಟ್ ಎನಿ ಸಫಿಷಿಯಂಟ್ ಕಾಸ್, ಏನಾದ್ರೂ ವ್ಯಾಲಿಡ್ ರೀಸನ್ ಇತ್ತಪ್ಪ, ಕೋರ್ಟ್ ಆರ್ಡರ್ ಮಾಡ್ತು ಮೇಂಟೆನೆನ್ಸ್ ಕೊಡಿ 10,000 ಅಂತ, ಅವನು ಒಂದು 15 ದಿನನೋ 20 ದಿನನೋ ಏನೋ ಇನ್ಸಿಡೆಂಟ್ ಆಯ್ತು, ಇನ್ಸಿಡೆಂಟ್ ಅಲ್ಲಿ ಕಾಲ್ ಕಳ್ಕೊಂಡ, ಕೈ ಕಳ್ಕೊಂಡ, ಆಕ್ಸಿಡೆಂಟ್ ಆಯ್ತು, ICU ಅಲ್ಲಿದ್ದಾನೆ, ಅಡ್ಮಿಟ್ ಆಗಿದ್ದಾನೆ, ಕೋಮದಲ್ಲಿ ಹೋಗಿದ್ದಾನೆ, ಇವೆಲ್ಲ ಸಫಿಷಿಯಂಟ್ ಕಾಸ್, ವ್ಯಾಲಿಡ್ ರೀಸನ್ಸ್. ಸೊ ಅದಕ್ಕೆ 2-3 ತಿಂಗಳಾಯ್ತು ಕೋಮದಿಂದ ಹೊರಗಡೆ ಬರಕ್ಕೆ, ಇಲ್ಲ 2-3 ತಿಂಗಳಾಯ್ತು ನಾನು ICU ಅಲ್ಲಿದ್ದೆ, ಬೆಡ್ ಅಲ್ಲಿದ್ದೆ, ರೆಸ್ಟ್ ಅಲ್ಲಿದ್ದೆ, ಸೊ ಈ ತರ ಅಡ್ಮಿಟ್ ಆಗಿದ್ದೆ, ನಾನು ಏನು ದುಡ್ದಿಲ್ಲ 3 ಮಂತ್ಸ್ ಇಂದ, ಡಿಸ್ಚಾರ್ಜ್ ಸಮ್ಮರಿ ನೋಡಿ ನಂದು. ಸೊ ಈ ತರ ಸಫಿಷಿಯಂಟ್ ಕಾಸ್ ತೋರಿಸಿದ್ರೆ ಓಕೆ, ಕಂಪ್ಲೇಂಟ್ ಮಾಡಿಲ್ಲ, ಕೋರ್ಟ್ ಆರ್ಡರ್ ಒಪ್ಪಿಲ್ಲ ನೀನು, ಓಕೆ, ತೊಂದರೆ ಇಲ್ಲ, ಯಾಕಂದ್ರೆ ಸಫಿಷಿಯಂಟ್ ಕಾಸ್ ಇದೆ, ವ್ಯಾಲಿಡ್ ರೀಸನ್ ಇದೆ. ಬಟ್ ವಿಥೌಟ್ ಎನಿ ಸಫಿಷಿಯಂಟ್ ಕಾಸ್, ಯಾವುದೇ ತರಹದ ವ್ಯಾಲಿಡ್ ರೀಸನ್ ಇಲ್ಲ, ಓಕೆ, ಚೆನ್ನಾಗೇ ಇದ್ದಾನೆ, ಕೋರ್ಟ್ ಆರ್ಡರ್ನ ಒಬೆ ಮಾಡಿಲ್ಲ, ಒಪ್ಪಿಲ್ಲ, ಅಂತ ಟೈಮಲ್ಲಿ ದ ಮೆಜಿಸ್ಟ್ರೇಟ್ ಕ್ಯಾನ್ ಇಶ್ಯೂ ಎ ವಾರೆಂಟ್ ಫಾರ್ ರಿಕವರಿ ಆಫ್ ದಿ ಡ್ಯೂ ಅಮೌಂಟ್. ವಾರೆಂಟ್ ಇಶ್ಯೂ ಮಾಡಬಹುದು. ವಾರೆಂಟ್ ಏನ್ ಮಾಡಬಹುದು, ಇಶ್ಯೂ ಮಾಡಬಹುದು. ಏನ್ ಡ್ಯೂ ಅಮೌಂಟ್ ಇದೆ ಅದನ್ನ ರಿಕವರ್ ಮಾಡಿ, ವಿತ್ ಫೈನ್ ಆರ್ ವಿತೌಟ್ ಫೈನ್ ರಿಕವರ್ ಮಾಡಿ ಅಂತ ವಾರೆಂಟ್ ಇಶ್ಯೂ ಮಾಡಬಹುದು. ಅಥವಾ ಸೆಂಟೆನ್ಸ್ ದಿ ಪರ್ಸನ್ ಅಪ್ ಟು 1 month ಆಫ್ ಇಂಪ್ರಿಸನ್ಮೆಂಟ್ ಫಾರ್ ಈಚ್ ಮಂತ್ಸ್ ನಾನ್ ಪೇಮೆಂಟ್ ಅನ್ಲೆಸ್ ದಿ ಪೇಮೆಂಟ್ ಇಸ್ ಮೇಡ್ ಸೂನರ್. ಅಂದ್ರೆ ಪೇಮೆಂಟ್ ಮಾಡೋ ತನಕ ಪ್ರತಿ ತಿಂಗಳಿಗೆ ಪ್ರತಿ ಒಂದು ಇನ್ಸ್ಟಾಲ್ಮೆಂಟ್ಗೆ 1 month ಹಂಗೆ, ಅಥವಾ ಕಂಪ್ಲೀಟ್ ಕೋರ್ಟ್ ಹೆಂಗೆ ಡಿಸ್ಕ್ರಿಷನರಿ ಪವರ್ ಇದೆ ಕೋರ್ಟ್ ಹತ್ರ, ಕೋರ್ಟಿನ ವಿವೇಚನೆಗೆ ಬಿಟ್ಟಿದ್ದು. ಕೋರ್ಟ್ ಬೇಕಾದ್ರೆ 4 ತಿಂಗಳು ಪೇ ಮಾಡಿಲ್ವಾ, ಸೊ ಹಾಗಾದ್ರೆ ನೀನು 4 ತಿಂಗಳು ಪೇ ಮಾಡಿಲ್ಲ, 1 ತಿಂಗಳು ನೀನು ಜೈಲಿಗೆ ಹೋಗಂತಾನು ಕಳಿಸ್ಬೋದು. ಅಥವಾ ಅವನ ವಿರುದ್ಧ ವಾರೆಂಟ್ ಆದ್ರೂ ಇಶ್ಯೂ ಮಾಡಬಹುದು ರಿಕವರಿ ಮಾಡ್ಲಿಕ್ಕೆ. ಬರೀ ಅಮೌಂಟ್ ರಿಕವರಿ ಡ್ಯೂ ಏನಿದೆ ಅದನ್ನ ಮಾಡಬಹುದು, ಅಥವಾ ವಿತ್ ಫೈನ್ ಮಾಡಬಹುದು. ಅಥವಾ ಒಂದೊಂದು ಕಾನ್ಸಿಕ್ಯೂಟಿವ್ ಟರ್ಮ್, ಅಂದ್ರೆ 1 month ಇಂದು ಇನ್ಸ್ಟಾಲ್ಮೆಂಟ್ ಮಾಡಿಲ್ವಾ 1 month ಜೈಲ್, ಸೊ 2 month ಇಂದ ಮಾಡಿಲ್ವಾ 2 month ಜೈಲ್, ಆ ತರಾನು ಬೇಕಾದ್ರೂ ಕೊಡ್ಬೋದು. ಕೋರ್ಟಿನ ಡಿಸ್ಕ್ರಿಷನರಿ ಪವರ್. ಓಕೆ, ಜನರಲಿ 1 month ಕೊಡ್ತಾರೆ. ಸೊ ದಿಸ್ ಈಸ್ ದಿ ಕಾನ್ಸಿಕ್ವೆನ್ಸ್ ಆಫ್ ನಾನ್ ಪೇಮೆಂಟ್. ನಾನ್ ಪೇಮೆಂಟ್ ಮಾಡಿದ್ರೆ ಏನಾಗುತ್ತೆ,
1 ಮಂತ್, ಅಪ್ ಟು 1 ಮಂತ್, ಅಪ್ ಟು ಅಂತ ಇದೆ. ಓಕೆ, ಅಪ್ ಟು ಅಂದ್ರೆ ನೀವೇನ್ ಕನ್ಸಿಡರ್ ಮಾಡಬೇಕು, ಒಂದು ದಿನಾನೂ ಆಗ್ಬೋದು, ಒಂದು ವಾರನೂ ಆಗ್ಬೋದು, 10 ದಿವಸನೂ ಆಗ್ಬೋದು, 1 ತಿಂಗಳು ಆಗಿರ್ಬೋದು. ಕೋರ್ಟಿಗೆ ಎಷ್ಟು ದಿವಸ ಇವನಿಗೆ ಜೈಲಲ್ಲಿ ಇರಬೇಕು, ಸೆಂಟೆನ್ಸ್ ಕೊಡಬೇಕು ಅಂತ ಅನ್ಸುತ್ತೆ ಅಷ್ಟು ದಿನ ಕೊಡ್ಬೋದು. ಮ್ಯಾಕ್ಸಿಮಮ್ ಅಪ್ ಟು 1 ಮಂತ್ ಅಂತ ಇರೋದು. ಓಕೆ, 1 ಮಂತ್ ಅಂದ ತಕ್ಷಣ 1 ಮಂತೇ ಕೊಡಬೇಕು ಅಂತಿಲ್ಲ. ಓಕೆ, ಅಪ್ ಟು 1 ಮಂತ್ ಅಂದ್ರೆ 1 ಮಂತ್ ಒಳಗಡೆ ಎಷ್ಟು ದಿವಸ ಬೇಕಾದ್ರೂ ಕೊಡಬಹುದು. ದಿಸ್ ಇಸ್ ದಿ ಕಾನ್ಸಿಕ್ವೆನ್ಸಸ್ ಆಫ್ ನಾನ್ ಪೇಮೆಂಟ್. ಪೇಮೆಂಟ್ ಮಾಡಿಲ್ಲ ಅಂದ್ರೆ, ಕೋರ್ಟ್ ಆರ್ಡರ್ನ ಉಲ್ಲಂಘನೆ ಮಾಡಿದ್ರೆ, ಅದಕ್ಕೆ ಕಂಪ್ಲೈ ಮಾಡಿಲ್ಲ ಅಂದ್ರೆ ಕಾನ್ಸಿಕ್ವೆನ್ಸಸ್ ಆಗುತ್ತೆ. ಏನು, ಒಂದು ವಾರಂಟ್ ಇಶ್ಯೂ ಆಗ್ಬೋದು, ಇಲ್ಲ 1 ಮಂತ್ ಸೆಂಟೆನ್ಸ್, ಅಪ್ ಟು 1 ಮಂತ್ ಸೆಂಟೆನ್ಸ್. ಓಕೆ, ನೆಕ್ಸ್ಟ್, ಕಂಡೀಷನ್ಸ್ ಫಾರ್ ರಿಕವರಿ. An application to recover due maintenance must be filed within 1 year of the due date. ಫಾರ್ ಎಕ್ಸಾಂಪಲ್, ಈ ಮಂತ್ ಇನ್ಸ್ಟಾಲ್ಮೆಂಟ್ ಕೊಡಬೇಕು, ಅವ್ನು ಕೊಟ್ಟಿಲ್ಲ ಮೇಂಟೆನೆನ್ಸ್, ನೀವು ರಿಕವರಿ ಅಪ್ಲಿಕೇಶನ್ ಹಾಕಬೇಕು JMFCಗೆ. ಆ ರಿಕವರಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನೀವು ಲಿಮಿಟೇಷನ್ ಏನಿದೆ, ಟೈಮ್ ಲಿಮಿಟೇಷನ್ ಏನಿದೆ, 1 ವರ್ಷ ಇದೆ. ಫಾರ್ ಎಕ್ಸಾಂಪಲ್, ಇವತ್ತು ಯಾವ ತಿಂಗಳು, ನವೆಂಬರ್ ಇದು. ಓಕೆ, ಈ ತಿಂಗಳದು ಮೇಂಟೆನೆನ್ಸ್ ಬಂದಿಲ್ಲ, ಮುಂದಿನ ತಿಂಗಳು ಅಕ್ಟೋಬರ್ ಅಥವಾ ನವೆಂಬರ್ ತನಕ ಟೈಮ್ ಇರುತ್ತೆ. ಅಂದ್ರೆ ಒಂದು 12 ತಿಂಗಳು, ಈ ತಿಂಗಳು ಸೇರಿಸ್ಕೊಂಡ್ರೇನು ಅಕ್ಟೋಬರ್, ಮುಂದಿನ ವರ್ಷ ಅಕ್ಟೋಬರ್ ತನಕ ಟೈಮ್ ಇದೆ, ನಾವು ಫೈಲ್ ಮಾಡಬೇಕು. ನಾವು ಮುಂದಿನ ವರ್ಷ ಡಿಸೆಂಬರ್ಗೆ ಹೋದ್ರೆ ಬರಲ್ಲ, ಯಾಕಂದ್ರೆ ನಿಮಗೆ ಲಿಮಿಟೇಷನ್ ಪೀರಿಯಡ್ ಏನಿದೆ ಅದು ಏನಾಗಿದೆ, ಎಕ್ಸೀಡ್ ಆಗಿದೆ. ಚಾರ್ಜರ್ ಎಕ್ಸೀಡ್ ಆಗಿದೆ, 12 ಮಂತ್ಸ್, ದಟ್ ಈಸ್ 1 ಇಯರ್ ಟೈಮ್ ಇತ್ತು. ಆ 1 ಇಯರ್ ಟೈಮ್ ಏನಿದೆ ಎಕ್ಸೀಡ್ ಆಗಿದೆ, ನೀವು ಅಪ್ಲಿಕೇಶನ್ ಫೈಲ್ ಮಾಡಿ ಬರಲ್ಲ ರಿಕವರಿ ಮಾಡಲಿಕ್ಕೆ. ಹಾಗಾಗಿ ವಿಥಿನ್ 1 ಇಯರ್ ಅಂದ್ರೆ 12 ಮಂತ್ಸ್ ಒಳಗಡೆ, 1 ವರ್ಷದ ಒಳಗಡೆ ಯಾವ್ದಾದ್ರು ರಿಕವರಿ ಆಗ್ಬೇಕಂದ್ರೆ, ಯಾವ್ದಾದ್ರು ಡ್ಯೂ ಮಾಡಿದ್ದ ವ್ಯಕ್ತಿ ಅಂದ್ರೆ ರಿಕವರಿ ಅಪ್ಲಿಕೇಶನ್ ಇನ್ಸ್ಟಿಟ್ಯೂಟ್ ಮಾಡಬೇಕು, ಫೈಲ್ ಮಾಡಬೇಕು. ಈಗ ಹಸ್ಬೆಂಡ್ಸ್ ಆಫರ್ ಟು ಮೇಂಟೈನ್ ವೈಫ್. ಹಸ್ಬೆಂಡ್ ಒಂದು ಆಫರ್ ಕೊಡ್ತಾನೆ ವೈಫಿಗೆ, ನಾನು ಮೇಂಟೆನೆನ್ಸ್ ಕೊಡೋದು ಯಾಕೆ, ನೀನ್ ನನ್ನ ಜೊತೆಗಿರೋ, ನಾನು ನಿನಗೆ ಸಾಕ್ತೀನಿ, ಅಥವಾ ನೀನ್ ನನ್ನ ಜೊತೆಗಿರೋ, ನಾನು ಮೇಂಟೆನೆನ್ಸ್ ಕೊಡ್ತೀನಿ, ಆ ತರ ಏನಾದ್ರು ಆಫರ್ ಇಟ್ರೆ ಏನು? ಇಫ್ ದ ಹಸ್ಬೆಂಡ್ ಆಫರ್ಸ್ ಟು ಮೇಂಟೈನ್ ಹಿಸ್ ವೈಫ್ ಆನ್ ದಿ ಕಂಡೀಷನ್ ದಟ್ ಶಿ ಲಿವ್ಸ್ ವಿತ್ ಹಿಮ್, ಅವನ ಜೊತೆ ಇರ್ಲಿಕ್ಕೆ, ಅಂಡ್ ಶಿ ರೆಫ್ಯೂಸಸ್, ಅವ್ರು ನಿರಾಕರಿಸ್ತಾಳೆ, ಇಲ್ಲ ನಿನ್ ಜೊತೆ ಇರೋಲ್ಲ ಅಂತ, ದ ಮೆಜಿಸ್ಟ್ರೇಟ್ ವಿಲ್ ಎಕ್ಸಾಮೈನ್ ಹರ್ ರೀಸನ್ಸ್. ಓಕೆ, ಯಾಕಿರಲ್ಲ, ಏನ್ ಕಾರಣ ಅಂತ ಕೇಳ್ತಾರೆ ಮೆಜಿಸ್ಟ್ರೇಟ್. ಈಗ ಹಸ್ಬೆಂಡ್ ಹೇಳ್ತಾರೆ, ನನ್ನ ಮೆಜಿಸ್ಟ್ರೇಟಿಗೆ ಹೇಳ್ತಾರೆ, ನಾನು ಮೇಂಟೆನೆನ್ಸ್ ಪೇ ಮಾಡ್ಲಿಕ್ಕೆ ರೆಡಿ ಇದ್ದೀನಿ, ನನ್ನ ಜೊತೆ ಇರಬೇಕು, ಅಥವಾ ನಾನು ಅವರಿಗೆ ಸಾಕ್ಲಿಕ್ಕೆ ರೆಡಿ ಇದ್ದೀನಿ, ನನ್ನ ಜೊತೆ ಇರಬೇಕು. ಇದು ಸಪರೇಷನ್ ಅಲ್ಲಿ ಬರುತ್ತೆ, ಡಿವೋರ್ಸ್ ಅಲ್ಲಿ ಬರಲ್ಲ. ಸಪರೇಷನ್ ಆಗಿದ್ದಾರೆ, ಮೇಂಟೆನೆನ್ಸ್ ಕ್ಲೇಮ್ ಮಾಡ್ತಾ ಇದ್ದಾರೆ. ಸೊ ಸಪರೇಷನ್, ಡಿವೋರ್ಸ್ ಆಗಿಲ್ಲ, ಸಪರೇಷನ್ ಆಗಿರೋದು. ಇನ್ನು ಕಂಪ್ಲೀಟ್ ಸಪರೇಷನ್, ಜುಡಿಷಿಯಲ್ ಸಪರೇಷನ್ ಆಗಿಲ್ಲ. ಜಸ್ಟ್ ಅವ್ರು ಬೇರೆ ಕಡೆ ಪ್ಲೇಸ್ ಅಲ್ಲಿ ವಾಸ ಮಾಡ್ತಿದ್ದಾರೆ, ಇವ್ರು ಬೇರೆ ಮನೆಯಲ್ಲಿ ಬೇರೆ ಪ್ಲೇಸ್ ಅಲ್ಲಿ ಇದ್ದಾರೆ. ಸೊ ಮೇಂಟೆನೆನ್ಸ್ ಆಗಿ ಕೊಡ್ಬೇಕು, ನಾನೇ ಸಾಕ್ತೀನಿ, ಮನೆಗೆ ಬಾ, ನನ್ನ ಜೊತೆಗಿರು, ಇಲ್ಲ ಮೇಂಟೆನೆನ್ಸ್ ಕೊಡ್ತೀನಿ, ನನ್ನ ಜೊತೆಗಿರು, ಈ ತರ ಹೇಳಿದ್ರೆ, ವೈಫ್ ರೆಫ್ಯೂಸ್ ಮಾಡಿದ್ರೆ, ಇಲ್ಲ ನಾನು ನಿನ್ ಜೊತೆ ಇರಲ್ಲ, ಅವಾಗ ಮೆಜಿಸ್ಟ್ರೇಟ್ ಏನ್ ಮಾಡ್ತಾರೆ, ರೀಸನ್ಸ್ ಕೇಳ್ತಾರೆ, ಯಾಕಿರಲ್ಲ ಜೊತೆಗೆ, ಕಾರಣ ಏನು, ವ್ಯಾಲಿಡ್ ರೀಸನ್ ಏನಾದ್ರು ಆಕೆ ಕೊಟ್ರೆ, ಸೊ ಇವ್ರು ಏನ್ ಮಾಡ್ಬೋದು, ಮೆಜಿಸ್ಟ್ರೇಟ್ ಏನ್ ಮಾಡ್ಬೋದು, ಹಸ್ಬೆಂಡ್ ಆಫರ್ನ ರಿಜೆಕ್ಟ್ ಮಾಡ್ಬೋದು. ಅಂದ್ರೆ ಬೇಡಪ್ಪ, ನಿನ್ ಜೊತೆ ಇರಲ್ಲ, ವ್ಯಾಲಿಡ್ ರೀಸನ್ ಕೊಟ್ರೆ ವೈಫ್, ಹೌದು ಈ ತರ ವ್ಯಾಲಿಡ್ ರೀಸನ್ ಕೊಟ್ಟಿದ್ದಾರೆ, ಹಾಗಾಗಿ ಅವರು ನಿನ್ ಜೊತೆ ಇರಲ್ಲ ಅಂತೆ, ನೋ ಪ್ರಾಬ್ಲಮ್, ನೀನ್ ಮೇಂಟೆನೆನ್ಸ್ ಕೊಡು ಅಂತ ಮೆಜಿಸ್ಟ್ರೇಟ್ ಆರ್ಡರ್ ಮಾಡಬಹುದು. ಇಫ್ ದ ರೀಸನ್ಸ್ ಆರ್ ಜಸ್ಟಿಫೈಡ್, ದ ಕೋರ್ಟ್ ಮೇ ಸ್ಟಿಲ್ ಆರ್ಡರ್ ಮೇಂಟೆನೆನ್ಸ್. ರೀಸನ್ ಜಸ್ಟಿಫೈ, ವೈಫ್ ಏನಿದೆ ಜಸ್ಟಿಫೈಡ್ ರೀಸನ್, ವ್ಯಾಲಿಡ್ ರೀಸನ್ಸ್ ಕೊಟ್ರೆ ಕೋರ್ಟ್ ಮೇಂಟೆನೆನ್ಸ್ ಆರ್ಡರ್ ಪ್ರೊನೌನ್ಸ್ ಮಾಡಬಹುದು, ಮೇಂಟೆನೆನ್ಸ್ ಕೊಡು, ನಿನ್ ಜೊತೆಯಲ್ಲಿ ಇರಲ್ಲ ಅವಳು ಅಂತ ಹೇಳ್ಬಹುದು. ವ್ಯಾಲಿಡ್ ಗ್ರೌಂಡ್ಸ್ ಏನಾಗಿರ್ಬೋದು ಅಂದ್ರೆ, ವ್ಯಾಲಿಡ್ ಗ್ರೌಂಡ್ಸ್ ಫಾರ್ ವೈಫ್ಸ್ ರೆಫ್ಯೂಸಲ್ ಟು ಲೈವ್ ವಿತ್ ಹಸ್ಬೆಂಡ್. ಹಸ್ಬೆಂಡ್ ಜೊತೆ ಇರಲಿಕ್ಕೆ, ನಡೆಸಲಿಕ್ಕೆ ಸಂಸಾರನ ನಿರಾಕರಿಸಿದ್ರೆ ವ್ಯಾಲಿಡ್ ರೀಸನ್ ಏನಿರ್ಬೋದು. ಫಾರ್ ಎಕ್ಸಾಂಪಲ್, ಇಫ್ ದಿ ಹಸ್ಬೆಂಡ್ ಮ್ಯಾರೀಸ್ ಅನದರ್ ವುಮೆನ್, ಗಂಡ ಏನಿದೆ ಇನ್ನೊಂದು ಮದುವೆ ಆಗಿದ್ದಾನೆ, ಅಥವಾ ಕೀಪ್ಸ್ ಎ ಮಿಸ್ಟ್ರೆಸ್, ಅಥವಾ ಬೇರೆ ಕಡೆ ಏನಾದರೂ ಸಂಬಂಧ ಇಟ್ಕೊಂಡಿದ್ದಾನೆ, ಅಥವಾ ಬೇರೆ ಏನಾದ್ರು ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾನೆ, ಅಥವಾ ಇನ್ನೊಬ್ಬ ಲೇಡಿನ ಮದುವೆ ಆಗಿದ್ದಾನೆ, ಈ ತರ ಏನಾದರೂ ವ್ಯಾಲಿಡ್ ರೀಸನ್ಸ್ ಇದ್ರೆ ಅಂತ ಟೈಮಲ್ಲಿ ಕೋರ್ಟ್ ಅದನ್ನ ಕ್ಯಾನ್ಸಲ್ ಮಾಡಿ ಮೇಂಟೆನೆನ್ಸ್ ಆರ್ಡರ್ ಪಾಸ್ ಮಾಡಬಹುದು. ಹಸ್ಬೆಂಡ್ ಆಫರ್ ಏನಿದೆ, ನನ್ನ ಜೊತೆಗೆ ನೀನು ಇರೋ, ಮೇಂಟೆನೆನ್ಸ್ ಕೊಡ್ತೀನಿ, ಅಥವಾ ನೀನು ಇರೋ, ಸಾಕ್ತೀನಿ ಅಂತ ಹೇಳ್ತಾರಲ್ಲ, ಇಲ್ಲ ನಿನ್ ಜೊತೆ ಇರೋದಿಲ್ಲ, ಯಾಕಂದ್ರೆ ವ್ಯಾಲಿಡ್ ರೀಸನ್ ಇದೆ, ಮಿಸ್ಟ್ರೆಸ್ ಅಂದ್ರೆ ಬೇರೆ ಸಂಬಂಧ ಇಟ್ಕೊಂಡಿದ್ಯಾ, ಅಥವಾ ಇನ್ನೊಬ್ರಿಗೆ ಮದುವೆ ಆಗಿದೆಯಾ, ಈ ಗ್ರೌಂಡ್ ಮೇಲೆ ಏನ್ ಮಾಡ್ಬೋದು, ಸಪರೇಟ್ ಮಾಡಿ ಆರ್ಡರ್ ಪಾಸ್ ಮಾಡ್ಬೋದು, ಮೇಂಟೆನೆನ್ಸ್ ಕೊಡು ಅಂತ. ಓಕೆ, ಆಮೇಲೆ ಫಾರ್ ಎಕ್ಸಾಂಪಲ್ ವ್ಯಾಲಿಡ್ ಗ್ರೌಂಡೇ ಇಲ್ಲಪ್ಪ, ವ್ಯಾಲಿಡ್ ಗ್ರೌಂಡ್ ಇಲ್ಲ ಅಂತ ಟೈಮಲ್ಲಿ ಏನಾಗುತ್ತೆ, ಕೋರ್ಟ್ ಆರ್ಡರ್ ಮಾಡ್ಬೋದು. ಏನಂತ, ಇಲ್ಲ ನೀನು ಹೋಗ್ಬಿಟ್ಟು ನಿನ್ನ ಹಸ್ಬೆಂಡ್ ಜೊತೆ ಇರಬೇಕು ಅಂತ ಕೋರ್ಟ್ ಆರ್ಡರ್ ಮಾಡ್ಬೋದು. ವ್ಯಾಲಿಡ್ ಗ್ರೌಂಡ್ ಇದ್ರೆ ಕೋರ್ಟ್ ಕನ್ಸಿಡರ್ ಮಾಡುತ್ತೆ, ಮೇಂಟೆನೆನ್ಸ್ ಆರ್ಡರ್ ಮಾಡುತ್ತೆ. ವ್ಯಾಲಿಡ್ ಗ್ರೌಂಡ್ ಇರಲಿಲ್ಲ ವೈಫ್ ಹತ್ರ, ಅಂತ ಟೈಮಲ್ಲಿ ಕೋರ್ಟ್ ಕನ್ಸಿಡರ್ ಮಾಡಲ್ಲ, ಹೋಗಿ ಹಸ್ಬೆಂಡ್ ಜೊತೆಯಲ್ಲಿ ಇರಬೇಕಾಗುತ್ತೆ, ಇಲ್ಲ ಮೇಂಟೆನೆನ್ಸ್ ಅಪ್ಲಿಕೇಶನ್ ಏನಾಗುತ್ತೆ, ಡಿಸ್ಮಿಸ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ. ಓಕೆ, ಆಮೇಲೆ ಸೆಕ್ಷನ್ 144 ಸಬ್ಸೆಕ್ಷನ್ 4, ಕಂಡೀಷನ್ ಅಂಡರ್ ವಿಚ್ ಎ ವೈಫ್ ಕ್ಯಾನ್ ನಾಟ್ ಕ್ಲೇಮ್ ಮೇಂಟೆನೆನ್ಸ್. ಅಂದ್ರೆ ಯಾವ್ಯಾವ ಸಿಚುವೇಶನ್ ಅಲ್ಲಿ ವೈಫ್ ಮೇಂಟೆನೆನ್ಸ್ ನ ಕ್ಲೇಮ್ ಮಾಡೋದಿಲ್ಲ, ಮಾಡ್ಲಿಕ್ಕೆ ಆಗೋದಿಲ್ಲ.
ಶಿ ಈಸ್ ಲಿವಿಂಗ್ ಇನ್ ಅಡಲ್ಟ್ರಿಯಲ್ಲಿದ್ರೆ ಅಂದ್ರೆ ಬೇರೆ ವ್ಯಕ್ತಿ ಜೊತೆ ಸಂಬಂಧ ಹೊಂದಿದ್ರೆ ಅವಳು ಮೇಂಟೆನೆನ್ಸ್ ಕೇಳಕ್ಕಾಗೋದಿಲ್ಲ, ಮೇಂಟೆನೆನ್ಸ್ ಕೊಡೋದಕ್ಕೂ ಆಗಲ್ಲ. ಓಕೆ, ಅಡಲ್ಟ್ರಿ ಬೇರೆ ಸಂಬಂಧ ಇಟ್ಕೊಂಡಿದ್ರೆ ವೈಫ್, ಆ ಗ್ರೌಂಡ್ ಮೇಲೆ ಮೇಂಟೆನೆನ್ಸ್ ಕ್ಯಾನ್ಸಲ್ ಮಾಡಬಹುದು. ಶಿ ರೆಫ್ಯೂಸಸ್ ಟು ಲೈವ್ ವಿತ್ ಹರ್ ಹಸ್ಬೆಂಡ್ ವಿಥೌಟ್ ಅ ವ್ಯಾಲಿಡ್ ರೀಸನ್ ಇಲ್ದೇನೆ ಸುಮ್ಮನೆ ನನ್ನ ಹಸ್ಬೆಂಡ್ ಜೊತೆ ಇರಲ್ಲ ನನಗೆ ಮೇಂಟೆನೆನ್ಸ್ ಕೊಡ್ರಿ ಅಂದ್ರೆ ಕೊಡಲ್ಲ. ಶಿ ಅಂಡ್ ಹರ್ ಹಸ್ಬೆಂಡ್ ಆರ್ ಲಿವಿಂಗ್ ಸಪರೇಟ್ಲಿ ಬೈ ಮ್ಯೂಚುವಲ್ ಕನ್ಸೆಂಟ್ ಅಂದ್ರೆ ಇಬ್ಬರು ಒಪ್ಪಿಗೆ ಕೊಟ್ಟಿದ್ದಾರೆ, ಸಹಮತ. ಗಂಡನ್ಗೆ ಹೆಂಡತಿ ಒಪ್ಪಿಗೆ ಕೊಟ್ಟಿದ್ದಾಳೆ, ಹೆಂಡತಿಗೆ ಗಂಡ ಒಪ್ಪಿಗೆ ಕೊಟ್ಟಿದ್ದಾನೆ, ಮ್ಯೂಚುವಲ್ ಕನ್ಸೆಂಟ್, ಸಹಮತ, ಇಬ್ಬರಿಗೂ ಒಬ್ಬೊಬ್ರು ಒಪ್ಪಿಗೆ ಕೊಟ್ಟಿದ್ದಾರೆ, ನೀನು ಸಪರೇಟ್ ಇರು ನಾನು ಸಪರೇಟ್ ಇರ್ತೀನಿ. ಈ ತರ ಮ್ಯೂಚುವಲ್ ಕನ್ಸೆಂಟ್ ಇಂದ ಇಬ್ರು ಸಪರೇಟ್ ಆಗಿದ್ರೆ ಅವಂತ ಟೈಮಲ್ಲಿ ವೈಫ್ ಈ ಮೇಂಟೆನೆನ್ಸ್ ಕ್ಲೈಮ್ ಮಾಡಕ್ ಆಗೋದಿಲ್ಲ. 144 ಸಬ್ಸೆಕ್ಷನ್ 5 ಏನ್ ಹೇಳುತ್ತೆ, ಕ್ಯಾನ್ಸಲೇಷನ್ ಆಫ್ ಮೇಂಟೆನೆನ್ಸ್ ಆರ್ಡರ್. ಮೇಂಟೆನೆನ್ಸ್ ಆರ್ಡರ್ ಯಾವಾಗ ಕ್ಯಾನ್ಸಲ್ ಆಗುತ್ತೆ ಅನ್ನುವಂಥದ್ದು ಹೇಳುತ್ತೆ. ಇಫ್ ದಿ ವೈಫ್ ಇಸ್ ಫೌಂಡ್ ಟು ಬಿ ಲಿವಿಂಗ್ ಇನ್ ಅಡಲ್ಟ್ರಿಲಿದ್ರೆ ಅದೆಲ್ಲ ನಿಮಗೆ ಗೊತ್ತಿದೆ, ಮೇಲ್ಗಡೆ ಹೇಳಿದೆ ಅದೇ ರೀಸನ್ಸ್. ರೆಫ್ಯೂಸ್ ಟು ಲೈವ್ ವಿತ್ ಹರ್ ಹಸ್ಬೆಂಡ್ ವಿತೌಟ್ ಸಫಿಷಿಯಂಟ್ ರೀಸನ್ ಆರ್ ದೇ ಆರ್ ಲಿವಿಂಗ್ ಸಪರೇಟ್ಲಿ ಬೈ ಮ್ಯೂಚುವಲ್ ಕನ್ಸೆಂಟ್. ದ ಮ್ಯಾಜಿಸ್ಟ್ರೇಟ್ ಮೇ ಕ್ಯಾನ್ಸಲ್ ದಿ ಮೇಂಟೆನೆನ್ಸ್ ಆರ್ಡರ್. ಸೊ ಈ ಮೇಲೆ ಇರುವಂತಹ ವ್ಯಾಲಿಡ್ ಗ್ರೌಂಡ್ಸ್ ಬಂದ್ರೆ ಸೊ ಮ್ಯಾಜಿಸ್ಟ್ರೇಟ್ ಏನ್ ಮಾಡಬಹುದು, ಇಮಿಡಿಯೇಟ್ಲಿ ಮೇಂಟೆನೆನ್ಸ್ ಏನಾದರೂ ಆರ್ಡರ್ ಮಾಡಿದ್ರೆ ಮುಂಚೆ ಮೇಂಟೆನೆನ್ಸ್ ಆರ್ಡರ್ ಆಗ್ಬಿಟ್ಟಿದೆ ವೈಫಿನ ಫೇವರ್ ಅಲ್ಲಿ, ಆಮೇಲೆ ಗೊತ್ತಾಗುತ್ತೆ ಶಿ ಲಿವ್ಸ್ ವಿತ್ ಸಮ್ ಅದರ್ ಮೆನ್, ಬೇರೆಯವ್ರ ಜೊತೆ ಅಡಲ್ಟ್ರಿಯಲ್ಲಿದ್ದಾಳೆ ಅಂತ ಟೈಮಲ್ಲಿ ನೀವು ಕ್ಯಾನ್ಸಲೇಷನ್ ಅಪ್ಲಿಕೇಶನ್ ಹಾಕಿ 144 ಸಬ್ಸೆಕ್ಷನ್ 5 ಅಲ್ಲಿ ಕ್ಯಾನ್ಸಲ್ ಮಾಡಿಸ್ಬೋದು. ಏನ್ ಮೇಂಟೆನೆನ್ಸ್ ಕೊಡ್ತಾ ಇದ್ರಿ ಆ ಮೇಂಟೆನೆನ್ಸ್ ಆರ್ಡರ್ನ ಕ್ಯಾನ್ಸಲ್ ಮಾಡಿಸ್ಬೋದು. ಸೊ ದಿಸ್ ಇಸ್ ದಿ ಸಬ್ಸೆಕ್ಷನ್ 5 ಆಫ್ ಸೆಕ್ಷನ್ 144 BNSS. ಈಗ ಸೆಕ್ಷನ್ 145 ಕಂಪ್ಲೀಟ್ ಪ್ರೊಸೀಜರ್. ನಾವು ಮೇಲ್ಗಡೆ 144 ಅಲ್ಲಿ ಯಾರು ಕ್ಲೇಮ್ ಮಾಡ್ಬೋದು, ಯಾವಾಗ ಕ್ಲೇಮ್ ಮಾಡ್ಬೋದು, ಯಾವಾಗ ಕ್ಲೇಮ್ ಮಾಡಕ್ ಬರೋದಿಲ್ಲ ಅನ್ನುವಂಥದ್ದು ನೋಡಿದ್ವಿ. ಯಾರ್ಯಾರು ಮಾಡ್ಬೋದು, ಯಾವಾಗ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋದು ನೋಡಿದ್ವಿ. ಈಗ 145 ಪ್ಯೂರ್ಲಿ ಪ್ರೊಸೀಜರ್ ಬಗ್ಗೆ ಮಾತಾಡುತ್ತೆ, ಪ್ರಕ್ರಿಯೆ ಏನು. 145 ಸಬ್ಸೆಕ್ಷನ್ 1 ಏನ್ ಹೇಳುತ್ತೆ, ಎ ಮೇಂಟೆನೆನ್ಸ್ ಅಪ್ಲಿಕೇಶನ್ ಅಂಡರ್ ಸೆಕ್ಷನ್ 144 ಕೆನ್ ಬಿ ಫೈಲ್ಡ್ ಇನ್ ಎನಿ ಡಿಸ್ಟ್ರಿಕ್ಟ್. ಅಂದ್ರೆ ಜೂರಿಸ್ಡಿಕ್ಷನ್ ಬಗ್ಗೆ ಮಾತಾಡುತ್ತೆ. ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಎಲ್ಲೆಲ್ಲಿ ಫೈಲ್ ಮಾಡಬಹುದು ಕೇಸು, ಮೇಂಟೆನೆನ್ಸ್ ಅಪ್ಲಿಕೇಶನ್ ಎಲ್ಲೆಲ್ಲಿ ಫೈಲ್ ಮಾಡಬಹುದು. ದ ಪರ್ಸನ್ ಅಗೇನೆಸ್ಟ್ ಹೂಮ್ ಮೇಂಟೆನೆನ್ಸ್ ಇಸ್ ಕ್ಲೇಮ್ ಇಸ್ ಕರೆಂಟ್ಲಿ ರಿಸೈಡಿಂಗ್. ಅಂದ್ರೆ ಹಸ್ಬೆಂಡ್ ಎಲ್ಲಿ ವಾಸವಾಗಿದ್ದಾನೆ, ಅಥವಾ ತಂದೆ ಎಲ್ಲಿ ವಾಸವಾಗಿದ್ದಾನೆ, ಅಥವಾ ಮಗ ಎಲ್ಲಿ ವಾಸವಾಗಿದ್ದಾನೆ, ಆ ಜಾಗದಲ್ಲಿ ಬೇಕಾದರೂ ನೀವು ಅಪ್ಲಿಕೇಶನ್ ಹಾಕ್ಬೋದು JMFC ಕೋರ್ಟಿಗೆ, ಅಪ್ಲಿಕೇಶನ್ ಫಾರ್ ಮೇಂಟೆನೆನ್ಸ್ ಅಂಡರ್ 144. ಅಥವಾ ವೈಫ್ ರಿಸೈಡ್ಸ್, ಹೆಂಡತಿ ಯಾವ ಜಾಗದಲ್ಲಿ ಇದ್ದಾಳೆ ಅಲ್ಲೂ ಹಾಕ್ಬೋದು. ಅಥವಾ ದ ಪರ್ಸನ್ ಲಾಸ್ಟ್ ಲೈವ್ಡ್ ವಿತ್ ಹಿಸ್ ವೈಫ್ ಆರ್ ಮದರ್ ಆಫ್ ಇಲ್ಲೆಜಿಟಿಮೇಟ್ ಚೈಲ್ಡ್. ಅಂದ್ರೆ ತನ್ನ ಹೆಂಡತಿ ಜೊತೆ ಅವ್ನು ಲಾಸ್ಟ್ ಎಲ್ಲಿದ್ದ, ಯಾವ ಊರಲ್ಲಿದ್ದ, ಆ ಊರು ಕೂಡ ಜೂರಿಸ್ಡಿಕ್ಷನ್ ಆಗುತ್ತೆ, ಅಲ್ಲೂ ಕೇಸ್ ಫೈಲ್ ಮಾಡ್ಬೋದು. ಅಥವಾ ಇಲ್ಲೆಜಿಟಿಮೇಟ್ ಚೈಲ್ಡ್ ಅಂದ್ರೆ ಯಾವುದೋ ಒಬ್ಬ ಹೆಣ್ಣಿನ ಜೊತೆ ಸಂಬಂಧ ಇಟ್ಕೊಂಡಿದ್ದ, ಮಗು ಹುಟ್ಟಿದೆ, ಸೊ ಆ ಸಂಬಂಧ ಏನ್ ಇಟ್ಕೊಂಡಿದ್ದ, ಯಾವ ಊರಲ್ಲಿ ಆ ಲೇಡಿ ಇದ್ದು, ಆ ಒಂದು ಊರು ಕೂಡ ಏನಾಗುತ್ತೆ, ಜೂರಿಸ್ಡಿಕ್ಷನ್ ಆಗುತ್ತೆ, ಆ ಕೋರ್ಟಿನ ವ್ಯಾಪ್ತಿಯಲ್ಲಿ ಬರುತ್ತೆ, ಅಲ್ಲೂ ಫೈಲ್ ಮಾಡಬಹುದು. ಡಿ, ದ ಫಾದರ್ ಆರ್ ಮದರ್ ಸೀಕಿಂಗ್ ಮೇಂಟೆನೆನ್ಸ್ ರಿಸೈಡ್ಸ್. ಅಂದ್ರೆ ತಂದೆ ತಾಯಿಗಳು ಎಲ್ಲಿ ವಾಸವಾಗಿದ್ದಾರೆ, ಅವರು ತಮ್ಮ ಮಗನ ವಿರುದ್ಧ ಕೇಸ್ ಹಾಕ್ತಾ ಇದ್ದಾರೆ. ಅಂದ್ರೆ ತಂದೆ ತಾಯಿಗಳು ಎಲ್ಲಿ ರಿಸೈಡ್ ಅಂದ್ರೆ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ, ಆ ಒಂದು ಕೋರ್ಟಿನ ಜೂರಿಸ್ಡಿಕ್ಷನ್ ಅಲ್ಲೂ ಬರುತ್ತೆ, ಆ ಕೋರ್ಟಲ್ಲೂ ತಂದೆ ತಾಯಿಗಳು ತಮ್ಮ ಮಗನ ವಿರುದ್ಧ ಮೇಂಟೆನೆನ್ಸ್ ಅಪ್ಲಿಕೇಶನ್ ಫೈಲ್ ಮಾಡಬಹುದು. ದಿಸ್ ಇಸ್ ದಿ ಪ್ರೊಸೀಜರ್. ಅಂದ್ರೆ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಯಾವ ಕೋರ್ಟ್ ಅಲ್ಲಿ ಮಾಡಬಹುದು ಅನ್ನುವಂಥದ್ದು. ಓಕೆ, 4 ಕಂಡೀಷನ್ ಇದೆ. ಯಾರು ಮೇಂಟೆನೆನ್ಸ್ ಕೊಡ್ತಾ ಇದ್ದಾರೆ ಅಂದ್ರೆ ಯಾರಿಂದ ನಾವು ಮೇಂಟೆನೆನ್ಸ್ ಕ್ಲೈಮ್ ಮಾಡ್ತಾ ಇದೀವಿ ಅವರು ಎಲ್ಲಿ ವಾಸವಾಗಿದ್ದಾರೆ ಅಲ್ಲೂ ಹಾಕ್ಬೋದು, ಆ ಕೋರ್ಟಲ್ಲೂ ಕೇಸ್ ಹಾಕ್ಬೋದು. ಇಲ್ಲಪ್ಪ ಆ ಕೋರ್ಟ್ ಬೇಡ ಅಂದ್ರೆ ವೈಫ್ ಎಲ್ಲಿದ್ದಾರೆ ಆ ಕೋರ್ಟಲ್ಲಿ, ವೈಫ್ ಇರುವಂತ ಜಾಗದಲ್ಲಿ ಯಾವ ಕೋರ್ಟ್ ಬರುತ್ತೆ JMFC ಅಲ್ಲಿ ಹಾಕ್ಬೋದು. ಇಲ್ಲ ಅಂದ್ರೆ ತನ್ನ ಹೆಂಡತಿ ಜೊತೆ ಓಕೆ ಎಲ್ಲಿ ವಾಸವಾಗಿದ್ದ ಲಾಸ್ಟ್ ಆ ಊರಲ್ಲಿ ಯಾವುದು JMFC ಬರುತ್ತೆ ಅಲ್ಲಿ ಹಾಕ್ಬೋದು. ಅಥವಾ ತನ್ನ ಇಲಿಜಿಟಿಮೇಟ್ ಚೈಲ್ಡ್ ಏನಿದೆ ಅವರ ತಾಯಿ ಅಂದ್ರೆ ಏನ್ ಸಂಬಂಧ ಇಟ್ಕೊಂಡಿದ್ದ ಇಲಿಜಿಟಿಮೇಟ್ ಚೈಲ್ಡಿನ ತಾಯಿ ಜೊತೆ, ಆ ಜಾಗದಲ್ಲಿ ಯಾವ JMFC ಬರುತ್ತೆ ಆ ಒಂದು ಜೂರಿಸ್ಡಿಕ್ಷನ್ ಆಗುತ್ತೆ, ಅಲ್ಲೂ ಹಾಕ್ಬೋದು. ಅಥವಾ ಫಾದರ್ ಆರ್ ಮದರ್ ಸೀಕಿಂಗ್ ಮೇಂಟೆನೆನ್ಸ್ ವೇರ್ ದೇ ರಿಸೈಡ್ಸ್ ಅಂದ್ರೆ ತನ್ನ ತಂದೆ ತಾಯಿಗಳು ಯಾವ ಜಾಗದಲ್ಲಿದ್ದಾರೆ ಆ ಜಾಗದಲ್ಲೂ ಕೂಡ ಜೂರಿಸ್ಡಿಕ್ಷನ್ ಆಗುತ್ತೆ, ತಂದೆ ತಾಯಿಗಳು ತಮ್ಮ ಮಗನ ವಿರುದ್ಧ ಆ ಒಂದು ಜೂರಿಸ್ಡಿಕ್ಷನ್ ಅಲ್ಲಿ ಬರುವಂತ JMFCಗೆ ಹಾಕಬಹುದು, ಅಪ್ಲಿಕೇಶನ್ ಫೈಲ್ ಮಾಡಬಹುದು. ದಿಸ್ ಇಸ್ ದಿ 145 ಸಬ್ಸೆಕ್ಷನ್ 1. ಈಗ 145 ಸಬ್ಸೆಕ್ಷನ್ 2 ಏನ್ ಹೇಳುತ್ತೆ, ಹೌ ಎವಿಡೆನ್ಸ್ ಇಸ್ ರೆಕಾರ್ಡೆಡ್. ಎವಿಡೆನ್ಸ್ ಯಾವ ತರ ತಗೊಬೇಕು ಅನ್ನುವಂಥದ್ದು. ದ ಎವಿಡೆನ್ಸ್ ಇನ್ ದಿ ಮೇಂಟೆನೆನ್ಸ್ ಪ್ರೊಸೀಡಿಂಗ್ ಮಸ್ಟ್ ಬಿ ರೆಕಾರ್ಡೆಡ್ ಇನ್ ದಿ ಪ್ರೆಸೆನ್ಸ್ ಆಫ್ ದಿ ಪರ್ಸನ್ ಅಗೇನೆಸ್ಟ್ ಹೂಮ್ ಮೇಂಟೆನೆನ್ಸ್ ಇಸ್ ಸಾಟ್. ಅಂದ್ರೆ ಯಾರಿಂದ ನಾವು ಮೇಂಟೆನೆನ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ, ಮೇಂಟೆನೆನ್ಸ್ ಪಡಿತಾ ಇದೀವಿ, ಮೇಂಟೆನೆನ್ಸ್ ಪಡಿಬೇಕಂತ ಅಪ್ಲಿಕೇಶನ್ ಹಾಕಿದೀವಿ, ಆ ವ್ಯಕ್ತಿಯ ಮುಂದೆ ಎವಿಡೆನ್ಸ್ ನ ರೆಕಾರ್ಡ್ ಮಾಡಬೇಕಾಗುತ್ತೆ ಟ್ರಯಲ್ ನಡೆಸಬೇಕಾದ್ರೆ.
ಇಫ್ ಪರ್ಸನಲ್ ಅಟೆಂಡೆನ್ಸ್ ಇಸ್ ಡಿಸ್ಪೆನ್ಸ್ಡ್ ವಿತ್, ಅಂದ್ರೆ ಪರ್ಸನಲ್ ಅಟೆಂಡೆನ್ಸ್ ನಿಮಗೆ ಇದು ಮಾಡಿದ್ರೆ, ಕೋರ್ಟ್ ಅಲೋ ಮಾಡಿದ್ರೆ, ಮ್ಯಾಜಿಸ್ಟ್ರೇಟ್ ಅಲೋ ಮಾಡಿದ್ರೆ, ಅಂತ ಟೈಮಲ್ಲಿ ಅವರ ಅಡ್ವೊಕೇಟ್ ಅಥವಾ ಪ್ಲೀಡರ್ ರೀಪ್ರೆಸೆಂಟ್ ಮಾಡ್ತಿರ್ತಾರೆ. ಅವರ ಒಂದು ಸಮ್ಮತಿಯಲ್ಲಿ, ಅವರ ಒಂದು ಪ್ರೆಸೆನ್ಸ್ ಅಲ್ಲಿ ನೀವೇನ್ ಮಾಡಬೇಕಾಗುತ್ತೆ, ಎವಿಡೆನ್ಸ್ ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಹಾಗೂ ಈ ಮೇಂಟೆನೆನ್ಸ್ ಕೇಸ್ ಏನಿದೆ, ಸಮ್ಮನ್ ಕೇಸ್ ಪ್ರೊಸೀಜರ್ ಫಾಲೋ ಮಾಡಬೇಕಾಗುತ್ತೆ. ಓಕೆ, ನಿಮಗೆಲ್ಲ ಗೊತ್ತಿದೆ ಸಮ್ಮನ್ ಕೇಸ್ ಪ್ರೊಸೀಜರ್, ಓಕೆ, ವಾರಂಟ್ ಕೇಸ್ ಪ್ರೊಸೀಜರ್, ಸೆಷನ್ ಟ್ರಯಲ್, ಇದೆಲ್ಲ ಪ್ರೊಸೀಜರ್ ನಿಮಗೆಲ್ಲ ಗೊತ್ತಿರುತ್ತೆ. ಇಲ್ಲ ಅಂದ್ರೆ ನಾನು ಅದೊಂದು ನೆಕ್ಸ್ಟ್ ವಿಡಿಯೋ ಮಾಡೋಣಂತೆ. ಓಕೆ, ನೆಕ್ಸ್ಟ್, ವಾಟ್ ಇಫ್ ದ ಪರ್ಸನ್ ಅವಾಯ್ಡ್ಸ್ ದಿ ಕೋರ್ಟ್, ಅಂದ್ರೆ ಒಬ್ಬ ವ್ಯಕ್ತಿ ಬೇಕಂತ ಏನ್ ಮಾಡ್ತಾ ಇದ್ದಾನೆ, ಅವಾಯ್ಡ್ ಮಾಡ್ತಾ ಇದ್ದಾನೆ, ಕೋರ್ಟ್ ಅಟೆಂಡ್ ಆಗ್ತಿಲ್ಲ, ಅವಾಯ್ಡ್ ಮಾಡ್ತಾ ಇದ್ದಾನೆ. ಇಫ್ ದಿ ಪರ್ಸನ್ ಡೆಲಿಬರೇಟ್ಲಿ ಅವಾಯ್ಡ್ ಸರ್ವಿಸ್ ಆಫ್ ಸಮನ್ಸ್ ಆರ್ ವಿಲ್ಫುಲ್ ನೆಗ್ಲೆಕ್ಟ್ ಟು ಅಟೆಂಡ್ ದಿ ಕೋರ್ಟ್, ದ ಮ್ಯಾಜಿಸ್ಟ್ರೇಟ್ ಕ್ಯಾನ್, ಅಂದ್ರೆ ಸಮನ್ ಸರ್ವ್ ಮಾಡ್ತಾ ಇದ್ದಾರೆ. ಹೇಳಿ. ಹಲೋ, ಎಲ್ಲರಿಗೂ ಕೇಳಿಸ್ತಾ ಇದೆಯಾ? Yeah, sir. ಈಗ ವಾಟ್ ಇಫ್ ಪರ್ಸನ್ ಅವಾಯ್ಡ್ಸ್ ದ ಕೋರ್ಟ್, ಅಂದ್ರೆ ಪರ್ಸನ್ ಏನ್ ಮಾಡ್ತಾ ಇದ್ದಾರೆ, ಸಮನ್ ಸರ್ವ್ ಆಗಕ್ಕೆ ಬಂದಿದೆ ಆದ್ರೂ ಅವಾಯ್ಡ್ ಮಾಡ್ತಾ ಇದ್ದಾರೆ, ಬೇಕಂತಾನೆ ಸಮನ್ ನ ರಿಸೀವ್ ಮಾಡ್ತಾ ಇಲ್ಲ, ಅಥವಾ ಸಮನ್ ರಿಸೀವ್ ಮಾಡಿದ್ದಾರೆ ಬಟ್ ಕೋರ್ಟಿಗೆ ಅಟೆಂಡ್ ಆಗ್ತಾ ಇಲ್ಲ. ಅಂತ ಟೈಮಲ್ಲಿ ಏನಾಗುತ್ತೆ, ಅವಾಗ ಕೋರ್ಟ್ ಏನ್ ಮಾಡಬಹುದು, ಎಕ್ಸ್ಪಾರ್ಟೆ ಮಾಡಬಹುದು. ಸಿವಿಲ್ ಪ್ರೊಸೀಜರ್ ಕೋಡ್ ಅಲ್ಲಿ ಎಕ್ಸ್ಪಾರ್ಟೆ ಓದಿರ್ತೀರ, ಆರ್ಡರ್ ರೈಟ್ ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ ಬರುತ್ತೆ ಎಕ್ಸ್ಪಾರ್ಟೆ. ಅಂದ್ರೆ ಯಾವಾಗ ಪ್ಲೇಂಟಿಫ್ ಪ್ರೆಸೆಂಟ್ ಇರ್ತಾರೆ, ಎಕ್ಸ್ಪಾರ್ಟೆ ಯಾವಾಗ ಆಗೋದು, ಪ್ಲೇಂಟಿಫ್, ದ ಪರ್ಸನ್ ಹೂ ಫೈಲ್ಸ್ ದಿ ಪ್ಲೇಂಟ್ ಇಸ್ ಕಾಲ್ಡ್ ಪ್ಲೇಂಟಿಫ್. ಪ್ಲೇಂಟಿಫ್ ಪ್ರೆಸೆಂಟ್ ಇರ್ತಾರೆ ಬಟ್ ಡಿಫೆಂಡೆಂಟ್ ಆಬ್ಸೆಂಟ್ ಇರ್ತಾರೆ. ಸೊ ಅಂತ ಟೈಮಲ್ಲಿ ಎಕ್ಸ್ಪಾರ್ಟೆ ಆಗುತ್ತೆ. ಆರ್ಡರ್ 8, ಓಕೆ, ಸಿವಿಲ್ ಪ್ರೊಸೀಜರ್ ಕೋಡ್ ಆರ್ಡರ್ 8 ಅಲ್ಲಿ ಎಕ್ಸ್ಪಾರ್ಟೆ ಬಗ್ಗೆ ಇದೆ. ಆಮೇಲೆ ಅದನ್ನ ಹೇಗೆ ಸೆಟ್ ಅಸೈಡ್ ಮಾಡಬೇಕು, ಆರ್ಡರ್ 9 ಅಲ್ಲಿ ಇದೆ, ಹೇಗೆ ಅದನ್ನ ಸೆಟ್ ಅಸೈಡ್ ಮಾಡ್ತೀವಿ ಅನ್ನುವಂಥದ್ದು. ಸೊ ಯಾವಾಗ ಸಮ್ಮನ್ಸ್ ನ ತಗೊಳ್ಳಿಕ್ಕೆ ಅವ್ನು ನಿರಾಕರಿಸ್ತಾನೆ, ಅಥವಾ ಸಮ್ಮನ್ ರಿಸೀವ್ ಮಾಡಿದ್ದಾನೆ, ಆ ಸಮ್ಮನ್ ಅಲ್ಲಿ ಏನ್ ಡೇಟ್ ಇದೆ, ಲೊಕೇಶನ್ ಇದೆ, ಕೋರ್ಟಿಗೆ ಅಟೆಂಡ್ ಆಗ್ತಾ ಇಲ್ಲ, ಅಂತ ಟೈಮಲ್ಲಿ ಕೋರ್ಟ್ ಪ್ರೊಸೀಡ್ ಟು ಎಕ್ಸ್ಪಾರ್ಟೆ ಡಿಗ್ರಿ ಪಾಸ್ ಮಾಡಬಹುದು. ಎಕ್ಸ್ಪಾರ್ಟೆ ಅಂದ್ರೆ ಅವನ ಆಬ್ಸೆನ್ಸ್ ಅಲ್ಲೇ ಕೇಸ್ ಡಿಸೈಡ್ ಮಾಡಬಹುದು. ಜನರಲಿ ಎಕ್ಸ್ಪಾರ್ಟೆ ಅಂದ್ರೆ ಅವನ ಅಗೇನೆಸ್ಟೇ ಹೋಗುತ್ತೆ ಕೇಸ್. ಯಾರು ಆಬ್ಸೆಂಟ್ ಆಗಿದ್ದಾನೆ, ರೆಸ್ಪಾಂಡೆಂಟ್ ಅಂದ್ರೆ ಡಿಫೆಂಡೆಂಟ್ ಯಾರಿದ್ದಾರೆ, ಅವ್ರು ಆಬ್ಸೆಂಟ್ ಆಗಿದಾರಲ್ಲ, ಅವ್ರ ವಿರುದ್ಧನೇ ಹೋಗುತ್ತೆ ಎಕ್ಸ್ಪಾರ್ಟೆ. ಸೊ ಅವ್ರ ವಿರುದ್ಧ ಹೋಗುತ್ತೆ, ಎಕ್ಸ್ಪಾರ್ಟೆ ಡಿಸೈಡ್ ಮಾಡಬಹುದು, ಕೋರ್ಟ್ ಹತ್ರ ಅಧಿಕಾರ ಇದೆ. ಎರಡನೇದು, ಪಾಸ್ ಎ ಮೇಂಟೆನೆನ್ಸ್ ಆರ್ಡರ್ ವಿಥೌಟ್ ಹಿಯರಿಂಗ್ ದಿ ಡಿಫಾಲ್ಟಿಂಗ್ ಪರ್ಸನ್, ಅಂದ್ರೆ ಆ ವ್ಯಕ್ತಿ ಅಟೆಂಡ್ ಮಾಡಿಲ್ಲ ಕೋರ್ಟ್, ಹಾಗಾಗಿ ಮೇಂಟೆನೆನ್ಸ್ ಆರ್ಡರ್ ಪಾಸ್ ಮಾಡಬಹುದು. ಎಕ್ಸ್ಪಾರ್ಟೇನು ಮಾಡಬಹುದು, ಅಥವಾ ಮೇಂಟೆನೆನ್ಸ್ ಆರ್ಡರ್ ಅವನಿಗೆ ಕೇಳ್ದಂಗೆನೆ ಪಾಸ್ ಮಾಡಬಹುದು. ಹೌಎವರ್, ಇಫ್ ದ ಪರ್ಸನ್ ಲೇಟರ್ ಶೋಸ್ ಗುಡ್ ಕಾಸ್ ವಿತಿನ್ 3 months, 3 months ತನಕ ಟೈಮ್ ಇದೆ, 90 days, ಅದ್ರ ಒಳಗಡೆ ಸ್ವಾಮಿ ಈತ ಕಾರಣ ಇತ್ತು, ಈ ಕಾರಣದಿಂದ ಬರ್ಲಿಕ್ಕೆ ಆಗಿಲ್ಲ ಅಂತ ಯಾವ್ದಾದ್ರು ವ್ಯಾಲಿಡ್ ರೀಸನ್ ನ JMFC ಗೆ ತೋರಿಸಿದ್ರೆ, ಅವಾಗ ಎಕ್ಸ್ಪಾರ್ಟೆ ಆರ್ಡರ್ ಮೇ ಬಿ ಸೆಟ್ ಅಸೈಡ್. ಎಕ್ಸ್ಪಾರ್ಟೆ ಏನ್ ಪಾಸ್ ಆಗಿತ್ತು ಆ ಆರ್ಡರ್ ನ ಏನ್ ಮಾಡಬಹುದು, ಸೆಟ್ ಅಸೈಡ್ ಮಾಡಬಹುದು. ಓಕೆ, ಸೊ ದೀಸ್ ಆರ್ ದಿ ದಿಸ್ ಇಸ್ ದಿ ಪ್ರೊಸೀಜರ್ ಕೋರ್ಟ್ ಹ್ಯಾಸ್ ಟು ಬಿ ಫಾಲೋಡ್ ವೆನ್ ಪರ್ಸನ್ ನೆಗ್ಲೆಕ್ಟ್ಸ್ ಟು ಅಟೆಂಡ್ ದ ಕೋರ್ಟ್ ಆರ್ ಅವಾಯ್ಡ್ಸ್ ದಿ ಸರ್ವಿಸ್ ಆಫ್ ಸಮನ್. ಒಬ್ಬ ವ್ಯಕ್ತಿ ಕೋರ್ಟ್ ನ ಅಟೆಂಡ್ ಮಾಡೋದಕ್ಕೆ ನೆಗ್ಲೆಕ್ಟ್ ಮಾಡ್ತಾನೆ, ಸಮನ್ ರಿಸೀವ್ ಮಾಡಿದ್ದಾನೆ, ಡೇಟ್ ಟೈಮು ಲೊಕೇಶನ್ ಎಲ್ಲ ಗೊತ್ತಾಗಿದೆ, ಬಟ್ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ, ಕೋರ್ಟ್ ಬರ್ತಾ ಇಲ್ಲ. ಇನ್ನೊಂದು ಕೇಸು, ಸಮನ್ ಕೊಡಕ್ ಹೋದ್ರೆ ಡೆಲಿಬ್ರೇಟ್ಲಿ ಅವಾಯ್ಡ್ ಮಾಡ್ತಾ ಇದ್ದಾನೆ, ತಗೊಂತಾ ಇಲ್ಲ ಸಮನ್ನ, ತಗೊಂಡ್ರೆ ಹೋಗ್ಬೇಕಾಗುತ್ತೆ ಅಂತ. ಸೊ ಇಂಥ ಟೈಮಲ್ಲಿ ಎಕ್ಸ್ಪಾರ್ಟೆ ಅಥವಾ ಮೇಂಟೆನೆನ್ಸ್ ಆರ್ಡರ್ ಪಾಸ್ ಮಾಡಬಹುದು. ಈಗ ನೆಕ್ಸ್ಟ್ 145 ಸಬ್ಸೆಕ್ಷನ್ 3 ಅಲ್ಲಿ ಏನ್ ಹೇಳುತ್ತೆ, ದ ಕೋರ್ಟ್ ಹ್ಯಾಸ್ ದಿ ಡಿಸ್ಕ್ರಿಷನ್ ಟು ಆರ್ಡರ್ ಪೇಮೆಂಟ್ ಆಫ್ ಕಾಸ್ಟ್. ಓಕೆ, ನಿಮಗೆ CPC ಯಲ್ಲೂ ಇದೆ, ಕಾಸ್ಟ್ ಬಗ್ಗೆ ಇದೆ, ಇಂಟ್ರೆಸ್ಟ್ ಬಗ್ಗೆನೂ ಇದೆ ಪ್ರಾವಿಷನ್. ಸಿವಿಲ್ ಪ್ರೊಸೀಜರ್ ಕೋಡ್ ಅಲ್ಲಿ ಕಾಸ್ಟ್ ಇಂಪೋಸ್ ಮಾಡಬಹುದು. ಓಕೆ, ಲಿಟಿಗೇಷನ್ ಮಾಡಿದಾರೆ ಸುಮ್ನೆ ಟೈಮ್ ವೇಸ್ಟ್ ಮಾಡಲಿಕ್ಕೆ, ಅಥವಾ ಮುಂದೆ ಇರುವಂತ ವ್ಯಕ್ತಿಗೆ ಟಾರ್ಚರ್ ಮಾಡಲಿಕ್ಕೆ ಲಿಟಿಗೇಷನ್ ಹಾಕಿದ್ದಾರೆ ಅಂದ್ರೆ, ಕೋರ್ಟ್ ಕ್ಯಾನ್ ಅವಾರ್ಡ್ ಎ ಕಾಸ್ಟ್ ಆಸ್ ವೆಲ್ ಆಸ್ ಇಂಟ್ರೆಸ್ಟ್. ಅವ್ರ ಮೇಲೆ ಈ ಕಾಸ್ಟ್ ಆಸ್ ವೆಲ್ ಆಸ್ ಇಂಟ್ರೆಸ್ಟ್ ನ ಇಂಪೋಸ್ ಮಾಡಬಹುದು. ಕಾಸ್ಟ್ ಟು ಇಂಟ್ರೆಸ್ಟ್ ಕಾನ್ಸೆಪ್ಟ್ ನೀವು CPC ಅಲ್ಲಿ ಓದಿರ್ತೀರಾ. ಸೊ ಕೋರ್ಟಿಗೆ ಡಿಸ್ಕ್ರಿಷನರಿ ಪವರ್ ಇದೆ, ಕಾಸ್ಟ್ ನ ಇಂಪೋಸ್ ಮಾಡಬಹುದು. ಇಫ್ ನೆಸೆಸರಿ, ಎನ್ಶೂರಿಂಗ್ ದಟ್ ದಿ ಪರ್ಸನ್ ಸೀಕಿಂಗ್ ಮೇಂಟೆನೆನ್ಸ್ ಇಸ್ ನಾಟ್ ಬರ್ಡನ್ ವಿತ್ ಅನ್ನೆಸೆಸರಿ ಲೀಗಲ್ ಎಕ್ಸ್ಪೆನ್ಸಸ್. ಅಂದ್ರೆ ಏನ್ ಖರ್ಚು ವೆಚ್ಚ ಬಂದಿದೆ, ಅನ್ನೆಸೆಸರಿ ಲೀಗಲ್ ಎಕ್ಸ್ಪೆನ್ಸಸ್ ಏನೇನಾಗಿದೆ ಅದನ್ನ ಸರಿ ಮಾಡಲಿಕ್ಕೆ ಏನ್ ಮಾಡಬಹುದು, ಕೋರ್ಟ್ ಕಾಸ್ಟ್ ನ ಅವಾರ್ಡ್ ಮಾಡಬಹುದು, ಅಂದ್ರೆ ಅವರಿಗೆ ಕಾಸ್ಟ್ ಕೊಡಿಸಬಹುದು. ಈಗ ಆಲ್ಟ್ರೇಷನ್ ಇನ್ ಅಲಯನ್ಸಸ್, ನಮಗೆ ಅಲಯನ್ಸ್ ಏನ್ ಬಂದಿದೆ, ಏನ್ ಮೇಂಟೆನೆನ್ಸ್ ಡಿಸೈಡ್ ಆಗಿದೆ, ಇದರಲ್ಲಿ ಆಲ್ಟ್ರೇಷನ್ ಬಗ್ಗೆ ಹೇಗೆ ಆಲ್ಟರ್ ಮಾಡುವುದು, ಏನ್ ಪ್ರೊಸೀಜರ್, ಯಾವ್ಯಾವ ಕಂಡೀಷನ್ ಅಲ್ಲಿ ನಾವು ಮೇಂಟೆನೆನ್ಸ್ ನ ಆಲ್ಟರ್ ಮಾಡ್ತೀವಿ, ಚೇಂಜ್ ಮಾಡ್ತೀವಿ. ಆಲ್ಟರ್ ಇಸ್ ನಥಿಂಗ್ ಬಟ್ ಮಾಡಿಫಿಕೇಶನ್, ಮಾಡಿಫೈ ಮಾಡೋದು.
146 ಸಬ್ಸೆಕ್ಷನ್ 1 ಏನ್ ಹೇಳುತ್ತೆ, ವೆನ್ ಕ್ಯಾನ್ ಮೇಂಟೆನೆನ್ಸ್ ಬಿ ಆಲ್ಟರ್ಡ್, ಯಾವಾಗ ಮೇಂಟೆನೆನ್ಸ್ ಆಲ್ಟರ್ ಮಾಡಬಹುದು. ಎ ಮ್ಯಾಜಿಸ್ಟ್ರೇಟ್ ಮೇ ಇನ್ಕ್ರೀಸ್, ಆಲ್ಟರ್ ಅಂದ್ರೆ ಏನು, ಮಾಡಿಫೈ, ಮಾಡಿಫೈ ಅಂದ್ರೆ ಏನು, ಚೇಂಜ್ ಮಾಡೋದು. ಚೇಂಜ್ ಜಾಸ್ತಿ ಆದ್ರೂ ಮಾಡಬಹುದು, ಕಡಿಮೆ ಆದ್ರೂ ಮಾಡಬಹುದು, ಅದಕ್ಕೆ ಆಲ್ಟರ್ ಅನ್ನೋದು. ಎ ಮ್ಯಾಜಿಸ್ಟ್ರೇಟ್ ಮೇ ಇನ್ಕ್ರೀಸ್, ಡಿಕ್ರೀಸ್ ಆರ್ ಮಾಡಿಫೈ ದಿ ಮೇಂಟೆನೆನ್ಸ್ ಅಮೌಂಟ್. ಮೇಂಟೆನೆನ್ಸ್ ಅಮೌಂಟ್ ಏನಿದೆ ಅದನ್ನ ಇನ್ಕ್ರೀಸ್ ಮಾಡಬಹುದು ಅಥವಾ ಡಿಕ್ರೀಸ್ ಮಾಡಬಹುದು, ಮಾಡಿಫೈ ಮಾಡಬಹುದು. ಯಾವಾಗ, ಇಫ್ ಕಂಡೀಷನ್ ಏನು, ದ ಪರ್ಸನ್ ರಿಸೀವಿಂಗ್ ಮೇಂಟೆನೆನ್ಸ್, ವೈಫ್, ಚೈಲ್ಡ್, ಫಾದರ್ ಆರ್ ಮದರ್, ಯಾರು ಮೇಂಟೆನೆನ್ಸ್ ರಿಸೀವ್ ಮಾಡ್ತಿದ್ದಾರೆ ಅವರು ಎಕ್ಸ್ಪೀರಿಯನ್ಸಸ್ ಎ ಚೇಂಜ್ ಇನ್ ಸರ್ಕಮ್ಸ್ಟೆನ್ಸಸ್, ಅವರ ಒಂದು ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಚೇಂಜಸ್ ಬಂದಿದೆ, ಅಂದ್ರೆ ಅವರ ಒಂದು ಖರ್ಚಿನಲ್ಲಿ ಏನಾದರೂ ಚೇಂಜಸ್ ಬಂದಿದೆ. ಫಾರ್ ಎಕ್ಸಾಂಪಲ್, ಮೇಂಟೆನೆನ್ಸ್ ಆರ್ಡರ್ ಪಾಸ್ ಆಯಿತು, ಮೇಂಟೆನೆನ್ಸ್ ಆರ್ಡರ್ ಒಂದು 5,000 7,000 ಸೆಟ್ ಆಯಿತು, ಡಿಸೈಡ್ ಆಯಿತು. ಈಗ ಮೇಂಟೆನೆನ್ಸ್ ಆರ್ಡರ್ ಆಗಿ ಒಂದು 3 ಮಂತ್ಸ್ ಆಯಿತು, 5 ಮಂತ್ಸ್ ಆಯಿತು, 1 ಇಯರ್ ಆಯಿತು, ಅಥವಾ 2 ಮಂತ್ಸ್ ಆಯಿತು. ಆಮೇಲೆ ಅವರಿಗೆ ಡಯಾಗ್ನೋಸ್ ಮಾಡ್ತಾರೆ ಬಿ ಪಿನೋ ಶುಗರು ಇದೆ ಅಂತ ಗೊತ್ತಾಗುತ್ತೆ. ಈಗ 3,000 ಅಥವಾ 2,500 ಇಂದು ಟ್ಯಾಬ್ಲೆಟ್ಸ್ ಬೇಕು, ಅಥವಾ ಏನೋ ಅದು ಇಂಜೆಕ್ಷನ್ ತಗೊಂತಾರೆ. ಓಕೆ, ಸೊ ಆ ಥರ ಏನಾದರೂ ಅವರಿಗೆ ಟ್ರೀಟ್ಮೆಂಟ್ ಬೇಕು. ಸೊ ಮಂತ್ಲಿ ಎಕ್ಸ್ಪೆನ್ಸಸ್ ಒಂದು 3,000 ಅಡಿಷನಲ್ ಬಂತಪ್ಪ. ಸೊ ಅದಕ್ಕೆ ನಾವು ಚೇಂಜ್ ಇನ್ ಸರ್ಕಮ್ಸ್ಟೆನ್ಸಸ್ ಅಂತ ಕರಿತೀವಿ. ಸೊ ಮೇಂಟೆನೆನ್ಸ್ ಆರ್ಡರ್ ಆಗಿದೆ, ಬಟ್ ಸರ್ಕಮ್ಸ್ಟೆನ್ಸಸ್ ಚೇಂಜಸ್ ಆಗ್ಬಿಟ್ಟಿದೆ. ಯಾರು ರಿಸೀವ್ ಮಾಡ್ತಾ ಇದ್ದಾರೆ, ಯಾರು ಪಡಿತಿದ್ದಾರೆ ಮೇಂಟೆನೆನ್ಸ್, ಅದು ವೈಫ್ ಇರ್ಬೋದು, ಚೈಲ್ಡ್ ಇರ್ಬೋದು, ಫಾದರ್ ಅಥವಾ ಮದರ್ ಇರ್ಬೋದು, ಮಕ್ಕಳಿರ್ಬೋದು, ಹೆಂಡತಿ ಇರ್ಬೋದು, ತಂದೆ ತಾಯಿ ಇರ್ಬೋದು, ಅವರಿಗೆ ಮೇಂಟೆನೆನ್ಸ್ ಆರ್ಡರ್ ಆಗಿದೆ. ಆದರೆ ಮೇಂಟೆನೆನ್ಸ್ ಆರ್ಡರ್ ಆದ ನಂತರ ಅವರ ಒಂದು ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಸನ್ನಿವೇಶ ಚೇಂಜ್ ಆಗಿದೆ, ಏನೋ ಹೊಸ ಪ್ರಾಬ್ಲಮ್ ಬಂದಿದೆ, ಏನೋ ಮೆಡಿಕಲ್ ಎಕ್ಸ್ಪೆನ್ಸಸ್ ಮಂತ್ಲಿ ಇದಾಗ್ಬಿಟ್ಟಿದೆ, ಬಿ ಪಿನೋ ಶುಗರ್ ಬಂದಿದೆ, ಅಂತ ಟೈಮಲ್ಲಿ ಏನ್ ಮಾಡಬಹುದು, ಮೇಂಟೆನೆನ್ಸ್ ನ ಆಲ್ಟರ್ ಮಾಡಬಹುದು 146 ಸಬ್ಸೆಕ್ಷನ್ 1 ಅಡಿಯಲ್ಲಿ. ದ ಪರ್ಸನ್ ಪೇಯಿಂಗ್ ಮೇಂಟೆನೆನ್ಸ್ ಅಂಡರ್ಗೋಸ್ ಎ ಫೈನಾನ್ಷಿಯಲ್ ಚೇಂಜ್, ಎಕ್ಸಾಂಪಲ್ ಜಾಬ್ ಲಾಸ್, ಹೈಯರ್ ಇನ್ಕಮ್. ಈಗ ಫಾರ್ ಎಕ್ಸಾಂಪಲ್, ಈಗ ಮೇಲ್ಗಡೆ ಕಂಡೀಷನ್ ನೋಡಿದ್ವಿ ನಾವು ಏನಂತ, ಯಾವಾಗ ಯಾರು ನಾವು ಮೇಂಟೆನೆನ್ಸ್ ತಗೊಂತಾ ಇದೀವಿ ಅವ್ರಿಗೆ ಏನಾದರೂ ಒಂದು ತೊಂದರೆ ಆಯ್ತಪ್ಪ ಅಂತ ಟೈಮಲ್ಲಿ ಸರ್ಕಮ್ಸ್ಟೆನ್ಸಸ್ ಚೇಂಜ್ ಆಗುತ್ತೆ, ಮೇಂಟೆನೆನ್ಸ್ ಆಲ್ಟರ್ ಮಾಡಬಹುದು. ಎರಡನೇ ಕಂಡೀಷನ್ ಏನಂದ್ರೆ, ಯಾರು ಮೇಂಟೆನೆನ್ಸ್ ಕೊಡ್ತಾ ಇದ್ದಾರೆ, ಏನು ಹೆಂಡತಿಗೆ ಗಂಡ ಕೊಡ್ತಾ ಇದ್ದಾನೆ, ಮಕ್ಕಳಿಗೆ ತಂದೆ ಕೊಡ್ತಾ ಇದ್ದಾನೆ, ತಂದೆ ತಾಯಿಗೆ ಮಗ ಕೊಡ್ತಾ ಇದ್ದಾನೆ ಮೇಂಟೆನೆನ್ಸ್. ಸೊ ಅವರ ಜಾಬ್ ಅಲ್ಲಿ ಚೇಂಜ್ ಆಯ್ತು, ಜಾಬ್ಲೆಸ್ ಆಯ್ತು. ಜಾಬ್ಲೆಸ್ ಅಂದ್ರೆ ಅವರು ಹುದ್ದೆ ಕಳ್ಕೊಂಡ್ಬಿಟ್ರು, ಒಂದು ಜಾಬ್ ಏನಿತ್ತು ಅವರ ಕೆಲಸ ಕಳ್ಕೊಂಡ್ಬಿಟ್ರು. ಈಗ ಅವರಿಗೆ ದುಡಿಮೆ ಇಲ್ಲ, ಕೆಲಸ ಕಳ್ಕೊಂಡಿದ್ದಾರೆ, ಎಲ್ಲಿಂದ ಕೊಡ್ತಾರೆ ಮೇಂಟೆನೆನ್ಸ್? ಸೊ ಅಂತ ಟೈಮಲ್ಲಿ ನೀವು ಆಲ್ಟರ್ ಮಾಡಬಹುದು ಮೇಂಟೆನೆನ್ಸ್. ಅವರು ಅಪ್ಲಿಕೇಶನ್ ಹಾಕಬೇಕು, ಸ್ವಾಮಿ ಈ ತರ ನನಗೆ ಜಾಬ್ ಇತ್ತು, ಹುದ್ದೆ ಇತ್ತು, ಇನ್ಕಮ್ ಇತ್ತು, ನನಗೆ ಇದು ಹೋಗಿದೆ, ನಾನು ಮೇಂಟೆನೆನ್ಸ್ ಅಷ್ಟೊಂದು ಪೇ ಮಾಡೋಕ್ಕಾಗಲ್ಲ, ಅಥವಾ ಮೇಂಟೆನೆನ್ಸ್ ಕೊಡೋಕ್ಕಾಗಲ್ಲ, ನನಗೆ ಬೇರೆ ಯಾವುದೇ ಸೋರ್ಸ್ ಇಲ್ಲ. ಸೊ ಅಂತ ಟೈಮು ಆಲ್ಟ್ರೇಷನ್ಗೆ ಹಾಕ್ಬೋದು. ಅಥವಾ ಅವರಿಗೆ ಏನಾದರೂ ಒಂದು ಪ್ರಮೋಷನ್ ಆಯ್ತಪ್ಪ, ಈಗ ನೀವು ಮೇಂಟೆನೆನ್ಸ್ ಅಪ್ಲಿಕೇಶನ್ ಹಾಕ್ತೀರಾ, ಮೇಂಟೆನೆನ್ಸ್ ಅಪ್ಲಿಕೇಶನ್ ಡಿಸೈಡ್ ಆಯಿತು, ಆವಾಗ ಅವರಿಗೆ ಸ್ಯಾಲ್ರಿ 1 lakh ಇತ್ತು. ಈಗ ಮೇಂಟೆನೆನ್ಸ್ ಆರ್ಡರ್ ಆಯಿತು, 1 ಮಂತ್, 2 ಮಂತ್, 5 ಮಂತ್, 6 ಮಂತ್, 1 ಇಯರ್ ಆಯಿತು. ಆಫ್ಟರ್ ದಟ್ ಅವರಿಗೆ ಪ್ರಮೋಷನ್ ಆಯಿತು, ಈಗ 2 lakh ಇದೆ ಸ್ಯಾಲ್ರಿ, ಅವರಿಗೆ ಹೈಯರ್ ಇನ್ಕಮ್ ಆಗ್ಬಿಡ್ತು. ಸೊ ಅಂತ ಟೈಮಲ್ಲೂ ನೀವು ಆಲ್ಟ್ರೇಷನ್ ಕೊಡಬಹುದು. ಅವರಿಗೆ 1 ಲಕ್ಷ ಇನ್ಕಮ್ ಇತ್ತು, ನನಗೆ 5,000 rupees ಮೇಂಟೆನೆನ್ಸ್ ಆರ್ಡರ್ ಆಗಿತ್ತು, ಈಗ ಅವರಿಗೆ 2 lakh ಆಗಿದೆ, ನನ್ನ ಮೇಂಟೆನೆನ್ಸ್ ಆಲ್ಟರ್ ಮಾಡಿ, ನನಗೆ ಸ್ವಲ್ಪ ಜಾಸ್ತಿ ಕೊಡಿಸಿ ಜೀವನಾಂಶ, ಅಥವಾ ನಮಗೆ ಏನು ಮೇಂಟೆನೆನ್ಸ್ ಬರಬೇಕು ಸ್ವಲ್ಪ ಜಾಸ್ತಿ ಕೊಡಿಸಿ, ಆಲ್ಟರ್ ಮಾಡಿ ಅಂತ ರಿಕ್ವೆಸ್ಟ್ ಆಗ್ಬೋದು. ಎರಡು ಕಂಡೀಷನ್, ಯಾರು ಮೇಂಟೆನೆನ್ಸ್ ತಗೊತಾ ಇದ್ದಾರೆ ಅವ್ರ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಸನ್ನಿವೇಶ ಜೀವನದಲ್ಲಿ ಏನಾದರೂ ಚೇಂಜಸ್ ಆದರೆ ಅವಾಗ ಮೇಂಟೆನೆನ್ಸ್ ಹೆಚ್ಚು ಕಡಿಮೆ ಮಾಡ್ಬೋದು, ಜಾಸ್ತಿ ಮಾಡ್ಬೋದು. ಅಥವಾ ಯಾರು ಮೇಂಟೆನೆನ್ಸ್ ನಿಮಗೆ ಕೊಡ್ತಾ ಇದ್ದಾರೆ ಅವರ ಜಾಬ್ ಅಲ್ಲಿ ಏನಾದರೂ ಚೇಂಜಸ್ ಆಯಿತು, ಜಾಬ್ ಲಾಸ್ ಆಯಿತು, ಇನ್ಕಮ್ ಸೋರ್ಸ್ ಏನಾದರೂ ಕಳ್ಕೊಂಡ್ರು, ಅಥವಾ ಇನ್ನೊಂದು ಹೊಸ ಇನ್ಕಮ್ ಸೋರ್ಸ್ ಪಡ್ಕೊಂಡ್ರು, ಅಥವಾ ಇನ್ಕಮ್ ಜಾಸ್ತಿ ಆಯಿತು ಅಂತ ಟೈಮಲ್ಲೂ ನೀವು ಆಲ್ಟ್ರೇಷನ್ಗೆ ಅಪ್ಲಿಕೇಶನ್ ಹಾಕಬಹುದು. ಓಕೆ, ದಿಸ್ ಇಸ್ 146(1). ಈಗ 146(2), ಎಫೆಕ್ಟ್ ಆಫ್ ಸಿವಿಲ್ ಕೋರ್ಟ್ ಡಿಸಿಷನ್ಸ್. ಫ್ಯಾಮಿಲಿ ಕೋರ್ಟಲ್ಲೂ ನಡೀತಾ ಇದೆ ಕೇಸು, ಈ ಕಡೆ JMFCಗೂ ಹಾಕಿದ್ದೀರಾ. ಅಂತ ಟೈಮಲ್ಲಿ ಇಫ್ ಎ ಸಿವಿಲ್ ಕೋರ್ಟ್ ಲೇಟರ್ ಮಾಡಿಫೈಸ್ ಆರ್ ಕ್ಯಾನ್ಸಲ್ ದಿ ಮೇಂಟೆನೆನ್ಸ್ ಆರ್ಡರ್, ದ ಮ್ಯಾಜಿಸ್ಟ್ರೇಟ್ ಮಸ್ಟ್ ಅಪ್ಡೇಟ್ ದಿ ಆರ್ಡರ್ ಅಕಾರ್ಡಿಂಗ್ಲಿ. ದಿಸ್ ಪ್ರಿವೆಂಟ್ ಕನ್ಫ್ಲಿಕ್ಟಿಂಗ್ ಜಜ್ಮೆಂಟ್ ಬಿಟ್ವೀನ್ ಸಿವಿಲ್ ಅಂಡ್ ಕ್ರಿಮಿನಲ್ ಕೋರ್ಟ್ಸ್. ಈಗ ಕ್ರಿಮಿನಲ್ ಕೋರ್ಟ್ JMFC, ಈಗ ಇದು ಫ್ಯಾಮಿಲಿ ಕೋರ್ಟಲ್ಲಿ ನಡೀತಾ ಇದೆ ಮ್ಯಾಟ್ರು, ಅಥವಾ ಸಿವಿಲ್ ಕೋರ್ಟಲ್ಲಿ ನಡೀತಾ ಇದೆ, ಅಥವಾ ಸಿವಿಲ್ ಕೋರ್ಟಲ್ಲಿ ಅವ್ರಿಗೆ ಏನಾದರೂ ಒಂದು ಅದರಲ್ಲಿ ಪ್ರಾಪರ್ಟಿಯಲ್ಲಿ ಏನಾದರೂ ಇದು ಬಂತು, ಪಾರ್ಟಿಷನ್ ಆಗಿ ಅವರಿಗೆ ಒಂದು ಸ್ವಲ್ಪ ಪೋರ್ಷನ್ ಅಮೌಂಟ್ ಬಂತು. ಅಂತ ಟೈಮಲ್ಲಿ ಈ ಕ್ರಿಮಿನಲ್ ಕೋರ್ಟ್ JMFC ಕೋರ್ಟ್ ಏನು ಇದು ಮೇಂಟೆನೆನ್ಸ್ ಅವಾರ್ಡ್ ಮಾಡಿತ್ತು ತನ್ನ ಆರ್ಡರಲ್ಲಿ, ಅದನ್ನ ಏನು ಮಾಡಬೇಕಾಗುತ್ತೆ, ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಕ್ರಿಮಿನಲ್ ಕೋರ್ಟ್ ಒಂದು ಜಜ್ಮೆಂಟ್ ಕೊಡೋದು ಸೇಮ್ ಕೇಸಲ್ಲಿ, ಸಿವಿಲ್ ಕೋರ್ಟ್ ಒಂದು ಜಜ್ಮೆಂಟ್ ಕೊಡೋದು, ಇದೆಲ್ಲ ಏನಾಗುತ್ತೆ, ಕಾನ್ಫ್ಲಿಕ್ಟಿಂಗ್ ಆಫ್ ಜಜ್ಮೆಂಟ್ ಆಗುತ್ತೆ. ಕಾನ್ಫ್ಲಿಕ್ಟ್ ಅಂದ್ರೆ ಒಂದಕ್ಕೆ ವಿರುದ್ಧ ಒಂದು. ಸಿವಿಲ್ ಕೋರ್ಟೇ ಒಂದು ಮಾತು ಹೇಳುತ್ತೆ, ಒಂದು ಅಮೌಂಟ್ ಹೇಳುತ್ತೆ, ಕ್ರಿಮಿನಲ್ ಕೋರ್ಟೇ ಒಂದು ಮಾತು ಹೇಳುತ್ತೆ, ಒಂದು ಅಮೌಂಟ್ ಹೇಳುತ್ತೆ. ಈ ತರ ಕಾನ್ಫ್ಲಿಕ್ಟ್ ಆಗಬಾರ್ದು, ಓಕೆ, ಆಪೋಸಿಟ್ ಆಗಬಾರ್ದು. ಹಾಗಾಗಿ ಈ ಕಾಂಟ್ರಡಿಕ್ಷನ್ ಅಥವಾ ಕಾನ್ಫ್ಲಿಕ್ಟ್ನೆಸ್ ಆಗಕೂಡದು ಅನ್ನುವಂಥ ಕಾರಣದಿಂದ
ಯಾವಾಗ ಸಿವಿಲ್ ಕೋರ್ಟ್ ಏನಾದರೂ ಡಿಗ್ರಿ ಅಥವಾ ಆರ್ಡರ್ ಪಾಸ್ ಮಾಡುತ್ತೆ, ಕ್ರಿಮಿನಲ್ ಕೋರ್ಟ್ಸು ತಾವು ಮಾಡಿರುವಂತಹ ಮೇಂಟೆನೆನ್ಸ್ ಆರ್ಡರ್ನ ಕ್ಯಾನ್ಸಲ್ ಮಾಡಬೇಕು. ಅಲ್ಲಿಂದ ಏನು ಬಂದಿಲ್ಲ, ಸೊ ನೀವು ಮೇಂಟೆನೆನ್ಸ್ ಆರ್ಡರ್ ಕೊಡಿ, ಎಂಪವರ್, ನಿಮಗೆ ಪವರ್ ಇದೆ. ಬಟ್ ಅಲ್ಲಿಂದ ಸಿವಿಲ್ ಕೋರ್ಟಿಂದ ಏನಾದರೂ ಅವರಿಗೆ ಬಂದರೆ ಆರ್ಡರ್, ಆ ಕೇಸಲ್ಲಿ ನೀವು ನಿಮ್ಮ ಮೇಂಟೆನೆನ್ಸ್ನ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ದಿಸ್ ಇಸ್ 146(2). ನೆಕ್ಸ್ಟ್ 146(3) ಏನು ಹೇಳುತ್ತೆ ಅಂದರೆ, ಎ ಮೆಜಿಸ್ಟ್ರೇಟ್ ಮಸ್ಟ್ ಕ್ಯಾನ್ಸಲ್ ಮೇಂಟೆನೆನ್ಸ್ ಆರ್ಡರ್. ಮೆಜಿಸ್ಟ್ರೇಟ್ ಏನು ಮಾಡಬೇಕು, ಮೇಂಟೆನೆನ್ಸ್ ಆರ್ಡರ್ ಕೊಟ್ಟಿರ್ತಾರೆ, ಅವರು ಆ ಕೊಟ್ಟಿರುವಂಥ ಮೇಂಟೆನೆನ್ಸ್ ಆರ್ಡರ್ ಕ್ಯಾನ್ಸಲ್ ಮಾಡಬೇಕು. ಯಾವ್ಯಾವ ಸನ್ನಿವೇಶ, ಯಾವ್ಯಾವ ಪರಿಸ್ಥಿತಿಯಲ್ಲಿ ಶಿ ರಿಮ್ಯಾರೀಸ್, ವೈಫ್ ಏನಿದೆ, ವೈಫ್ ಯಾರಿದ್ದಾರೆ, ಅವರು ಮದುವೆ ಆಗಿದ್ದಾರೆ, ಓಕೆ, ಮೇಂಟೆನೆನ್ಸ್ ತೊಗೊತಾ ಇದ್ರು, 4-5 ತಿಂಗಳು ಮೇಂಟೆನೆನ್ಸ್ ತೊಗೊಂಡ್ರು, ಆಮೇಲೆ ಮದುವೆ ಆಯ್ತಪ್ಪ ಅವ್ರದ್ದು. ಮದುವೆ ಆದ ತಕ್ಷಣ ಏನು ಮಾಡಬೇಕು, ಅವರೊಂದು ಅಪ್ಲಿಕೇಶನ್ ಹಾಕ್ತಾರೆ ಕ್ಯಾನ್ಸಲೇಷನಿಗೆ. ಮೇಂಟೆನೆನ್ಸ್ ಮೆಜಿಸ್ಟ್ರೇಟ್ ಏನು ಮಾಡಬೇಕು, ಇಮಿಡಿಯೇಟ್ಲಿ ಕ್ಯಾನ್ಸಲ್ ಮಾಡಬೇಕು. ಕಂಡೀಷನ್ ಏನು, ಅವರ ಹೆಂಡತಿ ಏನು ಸಪ್ರೇಟ್ ಆಗಿದ್ರು, ಡಿವೋರ್ಸ್ ಪಡ್ಕೊಂಡಿದ್ರು, ಅವರು ಮತ್ತೆ ಇನ್ನೊಬ್ಬ ವ್ಯಕ್ತಿಗೆ ಮದುವೆ ಆದರೆ ಮೇಂಟೆನೆನ್ಸ್ ಸ್ಟಾಪ್ ಫ್ರಮ್ ದಿ ಡೇಟ್ ಆಫ್ ರಿಮ್ಯಾರೇಜ್. ರಿಮ್ಯಾರೇಜ್ ಯಾವಾಗ ಆಗಿದೆ ಆ ದಿನದಿಂದ ಅವರಿಗೆ ಮೇಂಟೆನೆನ್ಸ್ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಶಿ ಹ್ಯಾಸ್ ರಿಸೀವ್ಡ್ ಎ ಫುಲ್ ಸೆಟಲ್ಮೆಂಟ್ ಅಂಡರ್ ಪರ್ಸನಲ್ ಆರ್ ಕಸ್ಟಮರಿ ಲಾ. ಅಲಿಮೋನಿ ಅಂತ ಕೇಳಿದ್ದೀರಾ? ಅಲಿಮೋನಿ ಆ ಥರ ಏನಾದರೂ ಡಿಸೈಡ್ ಮಾಡಿಕೊಂಡ್ರು ತಮ್ಮ ಪರ್ಸನಲ್ ಲಾದಲ್ಲಿ ಅಥವಾ ಯಾವುದಾದ್ರೂ ಕಸ್ಟಮರಿ ಲಾ ಅಡಿಯಲ್ಲಿ ಒಂದು ಅಲಿಮೋನಿ ಅಮೌಂಟು ಒನ್ ಟೈಮ್ ಲಮ್ಸಮ್ ಅಮೌಂಟ್ ತೊಗೊಂಡ್ಬಿಟ್ರಪ್ಪ, ಅಂಥ ಟೈಮಲ್ಲೂ ಮೇಂಟೆನೆನ್ಸ್ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ. ಇಫ್ ಶಿ ರಿಸೀವ್ಡ್ ದಿ ಅಮೌಂಟ್ ಬಿಫೋರ್ ದಿ ಮೇಂಟೆನೆನ್ಸ್ ಆರ್ಡರ್, ಅಂದರೆ ಮೇಂಟೆನೆನ್ಸ್ ಆರ್ಡರ್ ಆಗೋಕ್ಕಿಂತ ಮುಂಚೆ ಅಮೌಂಟನ್ನ ರಿಸೀವ್ ಮಾಡಿದ್ದಾರೆ, ಅವಾಗ ಕ್ಯಾನ್ಸಲ್ ಮಾಡಬೇಕು. ಆರ್ಡರ್ ಯಾವ ಡೇಟಿಗೆ ಆಗಿದೆ ಆ ಡೇಟಿಂದ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಇಫ್ ಶಿ ರಿಸೀವ್ಡ್ ದಿ ಅಮೌಂಟ್, ಲಮ್ಸಮ್ ಅಮೌಂಟ್ ಏನಿದೆ ಕೋರ್ಟಿನ ಆರ್ಡರ್ ಆದಮೇಲೆ ರಿಸೀವ್ ಮಾಡಿದ್ದಾರೆ ಅಂದರೆ ಅದು ಮೇಂಟೆನೆನ್ಸ್ ಕ್ಯಾನ್ಸಲ್ ಆಗಬೇಕು. ಫ್ರಮ್ ದಿ ಡೇಟ್ ಆಫ್ ಮೇಂಟೆನೆನ್ಸ್ ವಾಸ್ ಆಕ್ಚುಲಿ ಕವರ್ಡ್, ಯಾವ ಡೇಟಿಂದ ಕವರ್ ಆಗಿದೆ ಆ ಡೇಟಿಂದ ಕ್ಯಾನ್ಸಲೇಷನ್ ಆಗಬೇಕು. ಸಿ ಏನು ಹೇಳುತ್ತೆ, ಶಿ ವಾಲಂಟರಿಲಿ ಸರೆಂಡರ್ ಹರ್ ರೈಟ್ ಟು ಮೇಂಟೆನೆನ್ಸ್ ಆಫ್ಟರ್ ಡಿವೋರ್ಸ್. ಕ್ಯಾನ್ಸಲೇಷನ್ ಫ್ರಮ್ ದಿ ಡೇಟ್ ಆಫ್ ಸರೆಂಡರ್ ಅಂದರೆ ಅವರು ವಾಲಂಟರಿಲಿ, ಅಂದರೆ ಸ್ವ ಇಚ್ಛೆಯಿಂದ ಹೆಂಡತಿ ನನಗೇನು ಮೇಂಟೆನೆನ್ಸ್ ಬೇಡ ಅಂತ, ಡಿವೋರ್ಸ್ ಆದಮೇಲೆ ನನಗೇನು ಮೇಂಟೆನೆನ್ಸ್ ಬೇಡ ಅಂತ ಡಿಕ್ಲರೇಷನು, ಅಫಿಡವಿಟು ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಕನ್ಫೆಷನ್ನು ಕೊಟ್ಟುಬಿಟ್ರೆ, ಸ್ಟೇಟ್ಮೆಂಟ್ ಕೊಟ್ಟುಬಿಟ್ರೆ, ಸೊ ಯಾವಾಗ ಕೊಟ್ಟಿರ್ತಾರೆ, ತಮ್ಮ ರೈಟ್ನ ಯಾವಾಗ ಸರೆಂಡರ್ ಮಾಡಿರ್ತಾರೆ, ಯಾಕಂದರೆ ಮೇಂಟೆನೆನ್ಸ್ ಅನ್ನುವಂತಹದ್ದು ವೈಫಿನ ರೈಟ್. ಅದು ಆ ರೈಟ್ನ ಅವ್ರು ಸರೆಂಡರ್ ಮಾಡಿಬಿಟ್ರೆ, ಯಾವ ದಿನದಂದು ಅವರು ಸರೆಂಡರ್ ಮಾಡಿರ್ತಾರೆ ರೈಟ್, ಆ ದಿನದಿಂದ ಆ ಮೇಂಟೆನೆನ್ಸ್ ಏನಿದೆ ಕ್ಯಾನ್ಸಲ್ ಆಗಬೇಕು. ಓಕೆ, ಮ್ಯಾಜಿಸ್ಟ್ರೇಟ್ ಕ್ಯಾನ್ಸಲ್ ಆರ್ಡರ್ ಕೊಡಬೇಕು. ಸೊ ಈ ಕಂಡೀಷನ್ಸಲ್ಲಿ ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ ಮೇಂಟೆನೆನ್ಸ್ ಆರ್ಡರ್. ಯಾವಾಗ, ಫಸ್ಟ್ ಕಂಡೀಷನ್ ರಿಮ್ಯಾರೇಜ್ ಯಾವಾಗ ಆಗ್ತಾರೆ ಆ ದಿನ. ಎರಡನೇದು ಲಮ್ಸಮ್ ಅಮೌಂಟ್, ಅಲಿಮನಿ ಏನಾದರೂ ತೊಗೊಂಡಿರ್ತಾರೆ, ಕಸ್ಟಮರಿ ಲಾ ಅಥವಾ ಯಾವುದಾದ್ರೂ ಪರ್ಸನಲ್ ಲಾ ಅಡಿಯಲ್ಲಿ ಏನಾದರೂ ಅಮೌಂಟ್ ತೊಗೊಂಡಿರ್ತಾರೆ, ಲಮ್ಸಮ್ ಅಮೌಂಟು ಆ ದಿನದಿಂದ. ಓಕೆ, ಆ ಲಮ್ಸಮ್ ಅಮೌಂಟು ಬಿಫೋರ್ ಮೇಂಟೆನೆನ್ಸ್ ಆರ್ಡರ್ ತೊಗೊಂಡಿದ್ರೆ, ಯಾವಾಗ ಬಿಫೋರ್ ಮೇಂಟೆನೆನ್ಸ್ ಆರ್ಡರ್ ತೊಗೊಂಡಿದ್ದಾರೆ ಲಮ್ಸಮ್ ಅಮೌಂಟು, ಆಫ್ಟರ್ ದಟ್ ಆರ್ಡರ್ ಆಗಿದೆ ಅಂದರೆ ಆರ್ಡರ್ ಯಾವ ಡೇಟಿಗೆ ಆಗಿದೆ ಆ ಡೇಟಿಂದಾನೇ ಮೇಂಟೆನೆನ್ಸ್ ಕೊಡೋಂಗಿಲ್ಲ. ಯಾಕಂದರೆ ಲಮ್ಸಮ್ ಅಮೌಂಟು ಬಿಫೋರ್ ಆರ್ಡರ್ ತೊಗೊಂಡಿರ್ತಾರಲ್ಲ, ಹಾಗಾಗಿ ಆರ್ಡರ್ನ ಕಂಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಮ್ಯಾಜಿಸ್ಟ್ರೇಟಿಗೆ ತಿಳಿಸಿ ಕ್ಯಾನ್ಸಲೇಷನ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಇನ್ ಕೇಸ್ ಆರ್ಡರ್ ಪಾಸ್ ಆಗಿದೆ ಆಫ್ಟರ್ ದಟ್ ಲಮ್ಸಮ್ ಅಮೌಂಟ್ ತೊಗೊಂಡಿದ್ದಾರೆ ಅಂದರೆ ಯಾವ ಡೇಟಿಂದ ನೀವು ಲಮ್ಸಮ್ ಅಮೌಂಟ್ ಕೊಟ್ಟಿದ್ದೀರಾ, ಯಾವ ಡೇಟಿಂದ ಆರ್ಡರ್ ಆಗಿದೆ ಅದನ್ನು ಕ್ಯಾನ್ಸಲ್ ಮಾಡಿಸ್ಬೋದು. ಅದು ಬಿಟ್ಟರೆ ಸರೆಂಡರ್, ತಮ್ಮ ರೈಟ್ ಟು ಮೇಂಟೆನೆನ್ಸ್ ಏನಿದೆ ಪ್ರತಿಯೊಬ್ಬ ವೈಫಿಗೆ, ಅದು ಒಂದು ರೈಟು, ಅವರ ಹಕ್ಕು. ಆ ಹಕ್ಕು ಅವರು ಕೋರ್ಟ್ ಮುಂದ್ಗಡೆ ಅಥವಾ ಡಿಕ್ಲರೇಷನಲ್ಲಿ, ಅಫಿಡವಿಟಲ್ಲಿ ಕೊಟ್ಬಿಟ್ರೆ, ನನಗೆ ಇದು ಬೇಡ ಮೇಂಟೆನೆನ್ಸ್ ಅಂತ ಕೊಟ್ಟರೆ, ಅಂಥ ಟೈಮಲ್ಲಿ ಯಾವಾಗ ಅವರು ಸರೆಂಡರ್ ಮಾಡಿರ್ತಾರೆ ತಮ್ಮ ಹಕ್ಕನ್ನು, ಆ ದಿನದಿಂದ ಅವರ ಮೇಂಟೆನೆನ್ಸ್ ಆರ್ಡರ್ ಕ್ಯಾನ್ಸಲ್ ಮಾಡ್ಬೋದು. ಮ್ಯಾಜಿಸ್ಟ್ರೇಟಿಗೆ ಪವರ್ ಇದೆ. ದಿಸ್ ಇಸ್ ದಿ 146(3). ಈಗ ನೆಕ್ಸ್ಟ್ 146(4). ಇಫ್ ಎ ಸಿವಿಲ್ ಕೋರ್ಟ್ ಲೇಟರ್ ಆರ್ಡರ್ಸ್ ಮೇಂಟೆನೆನ್ಸ್ ಆರ್ ಡೌರಿ ರಿಕವರಿ, ಇಟ್ ಮಸ್ಟ್ ಕನ್ಸಿಡರ್ ದಿ ಮೇಂಟೆನೆನ್ಸ್ ಆಲ್ರೆಡಿ ಪೇಡ್ ಅಂಡರ್ ಸೆಕ್ಷನ್ 144. ದಿಸ್ ಪ್ರಿವೆಂಟ್ ಡಬಲ್ ಬೆನಿಫಿಟ್. ಏನು ಹೇಳ್ತಾ ಇದೆ 146 ಸಬ್ಸೆಕ್ಷನ್ 4 ಏನು ಹೇಳ್ತಾ ಇದೆ, ಸಿವಿಲ್ ಕೋರ್ಟ್ ಏನು ಮಾಡುತ್ತೆ, ಲೇಟರ್ ಆರ್ಡರ್ ಮೇಂಟೆನೆನ್ಸ್ ಅಂದರೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ JMFC ಮುಂಚೆನೇ ಮೇಂಟೆನೆನ್ಸ್ ಕೊಟ್ಟಿರುತ್ತೆ. ಮೇಂಟೆನೆನ್ಸ್ ಕೊಟ್ಟಾದ್ಮೇಲೆ ಸಿವಿಲ್ ಕೋರ್ಟ್ ಆಮೇಲೆ ಮೇಂಟೆನೆನ್ಸ್ ಆರ್ಡರ್ ಪಾಸ್ ಮಾಡುತ್ತೆ. ಹೌದು, ಮೇಂಟೆನೆನ್ಸ್ ಇಷ್ಟು ಕೊಡ್ರಿ ಅಂತ ಆರ್ಡರ್ ಪಾಸ್ ಮಾಡುತ್ತೆ. ಆವಾಗ ಸಿವಿಲ್ ಕೋರ್ಟ್ ಏನು ಹೇಳಿದೆ ಮೇಂಟೆನೆನ್ಸ್ ಆರ್ಡರ್, ಅದನ್ನ ನಾವು JMFC ಆರ್ಡರ್ ಜೊತೆ ಕಂಪೇರ್ ಮಾಡಿ 144 ಅಲ್ಲಿ ಎಷ್ಟು ಬೆನಿಫಿಟ್ ಆಗಿದೆ, ಯಾವ ಡೇಟಿಂದ ತಗೊಂಡಿದ್ದಾರೆ, ಎಷ್ಟು ತಗೊಂಡಿದ್ದಾರೆ, ಅದನ್ನೆಲ್ಲ ಲೆಕ್ಕ ಮಾಡಿ ಚುಕ್ತಾ ಮಾಡಿ ಆ ಒಂದು ಸಿವಿಲ್ ಕೋರ್ಟಿನ ಆರ್ಡರ್ ಪ್ರಿವೇಲ್ ಆಗುತ್ತೆ, ಅದಕ್ಕೆ ಕಂಪ್ಲೈ ಆಗಿರಬೇಕು. ಅಂದರೆ ಫಾರ್ ಎಕ್ಸಾಂಪಲ್, ಈಗ 144 ಅಡಿಯಲ್ಲಿ JMFC ಆರ್ಡರ್ ಮಾಡಿದೆ, ನಾವು ಮೇಂಟೆನೆನ್ಸ್ ಕೊಡ್ತಾ ಇದ್ದೀವಿ, ಒಂದು 3-4 ತಿಂಗಳು ಕೊಟ್ವಿ, ಆಫ್ಟರ್ ದಟ್ ಸಿವಿಲ್ ಕೋರ್ಟಿನ ಆರ್ಡರ್ ಬಂತು ಮೇಂಟೆನೆನ್ಸ್ ಕೊಡ್ರಿ ಅಂತ. ಸೊ ಅಂಥ ಟೈಮಲ್ಲಿ ನಾವು ಮುಂಚೆ ಏನು 144 ಅಡಿಯಲ್ಲಿ ಮೇಂಟೆನೆನ್ಸ್ ಪೇ ಮಾಡಿದ್ವಿ ಅದನ್ನು ಸಿವಿಲ್ ಕೋರ್ಟಿಗೆ ತಿಳಿಸಿ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಿಸ್ಬೇಕು. ಮುಂಚೆ ನಾವು ಇಷ್ಟು ಪೇ ಮಾಡಿದ್ವಿ ಸ್ವಾಮಿ, ಇನ್ನೂ ಇಷ್ಟು ಕೊಡಬೇಕು. ಸಿವಿಲ್ ಕೋರ್ಟ್ ಹೇಳ್ತಪ್ಪ ಲಮ್ಸಮ್ ಅಮೌಂಟ್ ಒಂದೇ ಸರಿ 10 ಲಕ್ಷ ಪೇ ಮಾಡಿ ಅಂತ.
ಆವಾಗ ಮೇಂಟೆನೆನ್ಸ್ ನಾವು ಪ್ರತಿ ತಿಂಗಳು 20,000 10 ಸಾವಿರನೂ ಕೊಡ್ತಾ ಇದ್ವಿ ಸ್ವಾಮಿ ಅಂತ ತೋರಿಸ್ಬೇಕು. ಸಿವಿಲ್ ಕೋರ್ಟ್ನ 5 ತಿಂಗಳು ಕೊಟ್ಟಿದ್ದೀರಾ, 5 ತಿಂಗಳು ಅಂದರೆ 50,000. 50,000 ಅಂದರೆ 10 ಲಕ್ಷ ನಾನು ಹೇಳಿದ್ದೀನಿ. 10 ಲಕ್ಷ ಮೈನಸ್ 5 ತಿಂಗಳಿಗೆ 50,000, 9.5 9.5 ಲ್ಯಾಕ್, 9.5 ಲಕ್ಷ ಕೊಡಪ್ಪ ಇನ್ನು ರಿಮೈನಿಂಗ್. ಯಾಕೆ ಈ ಥರ ಅಂದರೆ ಡಬಲ್ ಬೆನಿಫಿಟ್ನ ತಪ್ಸಕ್ಕೆ, ಟು ಪ್ರಿವೆಂಟ್ ಡಬಲ್ ಬೆನಿಫಿಟ್. ಡಬಲ್ ಬೆನಿಫಿಟ್ ಏನಿದೆ, ಡಬಲ್ ಬೆನಿಫಿಟ್ ಆಗಬಾರ್ದು, ಯಾರಿಗೂ ಮೋಸ ಆಗಬಾರ್ದು. ಇದಕ್ಕೆ ಒಂದು ಕಾನ್ಸೆಪ್ಟ್ ಡಬಲ್ ಜಿಯೋಪಾರ್ಡಿ ಅಂತಾನು ಒಂದಿದೆ, ಆರ್ಟಿಕಲ್ 20 ನೆನಪಿರ್ಬೇಕು ನಿಮಗೆ. ಅಂದರೆ ಅದು ಬೇರೆ, ಇಲ್ಲಿ ಡಬಲ್ ಬೆನಿಫಿಟ್ ಬಂದಿದೆ, ಅಲ್ಲಿ ಡಬಲ್ ಜಿಯೋಪಾರ್ಡಿ ಅಂತ ಇದೆ. ಓಕೆ, ಆರ್ಟಿಕಲ್ 20 ಅದು ಬೇರೆ ಕಾನ್ಸೆಪ್ಟ್, ಅದು ಅರೆಸ್ಟೆಡ್ ಆಗಿರ್ತಾರಲ್ಲ ಅವ್ರಿಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಡಬಲ್ ಬೆನಿಫಿಟ್ನ ತಡಿಲಿಕ್ಕೋಸ್ಕರ, ಡಬಲ್ ಬೆನಿಫಿಟ್ನ ಏನು ಮಾಡಲಿಕ್ಕೆ ತಡಿಲಿಕ್ಕೋಸ್ಕರ ನಿಮ್ಮ JMFC ಆರ್ಡರ್ಸ್ ಏನಿದೆ ಅದನ್ನು ನೀವು ಸಿವಿಲ್ ಕೋರ್ಟಿಗೆ ತೋರಿಸಿ, ಈ ಒಂದು ಸಿವಿಲ್ ಕೋರ್ಟಿನ ಆರ್ಡ್ರಲ್ಲಿ ಅಲ್ಲಿ ಕೊಟ್ಟಿರುವಂಥ ಪೇಮೆಂಟ್ ಮಾಡಿರೋಂಥ ಅಮೌಂಟ್ನ ನೀವು ಮೈನಸ್ ಮಾಡಿಸ್ಕೊಬೋದು. ಆಮೇಲೆ ನೆಟ್ ಏನು ಉಳಿಯುತ್ತೆ ಅಷ್ಟನ್ನು ಪೇ ಮಾಡ್ಬೋದು. ದಿಸ್ ಇಸ್ ದಿ 146(4). ಈಗ ಲಾಸ್ಟ್ ಸೆಕ್ಷನ್ ಇದೆ, ಲಾಸ್ಟ್ ಒಂದೇ ಸೆಕ್ಷನ್. ಹಾಂ ಹೇಳಿ ಸರ್. ಬ್ರೇಕ್ ಕೊಡಬೇಕಾಗಿತ್ತು, 5 ಬ್ರೇಕಾ? ಓಕೆ ಓಕೆ, ನೀವು ಓಕೆ ಒಂದು 5 ಮಿನಿಟ್ಸ್ ನೀವು ಕಂಟಿನ್ಯೂ ಮಾಡಿ. ಓಕೆ, 5 ಮಿನಿಟ್ಸ್ ಆಗಲ್ಲ ಬ್ರೇಕ್? ಹಾಂ ಸರ್. ಓಕೆ ಓಕೆ, ನೀವು ಕಂಟಿನ್ಯೂ ಮಾಡ್ಕೊಳ್ಳಿ 5 ಮಿನಿಟ್ಸ್. ಓಕೆ ಸರ್. ಯಾ, ಸೊ ಫಾರ್ ಎಲ್ಲರೂ ನಮ್ಮ ಜೊತೆಗಿದ್ದೀರಾ. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಅಸ್. ಲೆಸ್ ಅಮೌಂಟ್ ಆಫ್ ಇವಾಗ BNSS, ನೀವು ಸ್ಪೆಷಲ್ BNSS ನೀವು ಜಾಯ್ನ್ ಆಗಬೇಕು ಅಂದರೆ BNSS ಮಾಡ್ಯೂಲ್ ಇದೆ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಲಾಸ್ ಮಾಡಬೇಕು ಅಂದರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಲಾಸ್ ಇದೆ. ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಬೇಕು ಅಂದರೆ ಇಟ್ ಈಸ್ ಆಲ್ಸೋ ದೇರ್. ಲೇಬರ್ ಲಾ ಇದೆ, ಕಾನ್ಸ್ಟಿಟ್ಯೂಷನಲ್ ಲಾ ಇದೆ, ಲಾ ಆಫ್ ಟಾರ್ಟ್ಸ್ ಇದೆ. ಇದರಲ್ಲಿ ವಿಡಿಯೋ ಕ್ಲಾಸಸ್ ಇರುತ್ತೆ, ಅಲಾಂಗ್ ವಿತ್ ದಟ್ ನೋಟ್ಸ್ ಇರುತ್ತೆ, ಆಕ್ಸೆಸ್ ಟು ದ ವಿಡಿಯೋಸ್ ಇರುತ್ತೆ. ಜುರಿಸ್ಪ್ರುಡೆನ್ಸ್ದು, ಲಾ ಆಫ್ ಕಾಂಟ್ರಾಕ್ಟ್ಸ್, ಎನ್ವಿರಾನ್ಮೆಂಟಲ್ ಲಾ, ಕಾನ್ಸ್ಟಿಟ್ಯೂಷನ್ ಲಾ 2, interpretation of statutes, law of taxation. So if you want any paid courses, you can join this. Apart from that, idanna bittu we also have free YouTube. So sir, the YouTube kuda ide, YouTube page, even other hesru kuda target KSLU. So YouTube ಗೆ ಹೋಗಿ, you just have to search target KSLU. ಸೊ ಇದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ ಕೂಡ, you can subscribe to this. This is target KSLU. Okay, and there is one more page. One ನಿಮಿಷ, I'll just let you know. So the name of the other judicial journey anta, judicial journey. And ಯಾರಾದರೂ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇಲ್ಲಿದ್ರೆ ಸರ್ AIB ಗೋಸ್ಕರ ಕೂಡ ಸರ್ ಟೀಚ್ ಮಾಡ್ತಾರೆ. ಸೊ ದಿಸ್ ಇಸ್ ದ ಪೇಜ್ ಫಾರ್ ಜುಡಿಷಿಯಲ್ ಜರ್ನಿ. ಸೊ ಸರ್ ಪರ್ಸನಲೈಸ್ಡ್ ಕ್ಲಾಸಸ್ ಕೂಡ ಮಾಡ್ತಾ ಇದ್ದಾರೆ. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್. ಓಕೆ, ಸೊ ಯಾ, ದಟ್ಸ್ ಇಟ್. KSLU ಅಲ್ಲಿ ಇಫ್ ಯು ವಾಂಟ್ ಟಾರ್ಗೆಟ್ KSLU ಫಸ್ಟಿಗೆ ಬರುತ್ತೆ. ಇಫ್ ಯು ಗೋ ಲೈಕ್ ಅದರಲ್ಲಿ ನಾನು ನಂಬರ್ ಕೂಡ ಶೇರ್ ಮಾಡಿದ್ದೀನಿ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. 2 ಚಾನಲ್ ಇದೆ, ಟಾರ್ಗೆಟ್ KSLU ಒಂದು, ಜುಡಿಷಿಯಲ್ ಜರ್ನಿ. ಟಾರ್ಗೆಟ್ KSLU ಓನ್ಲಿ ಫಾರ್ ಲಾ ಸ್ಟೂಡೆಂಟ್ಸ್. ಓಕೆ, ಜುಡಿಷಿಯಲ್ ಜರ್ನಿ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಫಾರ್ ಲಾ ಸ್ಟೂಡೆಂಟ್, ಪ್ರಾಕ್ಟಿಸಿಂಗ್ ಅಡ್ವೊಕೇಟ್ಸ್, AIB ಆಸ್ಪಿರೆಂಟ್ಸ್, ಆಸ್ ವೆಲ್ ಆಸ್ ನಿಮ್ಮ ಸಿವಿಲ್ ಜಡ್ಜ್, ಡಿಸ್ಟ್ರಿಕ್ಟ್ ಜಡ್ಜ್, ಆಮೇಲೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಕ್ಸಾಮ್ಸ್ ಯಾರ್ಯಾರು ಅಪಿಯರ್ ಆಗ್ತಾ ಇದ್ದೀರಾ, ಯಾರ್ಯಾರು ಪ್ರಿಪೇರ್ ಆಗಬೇಕು, ಪ್ರಾಕ್ಟೀಸ್ ಮಾಡಬೇಕು ಸರ್. ನಾವು ಸೆಕ್ಷನ್ ಬೈ ಸೆಕ್ಷನ್ ಕಲಿಬೇಕು. ಓಕೆ, ಯಾರ್ಯಾರು ಆ ಥರ ಕಲಿಬೇಕು ಅಂತ ಇದ್ದೀರಾ, ಇಂಟ್ರೆಸ್ಟೆಡ್ ಇದ್ದೀರಾ, ಅವರು ಕೂಡ ಜಾಯ್ನ್ ಆಗ್ಬೋದು. ನಾನು ಲಿಂಕ್ ಕೂಡ ನಾನು ಕಳಿಸ್ತೀನಿ. ನಾನು ಅವ್ರಿಗೆ ಒಂದು QR ಕೋಡ್ ಕಳಿಸ್ತೀನಿ. QR ಕೋಡ್ ಅವರು ಗ್ರೂಪಲ್ಲಿ ಫಾರ್ವರ್ಡ್ ಮಾಡ್ತಾರೆ. ನೀವು ಆ QR ಕೋಡ್ ಮುಖಾಂತರ ನಮ್ಮ ವಾಟ್ಸಪ್ ಚಾನಲ್ ಇದೆ ಜುಡಿಷಿಯಲ್ ಜರ್ನಿ, ಅದಕ್ಕೆ ಜಾಯ್ನ್ ಆಗಿ ಪ್ರತಿಯೊಂದು ಅಪ್ಡೇಟು. ಈಗ ನಿನ್ನೆನೇ ನೋಡಿ, ನಿನ್ನೆ ಒಂದು ಜಜ್ಮೆಂಟ್ ಆಯಿತು. ಜಜ್ಮೆಂಟ್ ಅಂದರೆ ಅದು ಜಜ್ಮೆಂಟ್ ಅನ್ಲಿಕ್ಕೆ ಬರೋಲ್ಲ, ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಕೇಳಿದರು. ದ್ರೌಪದಿ ಮುರ್ಮು ಅವರು ಆರ್ಟಿಕಲ್ 143 ಕ್ಲಾಸ್ 1 ಪ್ರೆಸಿಡೆನ್ಷಿಯಲ್ ರೆಫರೆನ್ಸು, ಅಡ್ವೈಸರಿ ಜುರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್. ನೀವೆಲ್ಲ ಕಾನ್ಸ್ಟಿಟ್ಯೂಷನಲ್ ಲಾ ಫಸ್ಟಲ್ಲಿ ಓದಿರ್ತೀರ.
ಸೆಕೆಂಡಲ್ಲೂ ಓದಿರ್ತೀರಾ. ಅಡ್ವೈಸರಿ ಜೂರಿಸ್ಡಿಕ್ಷನ್ ಅಂದರೆ ಪ್ರೆಸಿಡೆಂಟಿಗೆ ಅಡ್ವೈಸ್ ಕೊಡಲಿಕ್ಕೆ ಬೌಂಡ್ ಇರುತ್ತೆ ಸುಪ್ರೀಂ ಕೋರ್ಟ್. ಅದರಲ್ಲಿ ಏನಂತ ಹೇಳಿದ್ರು, ಆರ್ಟಿಕಲ್ 200 ಆಸ್ ವೆಲ್ ಆಸ್ 201 ಪ್ರೆಸಿಡೆಂಟು ಕನ್ಸಿಡರೇಷನಿಗೆ ಬಿಲ್ ಕಳಿಸಿದ್ರೆ, ಯಾರು ಗವರ್ನರು ಪ್ರೆಸಿಡೆಂಟಿಗೆ ಕನ್ಸಿಡರೇಷನ್ ಕಳಿಸಿದ್ರೆ ಬಿಲ್ಲು 201 ಅಡಿಯಲ್ಲಿ, ಅಥವಾ 200 ಅಲ್ಲಿ ಗವರ್ನರ್ಸ್ ಆಫ್ ದಿ ಸ್ಟೇಟಿಗೆ ಲೆಜಿಸ್ಲೇಚರ್ ಬಿಲ್ನ ಮಸೂದೆನ ಪಾಸ್ ಮಾಡಿ ಕಳಿಸಿದ್ರೆ, ಅನ್ಲಿಮಿಟೆಡ್ ಟೈಮ್ ವಿತೌಟ್ ಗಿವಿಂಗ್ ಎನಿ ಅಸೆಂಟ್ ಆರ್ ವಿತೌಟ್ ಸೆಂಡಿಂಗ್ ಫಾರ್ ರೀಕನ್ಸಿಡರೇಷನ್, ಮತ್ತೆ ಅದನ್ನ ಚರ್ಚಿಸಿ ಪುನರ್ ವಿಚಾರ ಮಾಡಿ ಅಂತ ವಾಪಸ್ ಕಳಿಸ್ದೆ ವಿಧಾನಸಭೆಗೆ, ಅಥವಾ ಅದಕ್ಕೆ ಸಮ್ಮತಿ ಒಪ್ಪಿಗೆ ಕೊಡದೇನೆ ಅನ್ಲಿಮಿಟೆಡ್ ಟೈಮ್, ಓಕೆ, ವಿಥೌಟ್ ಎನಿ ವ್ಯಾಲಿಡ್ ರೀಸನ್ಸು ಅವರು ತಮ್ಮ ಬಳಿ ಒಂದು ಮಸೂದೆನ ಇಟ್ಕೊಬಹುದಾ ಇಲ್ವಾ ಅನ್ನುವಂತಹ ಪ್ರಶ್ನೆ ರೆಫರೆನ್ಷಿಯಲ್ ಕ್ವಶನ್ನು ಅಡ್ವೈಸರಿ ಜೂರಿಸ್ಡಿಕ್ಷನ್ ಅಂಡರ್ 143 ಸಬ್ ಕ್ಲಾಸ್ 1 ಅಲ್ಲಿ ನಮ್ಮ ದ್ರೌಪದಿ ಮುರ್ಮು ಅವರು ಕೇಳಿದರು. ಸೊ ನಿನ್ನೆ ಒಂದು ಜಜ್ಮೆಂಟ್ ಆಯಿತು, ಓಕೆ, ಅದು ವಿಡಿಯೋ ನಾನು ಮಾಡಿ ಹಾಕ್ತೀನಿ. ಆ ಥರ ಲೇಟೆಸ್ಟ್ ಜಜ್ಮೆಂಟ್ಸ್ ಏನೇನಾಗುತ್ತೆ ಸುಪ್ರೀಂ ಕೋರ್ಟು ಆಸ್ ವೆಲ್ ಆಸ್ ಹೈಕೋರ್ಟು ಲೇಟೆಸ್ಟ್ ಜಜ್ಮೆಂಟ್ಸು. ಈಗ ರೀಸೆಂಟ್ಲಿ KSLU ಒಂದಾಯಿತು, ಅಂದರೆ ಆರ್ಬಿಟ್ರರಿ ಫೀಸ್ ಏನು ಕಲೆಕ್ಟ್ ಮಾಡ್ತಾ ಇದ್ರು ಅಡ್ಮಿಷನ್ ಫೀಸು, ಅದನ್ನು ರೀಫಂಡ್ ಮಾಡಬೇಕು ಅಂತ ಕರ್ನಾಟಕ ಹೈಕೋರ್ಟು ಇದಕ್ಕೆ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಗೆ ಡೈರೆಕ್ಷನ್ಸ್ ಕೊಟ್ಟಿದೆ. ಆ ಜಜ್ಮೆಂಟು ಡಿಕೋಡ್ ಮಾಡಿ ಹಾಕ್ತೀನಿ. ನಮ್ಮ ಹೈಕೋರ್ಟು ಆಸ್ ವೆಲ್ ಆಸ್ ಸುಪ್ರೀಂ ಕೋರ್ಟಿನ ಕಾನ್ಸ್ಟಿಟ್ಯೂಷನಲ್ ಕ್ರಿಮಿನಲ್ ಎರಡೂ ಜಜ್ಮೆಂಟ್, ಸಿವಿಲ್, ಈ ಮೂರು ಜಜ್ಮೆಂಟ್ಸ್ ಏನಿದೆ ಡಿಕೋಡ್ ಮಾಡಿ ಹಾಕ್ತೀವಿ ಸೆಕ್ಷನ್ ವೈಸು. ಎಲ್ಲ ಕಾನೂನು ಮೇಜರ್ ಆ್ಯಕ್ಟ್ ಏನೇನಿದೆ, ಕಾನ್ಸ್ಟಿಟ್ಯೂಷನ್ನು, ಕಾಂಟ್ರಾಕ್ಟು, ನಿಮ್ಮ CPC ಆಸ್ ವೆಲ್ ಆಸ್ BNS, BNSS, BSA, ಇಷ್ಟೆಲ್ಲ ಲಾಸು. ಆಮೇಲೆ ನಿಮ್ಮ ಸ್ಪೆಷಲ್ ಲಾಸು, ಲೋಕಲ್ ಲಾಸ್ ಏನಿದೆ ಇಂಪಾರ್ಟೆಂಟು, ನಿಮ್ಮ ಜುಡಿಷಿಯರಿ ಆಸ್ ವೆಲ್ ಆಸ್ APPಗೆ ಏನಾದರೂ ಪ್ರಿಪೇರ್ ಆಗ್ತಾ ಇದ್ದೀರಾ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ, ಅಥವಾ ನೀವೇ ಸೆಲ್ಫ್ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಪ್ರಾಕ್ಟಿಕಲ್ ಸೆಷನ್ಸ್ ಅಂದರೆ ಕಂಪ್ಲೀಟ್ ಆಗಿದೆ, ಲಾ ಕಂಪ್ಲೀಟ್ ಆಗಿದೆ, ಎನ್ರೋಲ್ಮೆಂಟ್ ಆಗಿದೆ. ಈಗ ಭಾಳಷ್ಟು ಜನಕ್ಕೆ ಡ್ರಾಫ್ಟಿಂಗ್ ಬರೋದಿಲ್ಲ. ಒಂದು ಕಾಂಟ್ರಾಕ್ಟ್ ಡ್ರಾಫ್ಟ್ ಹೇಗೆ ಮಾಡಬೇಕು, ಲೀಸ್ ಡೀಡ್ ಹೇಗೆ ಡ್ರಾಫ್ಟ್ ಮಾಡಬೇಕು, ಏನೇನು ಪಾಯಿಂಟ್ಸ್ ಇರಬೇಕು, ಪ್ಲೇಂಟ್ ಯಾವ ಥರ ಡ್ರಾಫ್ಟ್ ಮಾಡಬೇಕು, ರಿಟರ್ನ್ ಸ್ಟೇಟ್ಮೆಂಟ್ ಯಾವ ಥರ ಮಾಡಬೇಕು, ವಕಾಲತ್ನಾಮ ಯಾವ ಥರ ಹಾಕಬೇಕು, ವಕಾಲತ್ನಾಮದಲ್ಲಿ ಎಷ್ಟು ರುಪೀಸಿಂದು ಸ್ಟ್ಯಾಂಪ್ ಹಾಕಬೇಕು, ವಕಾಲತ್ತಿನ ಫಾರ್ಮೆಟ್ ಏನಿರುತ್ತೆ, ಓಕೆ, ಡಿಸ್ಟಿಕ್ ಕೋರ್ಟಿಂದ ಇದು ಫಾರ್ಮ್ ತಂದು ಆ ಫಾರ್ಮ್ನ ಸ್ಕ್ಯಾನ್ ಮಾಡಿ ಈ ಥರ ಇರುತ್ತೆ ವಕಾಲತ್ನಾಮ ಫಾರ್ಮು, ಈ ಥರ ಫಿಲಪ್ ಮಾಡಬೇಕು, ಮೇಲ್ಗಡೆ ಇಷ್ಟು ರುಪೀಸಿಂದು ಸ್ಟ್ಯಾಂಪ್ ಹಾಕಬೇಕು ವಕಾಲತ್ ಹಾಕಬೇಕಂದ್ರೆ. ಸೊ ವಕಾಲತ್ತಿಗೆ ಸಂಬಂಧಪಟ್ಟಂತೆ ರೀಸೆಂಟ್ ಒಂದು 2-3 ಇಯರ್ಸ್ ಬ್ಯಾಕ್ ಜಜ್ಮೆಂಟ್ ಆಗಿದೆ. ಭಾಳಷ್ಟು ಜನ ಅಡ್ವೊಕೇಟ್ಸು NOC ಕೊಡ್ತಿರ್ಲಿಲ್ಲ, ಕೇಸ್ ತೊಗೊತಾರೆ, ಕ್ಲೈಂಟ್ ಹತ್ರ ದುಡ್ಡು ತಿಂತಾರೆ, ಆಫ್ಟರ್ ದಟ್ ಕೇಸು ಕಂಪ್ಲೀಟ್ ಮಾಡೋದಿಲ್ಲ, NOC ಕೊಡ್ರಿ ಬೇರೆ ಅಡ್ವೊಕೇಟ್ನ ನಾವು ಹೈರ್ ಮಾಡ್ತೀವಿ ಅಂದ್ರೂ ಪರ್ಮಿಷನ್ ಕೊಡಲ್ಲ, NOC ಕೊಡಲ್ಲ. ಸೊ ಅಂಥ ಟೈಮಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ನೀವು ಬೇರೆ ಅಡ್ವೊಕೇಟ್ನ ನಿಮ್ಮ ಕೇಸ್ನ ರೀಪ್ರೆಸೆಂಟ್ ಮಾಡಲಿಕ್ಕೆ ವಕಾಲತ್ ಹಾಕಿಸಬಹುದು ಅಂತ ಜಜ್ಮೆಂಟ್ ಕೊಟ್ಟಿದೆ. ಸೊ ಮ್ಯೂಟ್ ಮಾಡಿ, ಅವರು ಸಹನಾ ಮ್ಯೂಟ್ ಮಾಡಿ. ಸೊ ಇಂಥ ಟೈಮಲ್ಲಿ ಯಾವ ಥರ ವಕಾಲತ್ನಾಮ ಹಾಕ್ತಾರೆ, ಫುಲ್ ಪ್ರೊಸೀಜರು ABCD ಇಂದ ಮಕ್ಕಳಿಗೆ ಕಲಿಸಲ್ವಾ, ಆ ಥರ ಒಂದು BL ಅಪ್ಲಿಕೇಶನ್ ಯಾವ ಥರ ಇರುತ್ತೆ, ಅದರಲ್ಲಿ ಏನೇನು ಇರುತ್ತೆ, ಹೇಗೆ ಫೈಲ್ ಮಾಡಬೇಕು, ಎಲ್ಲ ಪ್ರತಿಯೊಂದು ಡ್ರಾಫ್ಟಿಂಗು ಆ ಕೋರ್ಸು ಸ್ಟಾರ್ಟ್ ಮಾಡ್ತೀನಿ. ಸೊ ಎಲ್ಲದಕ್ಕೂ ನಾನು ಅಪ್ಡೇಟ್ ಏನಿದೆ ನಮ್ಮ ಚಾನಲ್ ಮೇಲೆ ಕೊಡ್ತೀನಿ. QR ಕೋಡ್ ಈ ಸೆಷನ್ ಮುಗಿದ ತಕ್ಷಣವೇ ನಾನು QR ಕೋಡ್ ಕಳಿಸ್ತೀನಿ, ಆ QR ಕೋಡಿಗೆ ಜಾಯ್ನ್ ಆಗಿ. ಆಮೇಲೆ ಯಾರೀಗ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಪೇಪರ್ ಸ್ಟಾರ್ಟ್ ಆಗುತ್ತೆ ನಿಮಗೆ, ಅಥವಾ ಫಸ್ಟ್ ವೀಕ್ ಆಫ್ ಜನವರಿ 2026, ಒಂದು ತಿಂಗಳಿದೆ ಹೆಚ್ಚು ಕಡಿಮೆ, 40 ಡೇಸ್ ಇದೆ ಪೇಪರು. ಸೊ ಕ್ಲಾಸಸ್ ಏನು ಅವ್ರು ತೋರಿಸಿದ್ದಾರೆ ಆ ಕ್ಲಾಸಸ್ ಎಲ್ಲ ಎಲಿಜಿಬಲ್. ಯಾರ್ಯಾರು ಇದ್ದೀರಾ ಎಕ್ಸಾಮ್ಸ್ ಬರೀಲಿಕ್ಕೆ, ಅಥವಾ ಬ್ಯಾಕ್ಲಾಗ್ ಏನಾದರೂ ಇಟ್ಕೊಂಡು ಆಬ್ಸೆಂಟ್ ಆಗಿದ್ದೀರಾ, ಅಥವಾ ಕಡಿಮೆ ಮಾರ್ಕ್ಸ್ ಬಂದಿದೆ, ಈ ಸರಿ ಅಪಿಯರ್ ಆಗಬೇಕು, ಪೇಮೆಂಟ್ ಮಾಡಿದ್ದೀನಿ, ನೋಟಿಫಿಕೇಶನ್ ಆಗಿಲ್ಲ, ಬಟ್ ಇದು ಪೇಮೆಂಟ್ ಮಾಡಿ ನಾನು ಬರೀಬೇಕು ಈ ಸಬ್ಜೆಕ್ಟ್ ಅಂತ ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ನನ್ನ ನಂಬರು ನಾನು ಅವ್ರ ಜೊತೆ ಶೇರ್ ಮಾಡಿರ್ತೀನಿ, ಅವ್ರು ಕೊಡ್ತಾರೆ ನಿಮಗೆ, ಅಥವಾ ಟಾರ್ಗೆಟ್ KSLU ಮೆನ್ಷನ್ ಮಾಡಿದ್ದೀನಿ, ಅದನ್ನು ಕಾಲ್ ಮಾಡ್ಕೊಂಡು ಅಥವಾ ವಾಟ್ಸಪ್ ಮಾಡಿ ಬರ್ಬೋದು. ಓಕೆ, ಸೊ ಕಂಟಿನ್ಯೂ ಮಾಡೋಣ ಈಗ. ಓಕೆ 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 Yeah, sir. Over to you. Okay, sir. ಓಕೆ, ವಿಸಿಬಲ್ ಇದೆಯಾ ಈಗ? ಸ್ಕ್ರೀನ್ ವಿಸಿಬಲ್ ಆಗ್ತಿದೆಯಾ? Sir, screen is visible. ಓಕೆ, ಜಸ್ಟ್ ಎ ಸೆಕೆಂಡ್. Sir, screen is visible. ಓಕೆ ಓಕೆ, ಸೊ 144 ಇಂದ 144, 145, 146 ಆಯಿತು. ಈಗ 147 ತುಂಬ ಚಿಕ್ಕದಾಗಿದೆ ಸೆಕ್ಷನ್ನು, ಒಂದೇ ಸೆಕ್ಷನ್ ಇರೋದು. ಆಫ್ಟರ್ ದಟ್ ನಾವು ಜಜ್ಮೆಂಟ್ಸ್ ನೋಡ್ತೀವಿ, ಇಂಪಾರ್ಟೆಂಟ್ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸು. ಸೊ 147 BNSS
ಏನು ಹೇಳುತ್ತೆ ಅಂದರೆ ಎನ್ಫೋರ್ಸ್ಮೆಂಟ್ ಆಫ್ ಆರ್ಡರ್ ಆಫ್ ಮೇಂಟೆನೆನ್ಸ್. ಯಾವ ಥರ ಎನ್ಫೋರ್ಸ್ ಮಾಡಬೇಕು, ಹೇಗೆ ಅದನ್ನು ನಾವು ಚಾಲ್ತಿಯಲ್ಲಿ ತರಬೇಕು, ಎನ್ಫೋರ್ಸ್ ಯಾವಾಗ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು ಅನ್ನುವಂಥದ್ದು 147 ಹೇಳುತ್ತೆ. ಈ ಮೇಂಟೆನೆನ್ಸ್ ಕಾಪಿ ಏನಿದೆ, ಈ ಫ್ರೀ ಕಾಪಿ ಆಫ್ ದಿ ಮೇಂಟೆನೆನ್ಸ್ ಆರ್ ಇಂಟ್ರಿಮ್ ಮೇಂಟೆನೆನ್ಸ್. ಓಕೆ, ಮೇಂಟೆನೆನ್ಸ್ ಅಥವಾ ಇಂಟ್ರಿಮ್ ಮೇಂಟೆನೆನ್ಸ್ ಕೇಸ್ ಡಿಸೈಡ್ ಆಗೋಕ್ಕಿಂತ ಮುಂಚೆ ಇಂಟ್ರಿಮ್ ಮೇಂಟೆನೆನ್ಸ್ ಕೊಡ್ತಾರೆ, ಕಂಪ್ಲೀಟ್ ಡಿಸೈಡ್ ಆದಮೇಲೆ ಫೈನಲ್ ಮೇಂಟೆನೆನ್ಸ್ ಕೊಡ್ತಾರೆ. ಮಸ್ಟ್ ಬಿ ಗಿವನ್ ಟು ಫ್ರೀ ಕಾಪಿ ಆಫ್ ಮೇಂಟೆನೆನ್ಸ್ ಆರ್ಡರ್ ಏನಿರುತ್ತೆ, ಅದು ಇಂಟ್ರಿಮ್ ಆಗಿರ್ಬೋದು, ಫೈನಲ್ ಆಗಿರ್ಬೋದು, ದ ಪರ್ಸನ್ ರಿಸೀವಿಂಗ್ ಮೇಂಟೆನೆನ್ಸ್, ಯಾರು ಮೇಂಟೆನೆನ್ಸ್ ಪಡಿತಿದ್ದಾರೆ ಅವರಿಗೊಂದು ಕಾಪಿ ಕೊಡಬೇಕು. ದೇರ್ ಗಾರ್ಜಿಯನ್ ಇಫ್ ಅಪ್ಲಿಕೇಬಲ್, ಅಂದರೆ ಮಕ್ಕಳಿಗೆ ಮೇಂಟೆನೆನ್ಸ್ ಕೊಡ್ತಾ ಇದ್ದಾರೆ, ಸೊ ಅಂಥ ಟೈಮಲ್ಲಿ ಆ ಮಕ್ಕಳಿನ ಗಾರ್ಜಿಯನ್ ಯಾರು ಇರ್ತಾರೆ, ಕೋರ್ಟ್ ಅಪಾಯಿಂಟ್ ಮಾಡಿರುತ್ತೆ ಅಥವಾ ವಿಲ್ಲಲ್ಲಿ ಏನಾದರೂ ಮೆನ್ಷನ್ ಮಾಡಿರುತ್ತೆ, ಅಂಥ ಟೈಮಲ್ಲಿ ಆ ಒಂದು ಗಾರ್ಜಿಯನ್ ಯಾರಿದ್ದಾರೆ ಅವರಿಗೆ ಫ್ರೀ ಕಾಪಿ ಆಫ್ ಮೇಂಟೆನೆನ್ಸ್ ಕೊಡಬೇಕು. ಆಮೇಲೆ ದ ಪರ್ಸನ್ ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ದಿ ಪೇಮೆಂಟ್, ಅಂದರೆ ಯಾವ ವ್ಯಕ್ತಿ ಪೇಮೆಂಟ್ ಮಾಡ್ತಿದ್ದಾನೆ ಅವರಿಗೆ ಒಂದು ಕಾಪಿ ಆಫ್ ಮೇಂಟೆನೆನ್ಸ್ ಆರ್ಡರ್ ಕೊಡಬೇಕು, ಯಾವ ವ್ಯಕ್ತಿ ರಿಸೀವ್ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಕಾಪಿ ಆಫ್ ಮೇಂಟೆನೆನ್ಸ್ ಆರ್ಡರ್ ಕೊಡಬೇಕು. ಆಮೇಲೆ ಮಕ್ಕಳಿಗೆ ಏನಾದರೂ ಇವ್ರು ಮೇಂಟೆನೆನ್ಸ್ ಕೊಡ್ತಾ ಇದ್ರೆ ಆ ಮಕ್ಕಳು ಯಾರ ಕಂಟ್ರೋಲಲ್ಲಿ ಇದ್ದಾರೆ, ಅವರ ಗಾರ್ಜಿಯನ್ ಯಾರು, ಕೋರ್ಟ್ ಯಾರಿಗೆ ಗಾರ್ಜಿಯನ್ ಅಪಾಯಿಂಟ್ ಮಾಡಿದೆ ಆ ಗಾರ್ಜಿಯನಿಗೆ ಒಂದು ಕಾಪಿ ಆಫ್ ಮೇಂಟೆನೆನ್ಸ್ ಆರ್ಡರ್ ಕೊಡಬೇಕು. ವೇರ್ ಕೆನ್ ದ ಆರ್ಡರ್ ಬಿ ಎನ್ಫೋರ್ಸ್, ನಾವು ಕೋರ್ಟ್ ಆರ್ಡರ್ ಆಗಿದೆ, ಕೋರ್ಟ್ ಹೇಳಿದೆ ಮೇಂಟೆನೆನ್ಸ್ 5,000, 7,000, 10,000 ಕೊಡಬೇಕು ಅಂತ ಹೇಳಿದೆ. ಆ ಆರ್ಡರ್ನ ಎಲ್ಲಿ ಎನ್ಫೋರ್ಸ್ ಮಾಡಿಸ್ಬೇಕು, ಹೇಗೆ ಎನ್ಫೋರ್ಸ್ ಮಾಡಬೇಕು ಅಂದರೆ ದ ಮೇಂಟೆನೆನ್ಸ್ ಆರ್ಡರ್ ಕೆನ್ ಬಿ ಎನ್ಫೋರ್ಸ್ಡ್, ಮೇಂಟೆನೆನ್ಸ್ ಆರ್ಡರ್ ಕೆನ್ ಬಿ ಎನ್ಫೋರ್ಸ್ಡ್ ಬೈ ಎನಿ ಮೆಜಿಸ್ಟ್ರೇಟ್ ಇನ್ ಎನಿ ಪ್ಲೇಸ್ ವೇರ್ ದಿ ಪರ್ಸನ್ ಲೈಬಲ್ ಟು ಪೇ ಇಸ್ ರಿಸೈಡಿಂಗ್. ಅಂದರೆ ಯಾರು ಪೇಮೆಂಟ್ ಮಾಡಬೇಕು, ಮೇಂಟೆನೆನ್ಸ್ ಯಾರು ಕೊಡಬೇಕೋ ಆ ವ್ಯಕ್ತಿ ಎಲ್ಲಿ ವಾಸವಾಗಿದ್ದಾನೆ ಅವನ ಜೂರಿಸ್ಡಿಕ್ಷನ್, ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಅಲ್ಲಿ ಬರುವಂತಹ ಮೆಜಿಸ್ಟ್ರೇಟ್ ಹತ್ರ ನೀವು ಆರ್ಡರ್ನ ಎಕ್ಸಿಕ್ಯೂಟ್ ಮಾಡಿಸಬಹುದು. ದ ಮೆಜಿಸ್ಟ್ರೇಟ್ ಮಸ್ಟ್ ಸ್ಯಾಟಿಸ್ಫೈ ದಟ್ ದ ಐಡೆಂಟಿಟಿ ಆಫ್ ದಿ ಪಾರ್ಟೀಸ್ ಈಸ್ ಕರೆಕ್ಟ್, ಅಂದರೆ ಯಾರ್ಯಾರಿದ್ದಾರೆ ಆ ಪಾರ್ಟಿನ ಐಡೆಂಟಿಫೈ ಮಾಡುತ್ತೆ ಕೋರ್ಟು, ಮ್ಯಾಜಿಸ್ಟ್ರೇಟ್ ಮಾಡ್ತಾರೆ ಐಡೆಂಟಿಫಿಕೇಶನ್. ಸೊ ಎಲ್ಲ ಸರಿ ಇದೆ ಅನಿಸಿದ್ರೆ, ಕಂಪ್ಲೈ ಆಗಿದ್ರೆ ಅವರು ಮೇಂಟೆನೆನ್ಸ್ ಆರ್ಡರ್ ಏನಿದೆ ಅದನ್ನು ಎನ್ಫೋರ್ಸ್ ಮಾಡಿಸ್ತಾರೆ, ಎಕ್ಸಿಕ್ಯೂಟ್ ಮಾಡಿಸ್ತಾರೆ. ದೆ ಮೇಂಟೆನೆನ್ಸ್ ಹ್ಯಾಸ್ ನಾಟ್ ಬೀನ್ ಪೇಡ್, ಅಂದರೆ ಎರಡು ಕಂಡೀಷನ್ಸ್ನ ಅವ್ರು ವೆರಿಫೈ ಮಾಡ್ತಾರೆ. ಏನು ಫಸ್ಟ್ ಕಂಡೀಷನ್ನು, ಇದರಲ್ಲಿ ಏನು ಪಾರ್ಟೀಸ್ ಮೆನ್ಷನ್ ಆಗಿದೆ, ಪಾರ್ಟೀಸು ಒರಿಜಿನಲ್ಲ, ನಿಜವಾಗಿ ಅವರೇನ ಬಂದಿರೋದು ಎಕ್ಸಿಕ್ಯೂಟ್ ಮಾಡಿಸ್ಲಿಕ್ಕೆ ಆರ್ಡರ್ನ, ಎಸ್ ಅವರೇ. ಮೇಂಟೆನೆನ್ಸ್ ಇಲ್ಲಿ ತನಕ ಕೊಟ್ಟಿರ್ಲಿಲ್ವಾ, ಇಲ್ಲ ಸರ್ ಕೊಟ್ಟಿಲ್ಲ, ಜಸ್ಟ್ ಆರ್ಡರ್ ಆಗಿದೆ, ಈಗ ಎಕ್ಸಿಕ್ಯೂಟ್ ಮಾಡ್ಸಕ್ಕೆ ಬಂದಿದ್ದೀವಿ, ಓಕೆ. ಇವೆರಡು ಕಂಡೀಷನ್ ನೋಡಿ ಓಕೆ ಮಾಡಿ ಅವರು ಎಕ್ಸಿಕ್ಯೂಟ್ ಮಾಡಿಸ್ತಾರೆ. ಯಾರು, ಯಾವ ಮೆಜಿಸ್ಟ್ರೇಟು, ಯಾವ ವ್ಯಕ್ತಿ ನಮಗೆ ಮೇಂಟೆನೆನ್ಸ್ ಕೊಡಬೇಕು ಆ ವ್ಯಕ್ತಿ ಎಲ್ಲಿ ರಿಸೈಡ್ ಮಾಡಿದ್ದಾನೆ, ಎಲ್ಲಿ ವಾಸವಾಗಿದ್ದಾನೆ, ಅಲ್ಲಿನ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಅಲ್ಲಿ ಬರುವಂತಹ ಮೆಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ನೀವು ಅಪ್ಲಿಕೇಶನ್ ಫಾರ್ ಎಕ್ಸಿಕ್ಯೂಷನ್ ಆಫ್ ಮೇಂಟೆನೆನ್ಸ್ ಆರ್ಡರ್ ಅಪ್ಲೈ ಮಾಡಬಹುದು, ಅಪ್ಲಿಕೇಶನ್ ಫೈಲ್ ಮಾಡಬಹುದು. ಸೊ ದಿಸ್ ಈಸ್ ದಿ 147. ಇಲ್ಲಿಗೆ ನಮ್ಮ ಮೇಂಟೆನೆನ್ಸ್ ಅಂಡರ್ 144, 45, 46, 47 ಇದೆಲ್ಲ ಕೂಡ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಈಗ ತುಂಬ ಇಂಪಾರ್ಟೆಂಟ್ ಆಗಿರುವಂತಹದ್ದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್ ಏನು ಹೇಳುತ್ತೆ ಅಂದರೆ ಯಾವುದು ಕಾನೂನಲ್ಲಿ ಇಲ್ಲ, ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ, ಸೊ ಅದನ್ನೆಲ್ಲ ಜಜ್ಮೆಂಟ್ಸ್ ಮುಖಾಂತರ ನಾವು ತಿಳ್ಕೊಳ್ಳೋಕ್ಕಾಗುತ್ತೆ. ಬರೀ ಲಾದಲ್ಲಿ ಏನಿದೆ, ಸೆಕ್ಷನ್ಸಲ್ಲಿ ಏನು ಬರೆದಿದೆ ಅದು ಮಾತ್ರ ಕಾನೂನು ಆಗೋದಿಲ್ಲ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಏನು ಹೇಳುತ್ತೆ ಅದನ್ನು ಕೂಡ ಒಂದು ಕಾನೂನು ಆಗುತ್ತೆ. ಕಾನೂನಿನ ಪುಸ್ತಕದಲ್ಲಿ ಯಾವುದಾದ್ರೂ ಆ್ಯಕ್ಟಲ್ಲಿ, ಕೋಡಲ್ಲಿ, ಬಿಲ್ಲಲ್ಲಿ ಬರೆದಿದ್ರೆ ಅದು ಕಾನೂನು ಆಗಿರಲ್ಲ, ಅದು ಮಾತ್ರ ಕಾನೂನು ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ಏನೇನು ತನ್ನ ಪ್ರೊನೌನ್ಸಿಯೇಷನ್ ಅಲ್ಲಿ ಹೇಳುತ್ತೆ, ತನ್ನ ಜಜ್ಮೆಂಟ್ಸ್ ಅಲ್ಲಿ ಹೇಳುತ್ತೆ, ತನ್ನ ತೀರ್ಪಲ್ಲಿ ಹೇಳುತ್ತೆ, ಅದೆಲ್ಲ ಕೂಡ ಕಾನೂನಾಗುತ್ತೆ. ಆರ್ಟಿಕಲ್ 141 ಏನು ಹೇಳುತ್ತೆ, ಲಾ ಡಿಕ್ಲೇರ್ಡ್ ಬೈ ದಿ ಸುಪ್ರೀಂ ಕೋರ್ಟ್ ಶಲ್ ಬೈಂಡಿಂಗ್ ಅಪಾನ್ ಆಲ್ ಸಬಾರ್ಡಿನೇಟ್ ಕೋರ್ಟ್ಸ್ ಇನ್ಕ್ಲೂಡಿಂಗ್ ಹೈಕೋರ್ಟ್ಸ್ ಆಲ್ಸೋ. ಅಂದರೆ ಲಾ ಡಿಕ್ಲೇರ್ಡ್ ಬೈ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅದು ಲಾ ಆಗಿಬಿಡುತ್ತೆ, ಸುಪ್ರೀಂ ಕೋರ್ಟ್ ಹೇಳಿದೆಲ್ಲ ಕಾನೂನು ಆಗಿಬಿಡುತ್ತೆ. ಸೊ ಅದು ಯಾವ್ದ್ರ ಮೇಲೆ ಬೈಂಡಿಂಗ್ ಆಗಿರುತ್ತೆ, ಎಲ್ಲ ಹೈಕೋರ್ಟ್ ಮೇಲೆ ಹಾಗೂ ಸಬಾರ್ಡಿನೇಟ್ ಜುಡಿಷಿಯರಿ ಡಿಸ್ಟ್ರಿಕ್ಟ್ ಕೋರ್ಟ್ ಮೇಲೆ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಆರ್ಟಿಕಲ್ 141. ಓಕೆ, ಸೊ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ನೋಡೋಣ ಮೇಂಟೆನೆನ್ಸ್ ಕೇಸ್ ಮೇಲೆ. ಫಸ್ಟ್ ಕೇಸೇ ಶಾಬಾನು, ತುಂಬ ಇಂಪಾರ್ಟೆಂಟ್ ಲ್ಯಾಂಡ್ ಮಾರ್ಕ್ ಕೇಸ್ ಇದು. ಯಾಕಂದರೆ ಮುಸ್ಲಿಂ ಲಾ ಏನು ಹೇಳುತ್ತೆ, ನಮ್ಮ ಧಾರ್ಮಿಕ ಏನಿದೆ ಅದ್ರ ಪ್ರಕಾರ, ಧರ್ಮದ ಪ್ರಕಾರ ಮೇಂಟೆನೆನ್ಸ್ ಕೊಡಬೇಕಂತ ಹೇಳುತ್ತೆ. ಆದರೆ ಈ ಒಂದು ಲ್ಯಾಂಡ್ ಮಾರ್ಕ್ ಕೇಸ್ ಏನಿದೆ, ಮುಸ್ಲಿಮ್ಸ್ ಡಿವೋರ್ಸ್ ವುಮೆನ್ನ ಕೂಡ ಈ 125 CRPC ಕ್ಲಚಸ್ಸಿಗೆ ತೊಗೊಂಬಂದಿದೆ ಈ ಕೇಸ್ನ. ಅಂದರೆ ಅವ್ರಿಗೂ ಕೂಡ ಇನ್ಕ್ಲೂಡ್ ಮಾಡಿದೆ, ಅವ್ರಿಗೂ ಕೂಡ ಸೋಷಿಯೋ ಎಕನಾಮಿಕ್ ಬೆನಿಫಿಟ್ನ ಪ್ರೊವೈಡ್ ಮಾಡಿದೆ. ಹಾಗಾಗಿ ಸೆಕ್ಯುಲರ್ ಲಾ ಅಂತ ಹೇಳೋದು. ಮೊಹಮ್ಮದ್ ಅಹಮದ್ ಖಾನ್ ವರ್ಸಸ್ ಶಾಹಬಾನು ಬೇಗಂ 1985. ಹಸ್ಬೆಂಡ್ ಕಂಟೆಂಡೆಡ್ ದಟ್ ಅಂಡರ್ ಮುಸ್ಲಿಂ ಪರ್ಸನಲ್ ಲಾ, ಅಂದರೆ ಮುಸ್ಲಿಂ ಪರ್ಸನಲ್ ಲಾದಲ್ಲಿ ಏನಿದೆ ಕಾನೂನಲ್ಲಿ,
ಹಿಸ್ ಆಬ್ಲಿಗೇಷನ್ ಎಂಡೆಡ್ ಆಫ್ಟರ್ ದಿ ಇದ್ದತ್ ಪೀರಿಯಡ್ 3 months ಆಫ್ಟರ್ ಡಿವೈಸ್. ಇದ್ದತ್ ಪೀರಿಯಡ್ ಯಾರು ಫ್ಯಾಮಿಲಿ ಲಾ 2 ಓದ್ತಾ ಇದ್ದೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದ್ದತ್ ಪೀರಿಯಡ್. ಆ ರೈಟ್ ಆಫ್ಟರ್ ಡಿವೋರ್ಸ್ 3 months 90 days ಏನಿರಬೇಕು ಇದ್ದತ್ ಪೀರಿಯಡ್ ಇರುತ್ತೆ. 3 months ಪ್ಲಸ್ ಸಮ್ ಡೇಸ್. ಓಕೆ, ಇದ್ದತ್ ಪೀರಿಯಡ್ ಇರುತ್ತೆ. ಸೊ ನಮ್ಮ ಲಾ ಏನು ಹೇಳುತ್ತೆ, ಮುಸ್ಲಿಂ ಲಾ ಏನು ಹೇಳುತ್ತೆ, ಇದ್ದತ್ ಪೀರಿಯಡ್ ಏನಿದೆ 3 months, ಅದ್ರ ಒಳಗಡೆ ಏನು ಮಾಡಬೇಕು, ಮೆಹರ್ನ ಕೊಡಬೇಕು ಅಂತ ಹೇಳುತ್ತೆ. ಅದ್ರ ಪ್ರಕಾರ ನಾನು ಪೇ ಮಾಡಿದ್ದೀನಿ. ಆದರೆ ಮಧ್ಯಪ್ರದೇಶ್ ಹೈಕೋರ್ಟ್ ಇನ್ಕ್ರೀಸ್ ದಿ ಮೇಂಟೆನೆನ್ಸ್ ಪ್ರಾಂಪ್ಟಿಂಗ್ ಹಿಮ್ ಟು ಅಪೀಲ್ ಟು ದಿ ಸುಪ್ರೀಂ ಕೋರ್ಟ್. ಅಂದ್ರೆ ಹೈಕೋರ್ಟ್ ಏನ್ ಮಾಡುತ್ತೆ, ಮಧ್ಯಪ್ರದೇಶ್ ಹೈಕೋರ್ಟ್ MP ಹೈಕೋರ್ಟ್ ಕನ್ಸಿಡರ್ ಮಾಡಲ್ಲ. ಓಕೆ, ನಿಮ್ಮ ಮುಸ್ಲಿಂ ಲಾ ಏನಾದರೂ ಹೇಳಿ 125 CRPC ಯೂನಿವರ್ಸಲಿ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಈ ಮಧ್ಯಪ್ರದೇಶ್ ಹೈಕೋರ್ಟ್ ಡಿಸಿಷನ್ನ ಅಪೀಲಲ್ಲಿ ಹೋಗ್ಬಿಡ್ತಾರೆ, ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ, ಅಪೀಲಲ್ಲಿ ಹೋಗ್ತಾರೆ. ಎ 5-judge ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನ್ ಬೆಂಚ್, ಎ 5-judge ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಯುನಾನಿಮಸ್ಲಿ ರೂಲ್ಡ್ ಇನ್ ಶಾಹಬಾನುಸ್ ಫೇವರ್. ಸೊ ಶಾಹಬಾನು ಫೇವರ್ ಅಲ್ಲೇ ರೂಲಿಂಗ್ ಆಗುತ್ತೆ, ಜಜ್ಮೆಂಟ್ ಆಗುತ್ತೆ. ಡಿಕ್ಲೇರಿಂಗ್ ಸೆಕ್ಷನ್ 125 CRPC. ಓಕೆ, ಸೆಕ್ಷನ್ 125 CRPC. ಸೊ ಇವತ್ತಿನ 144 ಎ ಸೆಕ್ಯುಲರ್ ಲಾ ಅಪ್ಲಿಕೇಬಲ್ ಟು ಆಲ್ ಇನ್ಕ್ಲೂಡಿಂಗ್ ಮುಸ್ಲಿಂ ವುಮೆನ್. ಅಂದ್ರೆ ಈ ಸೆಕ್ಯುಲರ್ ಲಾ ಏನಿದೆ 125 CRPC ಸೆಕ್ಯುಲರ್ ಲಾ, ಜನರಲ್ ಲಾ, ಇದು ಎಲ್ಲರ ಮೇಲೆ ಅಪ್ಲಿಕೇಬಲ್ ಆಗುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್. ಯಾವುದೇ ಧರ್ಮ ನೋಡಲ್ಲ, ಎಲ್ಲರ ಮೇಲೆ ಸಮಾನವಾಗಿ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳುತ್ತೆ. ಯಾರು, ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆ ಒಂದು ಕಾನ್ಸ್ಟಿಟ್ಯೂಷನ್ ಬೆಂಚ್ ಅಲ್ಲಿ ಎಷ್ಟು ಜನ ಕುತ್ಕೊಂಡಿದ್ರು, 5 judges ಬೆಂಚ್ ಕುತ್ಕೊಂಡಿದ್ದು. ದ ಕೋರ್ಟ್ ಹೆಲ್ಡ್ ದಟ್ ಶಿ ವಾಸ್ ಎಂಟೈಟಲ್ ಟು ಮೇಂಟೆನೆನ್ಸ್ ಬಿಯಾಂಡ್ ದಿ ಇದ್ದತ್ ಪೀರಿಯಡ್. ಅಂದ್ರೆ ಇದ್ದತ್ ಪೀರಿಯಡ್ ಒಳಗಡೆ ಏನ್ ನೀವು ಮೇಂಟೆನೆನ್ಸ್ ಕೊಟ್ಟಿದ್ದೀರಾ ನಿಮ್ಮ ರೂಲ್ ಪ್ರಕಾರ, ಮುಸ್ಲಿಂ ಲಾ ಪ್ರಕಾರ, ಓಕೆ. ಬಟ್ ಬಿಯಾಂಡ್ ಇದ್ದತ್ ಪೀರಿಯಡ್ ಏನ್ ಮಾಡಬೇಕು, ಮಕ್ಕಳಿದ್ದಾರೆ, ಅವ್ರ ಖರ್ಚೆಲ್ಲ ಯಾರು ನೋಡ್ಕೊಬೇಕು, ಅವ್ರು ನಿಮ್ಮ ಹೆಂಡತಿ ಖರ್ಚು ಯಾರು ನೋಡಬೇಕು, ಅವರಿಗೆ ಯಾವುದೇ ಸೋರ್ಸ್ ಇಲ್ಲ. ಇದ್ದತ್ ಪೀರಿಯಡ್ 3 ಮಂತ್ ತನಕ, 3 months ತನಕ ಅವ್ರು ನೋಡ್ಕೊಂತಾರೆ, 3 ತಿಂಗಳು. ಆಫ್ಟರ್ ಇದ್ದತ್ ಪೀರಿಯಡ್ ಗಾರೆ ಕೆಲಸ ಮಾಡಕ್ ಹೋಗ್ಬೇಕು ಅವರು. ಸೊ ಹಾಗಾಗಿ ಬಿಯಾಂಡ್ ಇದ್ದತ್ ಪೀರಿಯಡ್ ಏನಿದೆ ಅದಕ್ಕೂ ನೀವು ಏನ್ ಮಾಡಬೇಕು, ಮೇಂಟೆನೆನ್ಸ್ ಕೊಡಬೇಕು. ಇದ್ದತ್ ಪೀರಿಯಡ್ ತನಕ ನಿಮ್ಮ ಮುಸ್ಲಿಂ ಲಾ ಪ್ರಕಾರ ಮೇಂಟೆನೆನ್ಸ್ ಕೊಡ್ರಿ. ಆಫ್ಟರ್ ಇದ್ದತ್ ಪೀರಿಯಡ್ ನಿಮ್ಮ ಮುಸ್ಲಿಂ ಲಾ ಏನ್ ಹೇಳುತ್ತೆ, ಕೊಡಂಗಿಲ್ಲ ಅಂತ ಹೇಳುತ್ತೆ. ಆದ್ರೆ 125 CRPC ಕೊಡಬೇಕಂತ ಹೇಳುತ್ತೆ. ಬಿಯಾಂಡ್ ಇದ್ದತ್ ಪೀರಿಯಡ್ 125 ಅಡಿಯಲ್ಲಿ ನೀವು ಮೇಂಟೆನೆನ್ಸ್ ಕೊಡಬೇಕು ಅಂತ ಹೇಳುತ್ತೆ. ಅದ್ರ ಜೊತೆಗೆ ಆರ್ಟಿಕಲ್ 44 ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಯೂನಿಫಾರ್ಮ್ ಸಿವಿಲ್ ಕೋಡ್, ಸಮಾನ ನಾಗರಿಕ ಸಂಹಿತೆ, ಆರ್ಟಿಕಲ್ 44 ಸುಪ್ರೀಂ ಕೋರ್ಟ್ ಅವಾಗಲೇ ಡಿಸ್ಕಸ್ ಮಾಡ್ತು 1985 ಕೇಸಲ್ಲಿ, ಶಾಬಾನೋ ಕೇಸಲ್ಲಿ. ರಿಮೈಂಡೆಡ್ ಎ ಡೆಡ್ ಲೆಟರ್. ಅಂದ್ರೆ ಈ 44 ಏನಿದೆ, ಆರ್ಟಿಕಲ್ 44 ಇದೆ, ಇದು ಒಂಥರ ಸತ್ತೋದಂಗೆ ಆಗ್ಬಿಟ್ಟಿದೆ. ಯಾಕಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದ್ರೆ ಇವೆಲ್ಲ ತೊಂದರೆ ಆಗೋದಿಲ್ಲ, ಇಲ್ಲ ಅಂದ್ರೆ ವುಮೆನ್ ಎಂಪವರ್ಮೆಂಟ್ ಆಗೋದಿಲ್ಲ, ಮಹಿಳೆಯರ ಏಕೀಕರಣ, ಏಳಿಗೆ, ಡೆವಲಪ್ಮೆಂಟ್ ಆಗೋದಿಲ್ಲ ಅನ್ನುವಂತ ಮಾತು. ಸುಪ್ರೀಂ ಕೋರ್ಟ್ ಕ್ರಿಟಿಸೈಸ್ ದಿ ನಾನ್ ಇಂಪ್ಲಿಮೆಂಟೇಷನ್ ಆಫ್ ಆರ್ಟಿಕಲ್ 44. ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ನೀವು ಇಂಪ್ಲಿಮೆಂಟ್ ಇನ್ನೂ ಮಾಡಿಲ್ಲ ಅಂತ ಸಂಸತ್ತಿಗೆ ಸುಪ್ರೀಂ ಕೋರ್ಟ್ ಕ್ರಿಟಿಸೈಸ್ ಮಾಡ್ತು, ಆದಷ್ಟು ಬೇಗ ಮಾಡಬೇಕು. ಯಾಕಂದ್ರೆ ಅವಾಗ ಇವರೆಲ್ಲ ಸೆಕ್ಯೂರ್ ಆಗ್ತಾರೆ. ಇಲ್ಲ ಅಂದ್ರೆ ಧರ್ಮದ ಹೆಸರಲ್ಲಿ ಬಹಳಷ್ಟು ತೊಂದರೆ. ಎಲ್ಲಾ ಧರ್ಮದಲ್ಲಿ ಲೂಪೋಲ್ಸ್ ಇದೆ. ನೀವು ಎಲ್ಲ ಪರ್ಸನಲ್ ಲಾ ಓದ್ತಿರಲ್ಲ, ಪಾರ್ಸಿ ಲಾ ಓದಿ, ಡಿವೋರ್ಸ್ ಆಕ್ಟ್ ಕ್ರಿಶ್ಚಿಯನ್ ಓದಿ, ಆಫ್ಟರ್ ದಟ್ ನಿಮ್ಮ ಬೇರೆದು ಓದಿ, ಎಂಥದ್ದು ಹಿಂದೂ ಮ್ಯಾರೇಜ್ ಆಕ್ಟ್ ಓದಿ, ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ನೋಡಿ, ಶರಿಯತ್ ಆಕ್ಟ್ ನೋಡಿ, ಎಲ್ಲದರಲ್ಲೂ ಲೂಪೋಲ್ಸ್ ಇದೆ. ಓಕೆ, ಸೊ ಇವೆಲ್ಲ ಲೂಪೋಲ್ಸೇ ಬೇಡ. ಆರ್ಟಿಕಲ್ 44ನ ನೀವು ಲಾಗು ಮಾಡಿಸಿ. ಆಫ್ಟರ್ ದಟ್ ಅದ್ರ ಪ್ರಕಾರ ಯಾವ್ದಾದ್ರು ಒಂದು ಲೆಜಿಸ್ಲೇಷನ್ ಕ್ರಿಯೇಟ್ ಮಾಡಿ, ಲೆಜಿಸ್ಲೇಷನ್ ಕ್ರಿಯೇಟ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಿಸಿ. ಎಲ್ಲ ಧರ್ಮದವರು ಇನ್ಹೆರಿಟೆನ್ಸ್, ಎಲ್ಲ ಧರ್ಮದವರ ಮೇಂಟೆನೆನ್ಸ್, ಎಲ್ಲ ಧರ್ಮದವರ ಮ್ಯಾರೇಜ್ ಅಂಡ್ ಡಿವೋರ್ಸು, ಅಡಾಪ್ಷನ್ನು, ಪ್ರಾಪರ್ಟಿನ ಇನ್ಹೆರಿಟ್ ಮಾಡುವಂತಹದ್ದು, ಪ್ರತಿಯೊಂದು ಸೆಕ್ಯುಲರ್ ಲಾ ತರ ಮಾಡಿಬಿಡಿ. ಆರ್ಟಿಕಲ್ 44 ಪ್ರಕಾರ UCCನ ಇಂಪ್ಲಿಮೆಂಟ್ ಮಾಡಿ, UCC ಪ್ರಕಾರ ಒಂದು ಕಾನೂನು ಮಾಡಿ, ಯಾವುದೇ ಧರ್ಮ ಇರಲಿ ಇದೇ ತರ ಆಗಬೇಕು ಅನ್ನುವಂಥದ್ದು ಕಾನೂನು ಮಾಡಿ ಅನ್ನುವಂಥದ್ದು ಮಾತು ಹೇಳಿ ಸುಪ್ರೀಂ ಕೋರ್ಟ್ ಕ್ರಿಟಿಸೈಸ್ ಮಾಡುತ್ತೆ. ಇಟ್ ರೆಫರೆನ್ಸ್ ದಿ ಕುರಾನ್ ಟು ಸಪೋರ್ಟ್ ಕಂಟಿನ್ಯೂಡ್ ಮೇಂಟೆನ್ಸ್ ಪೋಸ್ಟ್ ಡಿವೋರ್ಸ್. ಅಂದ್ರೆ ಆ ಜಜ್ಮೆಂಟ್, ನನ್ನ ಜಜ್ಮೆಂಟ್ ಕಾಪಿ ಓದಿದ್ದೀನಿ. ಖುರಾನಿಕ್ ವರ್ಸಸ್ ಅಂದ್ರೆ ಆಯತ್ ಅಂತ ಕರಿತೀವಿ, ಖುರಾನಿಕ್ ವರ್ಸಸ್ ಇರುತ್ತೆ. ಏನ್ ನೀವು ಶ್ಲೋಕ ಅಂತ ಕರಿತೀರಾ ಅದರಲ್ಲಿ ಆ ಥರ ವರ್ಸಸ್ ಇರುತ್ತೆ. ಅದರಲ್ಲಿ ಖುರಾನಲ್ಲಿ ಅಲ್ಲಿ ಇದರಲ್ಲೆಲ್ಲ ಮೆನ್ಷನ್ ಆಗಿದೆ. ಜಜ್ಮೆಂಟ್ PDF ಇದೆ ನನ್ನ ಹತ್ರ, ಅದರಲ್ಲೆಲ್ಲ ಕ್ಲಿಯರ್ಲಿ ಮೆನ್ಷನ್ ಆಗಿದೆ. ಅಂದ್ರೆ ಪೋಸ್ಟ್ ಡಿವೋರ್ಸ್ ಆಗಿದೆ, ಇದ್ದದ್ ಪೀರಿಯಡ್ ಮುಗ್ದಿದೆ ಅಂತ ಟೈಮಲ್ಲೂ ಅವರಿಗೆ ಅರ್ನಿಂಗ್ ಮಾಡೋಕ್ಕಾಗಲ್ಲ, ಏನಾದರೂ ಹೆಲ್ತ್ ಇಶ್ಯೂ ಆಗಿದೆ, ಅವ್ರ ಮದುವೆ ಆಗಿಲ್ಲ, ಅವ್ರ ಮನೆಯಲ್ಲಿ ಒಳ್ಳೆ ಎಕನಾಮಿಕಲಿ ಸೌಂಡ್ ಯಾರೂ ಇಲ್ಲ. ಎಕನಾಮಿಕಲಿ ಸೌಂಡ್ ಅಂದರೆ ಕೇಪಬಲ್ ಟು ಮೇಂಟೈನ್, ನಡೆಸಲಿಕ್ಕೆ, ಅವರ ಖರ್ಚು ವೆಚ್ಚ ನಡೆಸಲಿಕ್ಕೆ ಯಾರೂ ಇಲ್ಲ ಅಂತ ಟೈಮಲ್ಲಿ ಡಿವೋರ್ಸ್ ಆದಮೇಲೆ, ಇದ್ದದ್ ಪೀರಿಯಡ್ ಆದಮೇಲೇನು ಮನುಷ್ಯತ್ವ, ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಮೇಂಟೆನೆನ್ಸ್ ಕೊಡಿ, ಅವರ ಜೀವನಾಂಶ ಕೊಡಿ, ಅವರಿಗೆ ಆದಷ್ಟು ಸಹಾಯ ಮಾಡಿ ಅಂತ ಕುರಾನು ಕೂಡ ಹೇಳುತ್ತೆ. ಅದೆಲ್ಲ ಆಯತ್ತೆಲ್ಲ ಕೋಟ್ ಮಾಡಿದ್ದಾರೆ, ಆಯತ್ ನಂಬರು
ಓಕೆ, ನಂಬರ್ ಎಲ್ಲ ಕೋಟ್ ಮಾಡಿದ್ದಾರೆ ಅದರಲ್ಲಿ, ಅದರ ಟ್ರಾನ್ಸ್ಲೇಷನ್ ಮೀನಿಂಗು ಎಲ್ಲ ಕೋಟ್ ಮಾಡಿದ್ದಾರೆ. ಸೊ ಕುರಾನ್ ಹೇಳುತ್ತೆ ಅದ್ರ ಪ್ರಕಾರ ನೀವು ಬರೀ ಇದ್ದದ್ ಪೀರಿಯಡ್ ಅನ್ನಂಗಿಲ್ಲ, ಅದ್ರ ಬಿಯಾಂಡ್ ನಿಮ್ಮ ಕುರಾನ್ ಹೇಗೆ ಹೇಳುತ್ತೆ ಅದೇ ಪ್ರಕಾರ ನಮ್ಮ 125 CRPC ಕೂಡ ಹೇಳುತ್ತೆ ನೀವು ಕೊಡಲೇಬೇಕು ಅಂತ ಡಿಸೈಡ್ ಮಾಡುತ್ತೆ ಶಾಬಾನು ಕೇಸಲ್ಲಿ. ಸೊ ದಿಸ್ ಇಸ್ ದಿ ಲ್ಯಾಂಡ್ ಮಾರ್ಕ್ ಕೇಸ್. ಇದಾದ್ಮೇಲೆ ಇನ್ನೊಂದು ಕೇಸ್ ಇದೆ 2020 ಕೇಸು, ರಜನೀಶ್ ವರ್ಸಸ್ ನೇಹ. ಈ ಕೇಸಲ್ಲಿ ಏನಾಯ್ತು, ದ ಸುಪ್ರೀಂ ಕೋರ್ಟ್ ಪ್ರೊವೈಡೆಡ್ ಕ್ರೂಷಿಯಲ್ ಗೈಡ್ಲೈನ್ಸ್ ಆನ್ ಮೇಂಟೆನೆನ್ಸ್ ಅಂಡ್ ಸೆಟ್ ಯೂನಿಫಾರ್ಮ್ ಸ್ಟ್ಯಾಂಡರ್ಡ್ ಫಾರ್ ದಿ ಇನ್ಫಾರ್ಮೇಶನ್ ರಿಕ್ವೈರ್ಡ್ ಟು ಡಿಟರ್ಮಿನ್ ಮೇಂಟೆನೆನ್ಸ್ ಅಮೌಂಟ್. ಅಂದ್ರೆ ಮೇಂಟೆನೆನ್ಸ್ ಅಮೌಂಟ್ ಡಿಸೈಡ್ ಮಾಡಲಿಕ್ಕೆ ಒಂದು ಪರ್ಟಿಕ್ಯುಲರ್ ನಮಗೆ ಇನ್ಫಾರ್ಮೇಶನ್ ಬೇಕಾಗುತ್ತೆ. ಅಂದ್ರೆ ಇವನು ಎಷ್ಟು ದುಡಿತಾ ಇದ್ದಾನೆ, ಇವನ್ ಖರ್ಚೇನಿದೆ, ಇವನ ಲೋನ್ ಎಷ್ಟಿದಾವೆ, ಮುಂದ್ಗಡೆ ಇರುವಂತ ಹೆಂಡತಿ ಅವಳು ಖರ್ಚೇನಿದೆ, ಅವಳ ಎಕ್ಸ್ಪೆನ್ಸಸ್ ಏನು, ಅವಳ ಜವಾಬ್ದಾರಿ, ಅವಳೇನಾದ್ರೂ ಲೋನ್ಸ್ ಅದು ಇದು ಏನಾದ್ರು ಇದೆಯಾ, ಅವಳೇನಾದ್ರೂ ದುಡಿತಿದ್ಯಾ, ಅವಳ ಹೆಸರಲ್ಲಿ ಏನಾದ್ರು ಪ್ರಾಪರ್ಟಿ ಇದೆಯಾ, ಇವನ ಹೆಸರಲ್ಲಿ ಏನಾದ್ರು ಪ್ರಾಪರ್ಟಿ ಇದೆಯಾ, ಇದೆಲ್ಲ ಕ್ಲಿಯರ್ ಆಗಿ ಗೊತ್ತಾದ್ರೆ ತಾನೇ ಮೇಂಟೆನೆನ್ಸ್ ಇಷ್ಟು ಕೊಡಬೇಕು ಇಷ್ಟು ಕೊಡಬಾರ್ದು ಅಂತ ಡಿಸೈಡ್ ಮಾಡ್ಲಿಕ್ಕೆ ಸಾಧ್ಯ. ಸುಮ್ಮನೆ ಬಂದು ಹೇಳಿಬಿಟ್ರೆ ಓವರಲ್ಲಿ. ಹಾಗಾಗಿ ರಜನೀಶ್ ವರ್ಸಸ್ ನೇಹ 2020 ಕೋವಿಡ್ ಟೈಮು, ಈ ಒಂದು ಟೈಮಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಎಸ್ಟಾಬ್ಲಿಷ್ ದಟ್ ಯೂನಿಫಾರ್ಮ್ ಅಫಿಡವಿಟ್ ಕೊಡಬೇಕು ಎಲ್ಲರೂ, ಬೋತ್ ಪಾರ್ಟೀಸ್. ಯಾರು ಮೇಂಟೆನೆನ್ಸ್ ಕ್ಲೈಮ್ ಮಾಡ್ತಾ ಇದ್ದಾರೆ ಇಬ್ರು ಪಾರ್ಟಿ, ಎರಡು ಪಕ್ಷದವರು ಅಫಿಡವಿಟ್ ಕೊಡಬೇಕು. ಆ ಅಫಿಡವಿಟ್ ಅಲ್ಲಿ ಏನಿರಬೇಕು ಡಿಸ್ಕ್ಲೋಸ್ ಮಾಡಬೇಕು, ತೋರಿಸ್ಬೇಕು ಅಸೆಟ್ಸ್, ತಮ್ಮಲ್ಲಿ ಏನೇನು ಆಸ್ತಿ ಇದೆ, ನನ್ನ ಹತ್ರ ನನ್ನ ಹೆಸರಲ್ಲಿ ಅಥವಾ ನನ್ನ ಬಳಿ ಏನೇನು ಆಸ್ತಿ ಇದೆ, ಅಸೆಟ್ಸ್ ತೋರಿಸ್ಬೇಕು, ಆಸ್ತಿ, ಲಯಬಿಲಿಟೀಸ್, ಹೊಣೆಗಾರಿಕೆ, ಜವಾಬ್ದಾರಿ, ಲೋನು, ಅಲ್ಲಿ ಇಲ್ಲಿ ಸಾಲ ಏನೇನಿದೆ ಅದನ್ನು ತೋರಿಸ್ಬೇಕು ಅಫಿಡವಿಟ್ ಅಲ್ಲಿ. ಅಂಡ್ ಇನ್ಕಮ್, ಎಷ್ಟು ಆದಾಯ ಬರ್ತಾ ಇದೆ, ಮೂಲ ಏನು ಆದಾಯದ್ದು, ಎಷ್ಟು ಮೂಲಗಳಿದೆ ಎಲ್ಲ ತೋರಿಸ್ಬೇಕು. ಇದು ಏನ್ ಮಾಡುತ್ತೆ, ಈ ತರ ಎರಡು ಪಾರ್ಟಿ ಅಫಿಡವಿಟ್ ಕೊಟ್ಬಿಟ್ರೆ ಮೇಕಿಂಗ್ ದಿ ಪ್ರೊಸೆಸ್ ಮೋರ್ ಟ್ರಾನ್ಸ್ಪರೆಂಟ್ ಅಂಡ್ ಇಕ್ವಿಟಬಲ್. ಈ ತರ ಇಬ್ರು ಡಿಕ್ಲರೇಷನ್ ಕೊಟ್ಬಿಟ್ರೆ ಅಫಿಡವಿಟ್ ಅಲ್ಲಿ ಈಸಿಲಿ ಮೇಂಟೆನೆನ್ಸ್ ಡಿಸೈಡ್ ಮಾಡಬಹುದು. ಹಾಗಾಗಿ ಇದು ಜನರಲ್ ರೂಲ್. ಆಫ್ಟರ್ 2020 ಈ ಜಜ್ಮೆಂಟ್ ನಂತರ ಯಾವುದೇ ಮೇಂಟೆನೆನ್ಸ್ ಕೇಸ್ ಬರಲಿ ಅವರು ಅಫಿಡವಿಟ್ ಹಾಕಲೇಬೇಕು. ರೂಲ್ ದಟ್ ಮೇಂಟೆನೆನ್ಸ್ ಕ್ಯಾನ್ ಬಿ ಪೇಡ್ ಆನ್ ಮಂತ್ಲಿ ಬೇಸಿಸ್ ಅಂಡ್ ಕ್ಯಾನ್ ಇನ್ಕ್ಲೂಡ್ ಲಮ್ಸಮ್ ಪೇಮೆಂಟ್ ಫಾರ್ ಲಿಟಿಗೇಷನ್ ಎಕ್ಸ್ಪೆನ್ಸ್. ಅಂದ್ರೆ ಮಂತ್ಲಿ ಮೇಂಟೆನೆನ್ಸ್ ಪೇಮೆಂಟ್ ಮಾಡಬೇಕು, ಲಿಟಿಗೇಷನ್ ಎಕ್ಸ್ಪೆನ್ಸ್ ಕೋರ್ಟಿಗೆ ಬರೋದಕ್ಕೆ ಅದೆಲ್ಲ ಏನ್ ಖರ್ಚಾಯ್ತು, ಅಡ್ವೊಕೇಟಿಗೆ ಫೀ ಪೇ ಮಾಡಿರೋದು ಪ್ರತಿಯೊಂದು ಅದು ಲಮ್ಸಮ್ ಅಮೌಂಟ್, ಒಂದೇ ಸರಿ ಆ ಅಮೌಂಟ್ ಕೊಡಬೇಕು. ಆಫ್ಟರ್ ದಟ್ ಮೇಂಟೆನೆನ್ಸ್ ಅಮೌಂಟ್ ಮಂತ್ಲಿ ಕೊಡಬೇಕು. ಯಾವ ಕೇಸಲ್ಲಿ, ರಜನೀಶ್ ವರ್ಸಸ್ ನೇಹ 2020. ಈಗ ಡಿ ವೆಲುಸ್ವಾಮಿ ವರ್ಸಸ್ ಡಿ ಪಚಿಮಲಾಲ್ 2010 ಆಗಿರುವಂತಹ ಕೇಸು. ದಿ ಜಜ್ಮೆಂಟ್ ಕ್ಲಾರಿಫೈಡ್ ದಿ ಕಂಡೀಷನ್ ಅಂಡರ್ ವಿಚ್ ಎ ವುಮೆನ್ ಇನ್ ಲಿವಿಂಗ್ ಇನ್ ರಿಲೇಶನ್ಶಿಪ್ ಕ್ಯಾನ್ ಕ್ಲೈಮ್ ಮೇಂಟೆನೆನ್ಸ್ ಅಂಡರ್ 125 CRPC. ಅಂದ್ರೆ 125 CRPC ಅಡಿಯಲ್ಲಿ ಲಿವಿಂಗ್ ಇನ್ ರಿಲೇಶನ್ಶಿಪ್ ಮದುವೆ ಆಗಿರಲ್ಲ, ಇಬ್ರು ಒಂದೇ ಮನೆಯಲ್ಲೇ ಇರ್ತಾರೆ, ಗಂಡ ಹೆಂಡತಿ ತರಾನೇ ಇರ್ತಾರೆ, ಮದುವೆ ಇರಲ್ಲ. ಸೊ ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಲ್ಲಿ ಯಾರು ಇರ್ತಾರೆ ಅಂತ ಟೈಮಲ್ಲಿ ಹುಡುಗಿ ಏನ್ ಮಾಡಬಹುದು, ಹುಡುಗನ ಹತ್ರ ಮೇಂಟೆನೆನ್ಸ್ ಕ್ಲೇಮ್ ಮಾಡಬಹುದು. ದಿ ಕಪಲ್ ಮಸ್ಟ್ ರಿಪ್ರೆಸೆಂಟ್ ದೆಮ್ಸೆಲ್ಫ್ ಆಸ್ ಹಸ್ಬೆಂಡ್ ಅಂಡ್ ವೈಫ್ ಟು ದಿ ಸೊಸೈಟಿ, ಹ್ಯಾವ್ ಬೀನ್ ಎ ಲೀಗಲ್ ಏಜ್ ಟು ಮ್ಯಾರಿ ಅಂಡ್ ಹ್ಯಾವ್ ವಾಲಂಟರಿಲಿ ಕೋಹಿಬಿಟೆಡ್ ಫಾರ್ ಸಿಗ್ನಿಫಿಕೆಂಟ್ ಪೀರಿಯಡ್. ಅಂದ್ರೆ 3 ಕಂಡೀಷನ್ ಇಟ್ಟಿದೆ. ಏನು ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಯಾವ ತರ ಇರ್ಬೇಕಂದ್ರೆ ಮುಂದ್ಗಡೆ ಗೊತ್ತಿಲ್ದಿರೋ ವ್ಯಕ್ತಿ ನಿಮ್ ಇಬ್ರನ್ನ ನೋಡಿದ್ರೆ ಗಂಡ ಹೆಂಡತಿ ಅನ್ಬೇಕು, ಆ ತರ ಇರ್ಬೇಕು ನೀವು. ಆಫ್ಟರ್ ದಟ್ ನಿಮ್ಮ ಏಜ್ ಲೀಗಲ್ ಏಜ್ ಆಗಿರ್ಬೇಕು, ಹುಡುಗಿಗೆ 18, ಹುಡುಗನಿಗೆ 21 ಲೀಗಲ್ ಏಜ್ ನ ನೀವು ಅಟೆಂಡ್ ಮಾಡಿರ್ಬೇಕು. ಆ ಲೀಗಲ್ ಏಜ್ ನ ಅಟೆಂಡ್ ಮಾಡಿ ನೀವು ಸೊಸೈಟಿ ಮುಂದ್ಗಡೆ ಗಂಡ ಹೆಂಡತಿ ತರ ಇರಬೇಕು, ಯಾರಾದ್ರೂ ಅನ್ನೋದು ನೋಡಿದ್ರೆ ಗಂಡ ಹೆಂಡತಿ ಅನ್ಬೇಕು, ಆ ತರ ಇರಬೇಕು. 2ನೇ ಕಂಡೀಷನ್. 3ನೇ ಕಂಡೀಷನ್, ವಾಲಂಟರಿಲಿ ಕೋಹಿಬಿಟೆಡ್ ಫಾರ್ ಎ ಸಿಗ್ನಿಫಿಕೆಂಟ್ ಪೀರಿಯಡ್. ಒಂದು ಪರ್ಟಿಕ್ಯುಲರ್ ಪೀರಿಯಡ್ಗೋಸ್ಕರ, ಸರ್ಟೆನ್ ಟೈಮಿಗೋಸ್ಕರ ಇಬ್ರು ಮಧ್ಯ ಫಿಸಿಕಲ್ ರಿಲೇಶನ್ಶಿಪ್ ಆಗಿರಬೇಕು, ಕೋಹಿಬಿಟೆಡ್ ಆಗಿರಬೇಕು. ವಾಲಂಟರಿಲಿ ಕೋಹಿಬಿಟೆಡ್ ಅಂದ್ರೆ ಫಿಸಿಕಲ್ ರಿಲೇಶನ್ಶಿಪ್ ಆಗಿರಬೇಕು ಇಬ್ರು ಮಧ್ಯ. ಓಕೆ, ಇಂಟರ್ಕೋರ್ಸ್ ಆಗಿರಬೇಕು, ಸೆಕ್ಷುವಲ್ ಇಂಟರ್ಕೋರ್ಸ್. ಅಂತ ಟೈಮಲ್ಲಿ ಈ ಒಂದು ಜಜ್ಮೆಂಟ್ ಏನ್ ಹೇಳುತ್ತೆ, ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಲ್ಲಿದ್ದು ಈ ತರ 3 ಕಂಡೀಷನ್ ಫುಲ್ಫಿಲ್ ಆದ್ರೆ ಅವಾಗ ಹುಡುಗಿ ಏನ್ ಮಾಡಬಹುದು, ಮೇಂಟೆನೆನ್ಸ್ ಪಡಿಬಹುದು ಅನ್ನುವಂತಹದ್ದು ಈ ಜಜ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಸುನೀತಾ ವರ್ಸಸ್ ಅನಿಲ್ ಅಂಡ್ ಅನದರ್, ಕ್ರಿಮಿನಲ್ ಅಪೀಲ್ ನಂಬರ್ 1680/2018 ಸುಪ್ರೀಂ ಕೋರ್ಟ್. ಇದರಲ್ಲಿ ಏನ್ ಹೇಳಿದೆ, ಮಿಯರ್ ಫ್ಯಾಕ್ಟ್ಸ್ ದಟ್ ದಿ ವೈಫ್ ಸ್ಟೇಡ್ ಓನ್ಲಿ 12 days ಇನ್ ಮ್ಯಾಟ್ರಿಮೋನಿಯಲ್ ಹೌಸ್ ಇಸ್ ನಾಟ್ ಗ್ರೌಂಡ್ ಟು ಡಿನೈ ಮೇಂಟೆನೆನ್ಸ್ ಟು ಹರ್. ಏನ್ ಹೇಳ್ತಾ ಇದೆ, ಮದುವೆ ಆಗಿ 12 ದಿವಸ ಮಾತ್ರ ಸ್ವಾಮಿ ನಮ್ಮ ಮನೆಯಲ್ಲಿ ಇದ್ದಿದ್ದು, ಆಮೇಲೆ ಅವ್ರ ತಾಯಿ ಮನೆಗೆ ಹೋಗ್ಬಿಟ್ರು, ಓಕೆ ತವ್ರ ಮನೆಗೆ ಹೋಗ್ಬಿಟ್ರು, 12 ದಿವಸ ನಮ್ಮ ಮನೆಯಲ್ಲಿ ಇದ್ದಿದ್ದು, ಅತ್ತೆ ಮನೆಗೆ ತವ್ರ ಮನೆಗೆ ಹೋಗ್ಬಿಟ್ರು 12 ದಿವಸ ಆದ್ಮೇಲೆ. ಸೊ 12 ದಿವಸ ಇದ್ರು, 10 ದಿವಸ ಇದ್ರು, 1 ದಿವಸ ಇದ್ರು, ಇದೆಲ್ಲ ನಾವು ಗ್ರೌಂಡ್ ಅಂತ ಕನ್ಸಿಡರ್ ಮಾಡಲ್ಲ. ಮೇಂಟೆನೆನ್ಸ್ ನ ಡಿನೈ ಮಾಡ್ಲಿಕ್ಕೆ, ಮೇಂಟೆನೆನ್ಸ್ ನ ನಿರಾಕರಿಸ್ಲಿಕ್ಕೆ ಇದು ಗ್ರೌಂಡು. ಅವ್ರು ಒಂದಿನ ಬಂದಿದ್ರ ಮುಗೀತು, ಮದ್ವೆ ಆಯ್ತಾ, ಮದ್ವೆ ಆಗಿ ಮದ್ವೆ ಮಂಟಪದಿಂದಾನೇ ಅವರು ತನ್ನ ತವ್ರ ಮನೆಗೆ ಹೋಗ್ಬಿಟ್ರ, ಆದ್ರೂ ನೀವು ಮೇಂಟೆನೆನ್ಸ್ ಕೊಡಬೇಕು. ನೀವು ಮನೆಯಲ್ಲಿ ಇರ್ಲಿಲ್ಲ, 12 ದಿವಸ ಮನೆಯಲ್ಲಿ ಇದ್ದಿದ್ದು, ತವ್ರ ಮನೆಗೆ ಹೋಗ್ಬಿಟ್ರು, ಸೊ ನಾವು ಮೇಂಟೆನೆನ್ಸ್ ಕೊಡಲ್ಲ, ಈ ತರ ನೀವು ಹೇಳಂಗಿಲ್ಲ. ಓಕೆ, 12 ದಿನ ಇದ್ದಿದ್ದಕ್ಕೆ ಅದು ಗ್ರೌಂಡ್ ಆಗೋದಿಲ್ಲ ಡಿನೈ ಮಾಡ್ಲಿಕ್ಕೆ ಮೇಂಟೆನೆನ್ಸ್.
ಅವರು 12 ದಿವಸ ಆದರೂ ಇರಲಿ, 1 ದಿವಸ ಆದರೂ ಇರಲಿ, ಅಥವಾ ಇಲ್ಲದೇ ಇರಲಿ, ನಿಮ್ಮ ಮನೆಯಲ್ಲಿ ಇಲ್ಲದೇ ಇರಲಿ, ಮದುವೆ ಆಗಿ ಮದುವೆ ಮಂಟಪದಿಂದನೇ ತವ್ರ ಮನೆಗೆ ಹೋಗಿರಲಿ, ಒಂದಿನಾನು ಗಂಡನ ಮನೆಗೆ ಬಂದಿಲ್ಲ, ಆದ್ರೂ ನೀವು ಏನು ಮಾಡಬೇಕು, ಮೇಂಟೆನೆನ್ಸ್ ಕೊಡಲೇಬೇಕು. ಸುನೀತಾ ವರ್ಸಸ್ ಅನಿಲ್ ಅಂಡ್ ಅನದರ್ ಕ್ರಿಮಿನಲ್ ಅಪೀಲ್ ನಂಬರ್ 1680/2019. ನೆಕ್ಸ್ಟ್, ವಿಕಾಸ್ ವರ್ಸಸ್ ಸ್ಟೇಟ್ ಆಫ್ UP 2021. The Allahabad High Court laid down the magistrate has the right to alter the amount of the maintenance to be paid if he thinks that there is a change in circumstances of the individual who has been paying or receiving monthly allowances. ಸೊ ನಾವು ಮೇಲ್ಗಡೆ ಪ್ರಾವಿಷನ್ ಓದಿದೀವಲ್ಲ, ಇದೆ ಏನ್ ಹೇಳ್ತಾ ಇದೆ, ವಿಕಾಸ್ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ 2021 ಕೇಸಲ್ಲಿ ಅಲಹಾಬಾದ್ ಹೈಕೋರ್ಟ್ ಏನ್ ಹೇಳಿದೆ, ಯಾವ ವ್ಯಕ್ತಿ ಮೇಂಟೆನೆನ್ಸ್ ಕೊಡ್ತಾ ಇದ್ದಾನೆ ಅಥವಾ ಯಾವ ವ್ಯಕ್ತಿ ಮೇಂಟೆನೆನ್ಸ್ ಪಡಿತಾ ಇದ್ದಾನೆ, ಅವರ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಅವರ ಲೈಫ್ ಅಲ್ಲಿ ಏನಾದ್ರೂ ಚೇಂಜಸ್ ಆದ್ರೆ, ಸೊ ಕೋರ್ಟ್ಗೆ ಪವರ್ ಇದೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆಲ್ಟರ್ ಮಾಡಬಹುದು, ಮೇಂಟೆನೆನ್ಸ್ ನ ಚೇಂಜ್ ಮಾಡಬಹುದು, ಕಡಿಮೆ ಮಾಡಬಹುದು ಅಥವಾ ಜಾಸ್ತಿ ಮಾಡಬಹುದು ಅಮೌಂಟ್ ಅನ್ನುವಂಥದ್ದು ಹೇಳ್ತಾ ಇದೆ. RD Shetty ವರ್ಸಸ್ ಮಂಗಲಾದೇವಿ ಶೆಟ್ಟಿ 1982. The Supreme Court held that children have both moral and legal duty to maintain their aged parents. ಈ RD ಶೆಟ್ಟಿ ವರ್ಸಸ್ ಮಂಗಲಾದೇವಿ ಶೆಟ್ಟಿ 1982 ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ತಮ್ಮ ತಂದೆ ತಾಯಿಗೆ ನೀವು ಏನ್ ಮಾಡಬೇಕು, ಸಾಕಬೇಕು, ಸಲಹಬೇಕು. ಇದು ನಿಮ್ಮ ಮೋರಲ್ ಹಾಗೂ ಲೀಗಲ್ ಡ್ಯೂಟಿ, ಕಾನೂನುಬದ್ಧ ಹಾಗೂ ನೈತಿಕ ಜವಾಬ್ದಾರಿ ಆಗಿರುತ್ತೆ. ನೀವು ಇದನ್ನ ಮಾಡಲೇಬೇಕು, ನೈತಿಕತೆಯಿಂದ ಮಾಡಲೇಬೇಕು. ನಿಮ್ಮ ತಂದೆ ತಾಯಿನ ನೀವು ಸಾಕಬೇಕು. ಯಾಕೆ ಮುಂಚೆ ನಿಮಗೆ ಜನ್ಮ ಕೊಟ್ಟವ್ರು ಸಾಕಿಲ್ವಾ, ನೀವು ಸಾಕಬೇಕು. ಇದು ನಿಮ್ಮ ಮಾರಲ್ ಆಸ್ ವೆಲ್ ಆಸ್ ಲೀಗಲ್ ಡ್ಯೂಟಿ ಆಗಿರುತ್ತೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಹೇಳಿದೆ. RD ಶೆಟ್ಟಿ ವರ್ಸಸ್ ಮಂಗಲಾದೇವಿ ಶೆಟ್ಟಿ 1982 ಕೇಸಲ್ಲಿ. ಕೃತಿಕ್ ಕುಮಾರ್ ಮಹೇಶಂಕರ್ ಜೋಶಿ ವರ್ಸಸ್ ಪ್ರದೀಪ್ ಕುಮಾರ್ ಕರುಣಾಶಕರ್ ಜೋಶಿ 1992. ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಕ್ಲಾರಿಫೈಡ್ ದಟ್ ಸನ್ ಕ್ಯಾನ್ ನಾಟ್ ಎಸ್ಕೇಪ್ ದಿ ಲೈಬಿಲಿಟಿ ಟು ಮೇಂಟೈನ್ ಹಿಸ್ ಏಜ್ಡ್ ಪೇರೆಂಟ್ಸ್. ತನ್ನ ತಂದೆ ತಾಯಿಗೆ ವಯಸ್ಸಾಗಿದೆ, ದುಡಿಯೋಕ್ಕೆ ಮೈಯಲ್ಲಿ ಶಕ್ತಿ ಇಲ್ಲ, ಮೂಲೆಗೆಲ್ಲೋ ಬಿದ್ದಿದ್ದಾರೆ. ಸೊ ಅಂತಹ ಏಜ್ಡ್ ಪೇರೆಂಟ್ಸ್ನ ನಾನು ಮೇಂಟೆನೆನ್ಸ್ ಕೊಡಲ್ಲ, ನನ್ನ ಮನೆಯಲ್ಲಿ ಇಟ್ಕೊಂಡು ಸಾಕೋದಿಲ್ಲ. ಏನಪ್ಪ ಕಾರಣ, ನಾನು ಮದುವೆ ಆಗಿದ್ದೀನಿ, ನನಗೆ ಆದಂತಹ ಸಂಸಾರ ಇದೆ, ನನಗೆ ಪರಿವಾರ ಇದೆ, ನನ್ನ ಫ್ಯಾಮಿಲಿ ಇದೆ, ನನಗೆ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ. ನಾನು ಹೆಂಡತಿ ಮಕ್ಕಳಿಗೆ ಸಾಕಬೇಕಾ, ತಂದೆ ತಾಯಿಗೆ ಸಾಕಬೇಕಾ? ನಾನು ಹೆಂಡತಿ ಮಕ್ಕಳಿಗೆ ಸಾಕ್ತಾ ಇದ್ದೀನಿ, ನಾನು ತಂದೆ ತಾಯಿಗೆ ಸಾಕುವುದಿಲ್ಲ ಅಂತ ನೀವು ಹೇಳಂಗಿಲ್ಲ. ಹೆಂಡತಿ ಮಕ್ಕಳು ಇದ್ರೂ ತಂದೆ ತಾಯಿಯ ಅಧಿಕಾರ ಇದೆ, ನೀವು ತಂದೆ ತಾಯಿಗೆ ಸಾಕಲೇಬೇಕು. ಕೃತಿಕಾ ಕುಮಾರ್ ಮಹೇಶ್ವರ್ ಜೋಶಿ ವರ್ಸಸ್ ಪ್ರದೀಪ್ ಕುಮಾರ್ ಕರುಣಾಶಕರ್ ಜೋಶಿ 1992 ಸುಪ್ರೀಂ ಕೋರ್ಟ್ ಹೇಳಿರೋದು. ಅಂದ್ರೆ ನನಗೆ ಹೆಂಡತಿ ಮಕ್ಕಳು ಇದ್ದಾರೆ, ಈ ಗ್ರೌಂಡ್ ಮೇಲೆ ತಂದೆ ತಾಯಿಗೆ ನಾನು ಸಾಕೋದಿಲ್ಲ ಅಂತ ನೀವು ನಿಮ್ಮ ಲೈಬಿಲಿಟಿಯಿಂದ, ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ, ಎಸ್ಕೇಪ್ ಆಗುವ ಹಾಗಿಲ್ಲ. ನೆಕ್ಸ್ಟ್, ಸುಸ್ಮಿತಾ ಪ್ರಸಾದ್ ವರ್ಸಸ್ ರಾಜು ಪ್ರಸಾದ್ 2025 ಲೇಟೆಸ್ಟ್ ಕೇಸ್. ಸುಸ್ಮಿತಾ ಪ್ರಸಾದ್ ವರ್ಸಸ್ ರಾಜು ಪ್ರಸಾದ್, ಸುಸ್ಮಿತಾ ಪ್ರಸಾದ್ ವರ್ಸಸ್ ರಾಜು ಪ್ರಸಾದ್. ಈ ಕೇಸಲ್ಲಿ ಏನಾಯ್ತು, ಎಸ್ಟಾಬ್ಲಿಷ್ ದಟ್ ಪೇರೆಂಟ್ಸ್ ಆಬ್ಲಿಗೇಷನ್ ಟು ಮೇಂಟೈನ್ ಎ ಡಿಸೇಬಲ್ಡ್ ಅಡಲ್ಟ್ ಚೈಲ್ಡ್. ಡಿಸೇಬಲ್ಡ್ ಅಂಗವಿಕಲತೆ ಇದೆ, ಅಡಲ್ಟ್ ಚೈಲ್ಡ್ ಮೋರ್ ದೆನ್ 18 ಇಯರ್ಸ್ ಇದೆ ಏಜ್, ಡಿಸೇಬಲ್ಡ್ ಇದ್ದಾರೆ. ಓಕೆ, ಅಂತ ಟೈಮಲ್ಲಿ ಕಂಟಿನ್ಯೂಸ್ ಇಫ್ ದಿ ಚೈಲ್ಡ್ ಅನೇಬಲ್ ಟು ಸಪೋರ್ಟ್ ದೆಮ್ಸೆಲ್ಫ್ ಡ್ಯೂ ಟು ಫಿಸಿಕಲ್ ಆರ್ ಮೆಂಟಲ್ ಡಿಸಬಿಲಿಟಿ. ಆ ಮಗುಗೆ ಇರುವಂತಹ ಡಿಸೇಬಿಲಿಟಿಯಿಂದ ಅವನು ತನ್ನ ಜೀವನ ನಡೆಸಲಿಕ್ಕೆ ಅಥವಾ ದುಡಿಮೆ ಮಾಡಲಿಕ್ಕೆ ಇದಿಲ್ಲ, ಕೇಪಬಲ್ ಇಲ್ಲ. ಯಾಕಂದ್ರೆ ತೊಂದರೆ ಆಗಿದೆ, ಅವನಿಗೆ ಡಿಸೇಬಿಲಿಟಿ ಇದೆ, ಅವನು ಆ ಡಿಸೇಬಿಲಿಟಿ ಕಾರಣದಿಂದ ದುಡಿಮೆ ಮಾಡೋಕ್ಕಾಗ್ತಿಲ್ಲ. ಸೊ ಅಂತಹ ಟೈಮಲ್ಲಿ ಪೇರೆಂಟ್ಸಿನ ಆಬ್ಲಿಗೇಷನ್ ಬರುತ್ತೆ. ಪೇರೆಂಟ್ಸ್ ಆಬ್ಲಿಗೇಷನ್ ಅಂದ್ರೆ ತಂದೆ ತಾಯಿಯ ಜವಾಬ್ದಾರಿ ಬರುತ್ತೆ. ಏನ್ ಮಾಡಬೇಕು, ಅಂತಹ ಮಗು, ಡಿಸೇಬಿಲಿಟಿ ಇರುವಂತಹ ಮಗು, ಓಕೆ, ಅಂಗವಿಕಲತೆ ಹೊಂದಿರುವಂತಹ ಮಗುಗೆ ನೀವು ಸಾಕಬೇಕು. ಸೊ ದಿಸ್ ಇಸ್ ದಿ ಸುಸ್ಮಿತಾ ಪ್ರಸಾದ್ ವರ್ಸಸ್ ರಾಜು ಪ್ರಸಾದ್ 2025. ದೀಸ್ ಆರ್ ದಿ ಲ್ಯಾಂಡ್ ಮಾರ್ಕ್ ಕೇಸಸ್. ಸೊ ಎಲ್ಲ ಅರ್ಥ ಆಯ್ತಾ? ಲ್ಯಾಂಡ್ ಮಾರ್ಕ್ ಕೇಸಸ್ ರಿಲೇಟೆಡ್ ಟು ಮೇಂಟೆನೆನ್ಸ್. ಅನ್ಮ್ಯೂಟ್ ಮಾಡಿ ಮಾತಾಡಿ ಈಗ. ಯಾರಿಗಾದ್ರೂ ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ಡೌಟ್ ಇದೆಯಾ? ಯು ಕ್ಯಾನ್ ಆಸ್ಕ್. ಏನಾದ್ರೂ ಡೌಟ್ ಇದ್ರೆ ನೀವು ಕೇಳಬಹುದು. ಇಲ್ಲ ಸರ್, ಇದು ಲೆಕ್ಚರ್ ನಾನು ಇನ್ನೊಂದ್ಸರಿ ನೋಡ್ತೀನಿ ಅಂದ್ರೆ ವಿಡಿಯೋ ಲಿಂಕು ಕೂಡ ನಾನು ಶೇರ್ ಮಾಡ್ತೀನಿ, ಇನ್ನೊಂದ್ಸರಿ ನೋಡಿ. ಓಕೆ, ಏನಾದರೂ ಡೌಟ್ ಇದ್ರೆ ರಿಲೇಟೆಡ್ ಟು ಮೇಂಟೆನೆನ್ಸ್ ನೀವು ಇಷ್ಟು ನೋಡ್ಕೊಂಡ್ಬಿಟ್ರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸು, ಓಕೆ, ನಿಮ್ಮ ಯೂನಿವರ್ಸಿಟಿ ಎಕ್ಸಾಮ್ಸು, UG ಎಕ್ಸಾಮ್ಸು, ಆಫ್ಟರ್ ದಟ್ ನೀವು ಏನಾದರೂ ಪ್ರಿಪೇರ್ ಆಗ್ತಾ ಇದ್ರೆ ಅಥವಾ ಏನಾದರೂ ಒಂದು ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ, ಡ್ರಾಫ್ಟಿಂಗ್ ಮಾಡಬೇಕಾದ್ರೆ, ಭಾಳಷ್ಟು ಈ ಕೇಸಸ್ಸು, ಪ್ರತಿಯೊಂದು ಕಾನ್ಸೆಪ್ಟ್ಸು ಎಲ್ಲವೂ ಪ್ರತಿಯೊಂದು ಯೂಸ್ ಆಗುತ್ತೆ. ಏನಾದರೂ ಡೌಟ್ ಇರಲಿ ನಿಮಗೆ,
ಮೇಂಟೆನೆನ್ಸ್ಗೆ ಸಂಬಂಧಪಟ್ಟಂತೆ ಅಂಡರ್ CRPC 125 or 144 BNSS ಏನಾದರೂ ಇದ್ರೆ ಕೇಳಿ. ಹೇಳಿ ಸರ್. ಹಲೋ ಸರ್, ಇಲ್ಲಿಜಿಟಿಮೇಟ್ ಮಕ್ಕಳು DNA ಹೇಗೆ ತಮ್ಮನ್ನು ತಾವು ಪ್ರೂವ್ DNA ಮಾಡ್ಕೋಬೇಕಾಗುತ್ತೆ ಟೆಸ್ಟ್ ಸರ್ ಮಾಡಿಸ್ತಾರೆ. ಕೋರ್ಟ್ ಹತ್ರ? ಅಂದ್ರೆ ಕೋರ್ಟ್ FSL ಹೇಗೆ ಇರುತ್ತಲ್ಲ ಪ್ರೂವ್ ಫಾರೆನ್ಸಿಕ್ ಅಲ್ಲಿ DNA ಟೆಸ್ಟ್ ಮಾಡಿಸ್ತಾರೆ. ತಂದೆ ತಾಯಿದು DNA ಟೆಸ್ಟ್ ಮಾಡಿಸ್ತಾರೆ. DNA ಮ್ಯಾಚ್ ಆಗುತ್ತೆ. DNA ಮ್ಯಾಚ್ ಆದ್ರೆ ಅವರೇ ಅಂತ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್. ಓಕೆ ಸರ್. ಒಟ್ಟು ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಎಸ್ ಸರ್. ಮತ್ತೇನಾದ್ರೂ ಇದ್ರೆ, ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ಅಥವಾ ಏನಾದ್ರೂ ಕ್ಲಾರಿಟಿ ಬೇಕಾಗಿದ್ರೆ ಕೇಳಿ. $31 ಮೆಂಬರ್ಸ್ ಇದ್ದೀರಾ? ಓಕೆ, ಹೇಳಿ. ಹೇಳಿ. ಸರ್, ಮೇಂಟೆನೆನ್ಸ್ ಸರ್, ಮೇಂಟೆನೆನ್ಸ್ ಮತ್ತು ಅಲಮನಿಗೂ ಏನ್ ಸರ್? ಅಲಿಮೋನಿ ಸಪರೇಟ್ ಕಾನ್ಸೆಪ್ಟ್. ಅಲಿಮೋನಿ ಅಂದ್ರೆ ಲಂಸಮ್ ಅಮೌಂಟ್ ಒಂದೇ ಟೈಮಲ್ಲಿ ಕೊಟ್ಟು ಸೆಟಲ್ಮೆಂಟ್ ಮಾಡ್ಕೊಂತಾರೆ. ಆಫ್ಟರ್ ದಟ್ ಅವರು ಇವ್ರಿಗೆ ಸಂಬಂಧ ಇಲ್ಲ, ಇವ್ರು ಅವ್ರಿಗೆ ಸಂಬಂಧ ಇಲ್ಲ, ಒನ್ ಟೈಮ್ ಸೆಟಲ್ಮೆಂಟ್. ಈ ಮೇಂಟೆನೆನ್ಸ್ ಅಲ್ಲಿ ಏನಾಗುತ್ತೆ, ಇಂಟ್ರಿಮ್ ಒಂದು ಕೊಡ್ತಾರೆ, ಫೈನಲ್ ಒಂದು ಕೊಡ್ತಾರೆ. ಮೇಂಟೆನೆನ್ಸ್ ಅಂದ್ರೆ ಮಂತ್ಲಿ ಕೊಡೋದು. ಇಂಟ್ರಿಮ್ ಅಂದ್ರೆ ಡ್ಯೂರಿಂಗ್ ಪ್ರೊಸೀಡಿಂಗ್ ಕೊಡ್ತಾರೆ, ಇನ್ನೂ ಜಜ್ಮೆಂಟ್ ಆಗಿಲ್ಲ, ಆರ್ಡರ್ ಆಗಿಲ್ಲ. ಓಕೆ, ಸೊ ಇಂಟ್ರಿಮ್ ಮೇಂಟೆನೆನ್ಸ್ ಈಗ ಅಲ್ಲಿ ತನಕ ಹೇಗೆ ಬದುಕಬೇಕು ಅವರು. ಹಾಗಾಗಿ ಕೋರ್ಟು ಇಂಟ್ರಿಮ್ ಆರ್ಡರ್ ಪಾಸ್ ಮಾಡಿ ಇಂಟ್ರಿಮ್ ಮೇಂಟೆನೆನ್ಸ್ ಕೊಡುತ್ತೆ ಡಿಸೈಡ್ ಆಗೋ ತನಕ. ಆಫ್ಟರ್ ದಟ್ ಫೈನಲ್ ಆರ್ಡರ್ಸ್ ಆದಮೇಲೆ ಮೇಂಟೆನೆನ್ಸ್ ಫೈನಲ್ ಮೇಂಟೆನೆನ್ಸ್ ಕೊಡ್ತಾರೆ, ಅದು ತಿಂಗಳಿಗೋಸ್ಕರ ಇರುತ್ತೆ. ಬಟ್ ಅಲಿಮೋನಿ ಅಂದರೆ ಒನ್ ಟೈಮ್ ಸೆಟಲ್ಮೆಂಟ್. ಇಷ್ಟು ಕೊಟ್ಬಿಡ್ತೀನಿ, 5 lakhs, 10 lakhs, 8 lakhs, 4 lakhs, 20 lakhs, 25 lakhs. ಓಕೆ, ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದು ಮರ್ತೆ. ಈಗ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಮೇಂಟೆನೆನ್ಸ್ ಗ್ರಾಂಟ್ ಮಾಡ್ತಾರಲ್ಲ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನೋಡ್ತಾರೆ. ಈಗ ಎಕ್ಸಾಂಪಲ್ ನೋಡ್ತೀನಿ. ಈಗ ಎಕ್ಸಾಂಪಲ್ ನೀವು ನೋಡಿ, ಒಂದು 5 lakhs ಪರ್ ಮಂತ್ ದುಡಿತಾ ಇದ್ದಾರೆ. ವೈಫ್ನ ಹೇಗೆ ಇಟ್ಕೊಂಡಿರ್ತಾರೆ, 1 lakh rupees ಅಥವಾ 50,000 rupees ಪರ್ ಮಂತು ವೈಫ್ ಮೇಲೆ ಖರ್ಚು ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, 5 ಲಕ್ಷ ದುಡಿತಿದ್ದಾರೆ ತಿಂಗಳಿಗೆ, 50,000ದಿಂದ 1 ಲಕ್ಷ ರೂಪಾಯಿ ಏನು ಮಾಡ್ತಾ ಇದ್ದಾರೆ, ವೈಫ್ ಮೇಲೆ ಖರ್ಚು ಮಾಡ್ತಾ ಇದ್ದಾರೆ. ಅವರು ಶಾಪಿಂಗ್ ಇರ್ಬೋದು, ಟ್ರಾವೆಲಿಂಗ್ ಇರ್ಬೋದು, ಓಕೆ, ಬೇರೆ ಎನಿ ಅದರ್ ಎಕ್ಸ್ಪೆನ್ಸಸ್ ಇರ್ಬೋದು. 50,000ದಿಂದ 1 ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ. ಈಗ ಡಿವೋರ್ಸ್ ಆಗಿಬಿಡ್ತು, ಮೇಂಟೆನೆನ್ಸ್ ಕೊಡಬೇಕು. ನಾನು 5,000 ಕೊಡ್ತೀನಿ, ನನಗೆ ಬರೋದಿಲ್ಲ. ಯಾವ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇತ್ತು ಹಸ್ಬೆಂಡ್ ಜೊತೆ ಇದ್ದಾಗ, ಯಾವ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇತ್ತು ಹೆಂಡ್ತಿದು, 50,000ದಿಂದ 1 ಲಕ್ಷ ರೂಪಾಯಿ ಹೆಂಡ್ತಿ ಮೇಲೆ ಖರ್ಚು ಮಾಡ್ತಾ ಇದ್ರು ಹಸ್ಬೆಂಡು. ಸೊ ಅದೇ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಲ್ಲಿ ನೀವು ಮೇಂಟೆನೆನ್ಸ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಅಂದರೆ 70,000 to 1 lakh rupees ಅದ್ರ ಮಧ್ಯೆ ನೀವು ಪೇ ಮಾಡಬೇಕಾಗುತ್ತೆ. ಈಗ ಡಿವೋರ್ಸ್ ಆಗಿದೆ, ನಾನು 5,000 ಕೊಡ್ತೀನಿ, 10,000 ಕೊಡ್ತೀನಿ, ನಡೆಯೋದಿಲ್ಲ. ಹೆಂಡ್ತಿ ಆಗಿದ್ದಾಗ ಯಾವ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇತ್ತು ಅದೇ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಅವರಿಗೆ ಕೊಡಬೇಕಾಗುತ್ತೆ ಆಫ್ಟರ್ ಡಿವೋರ್ಸ್ ಕೂಡ. ಇದನ್ನು ಒಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್, ಕನ್ಸಿಡರ್ ಮಾಡ್ತಾರೆ. ಸರ್, ಈಗ ಮೇಂಟೆನೆನ್ಸ್ ಕೊಡದೆ ಇರ್ಬೋದು ಇದೊಂದು ರೀಸನ್ ಇಂದ ಅನ್ನೋದಾದ್ರೆ, ಮೆನ್ಗೆ ಯಾವ ರೀಸನ್ ಇದೆ ಸರ್? ಆಗೋದೇ ಇಲ್ಲ, ಇದೊಂದು ರೀಸನ್ ಇಂದ ಮೇಂಟೆನೆನ್ಸ್ ಕೊಡದೆ ಇರ್ಬೋದು ಅನ್ನೋದು. ಅಥವಾ ವೈಫ್ ರೀಮ್ಯಾರೇಜ್ ಆದ್ರೆ, ಇನ್ನು ಮದುವೆ ಆಗಿದ್ದಾರೆ. ಅಲ್ಲ ಸರ್, ಅವನ ಎಕನಾಮಿಕ್ ಸ್ಟೇಟಸ್ ಏನಾದ್ರು ಲೋ ಆಗಿದ್ದು, ಅವನು ಬದುಕೋದೇ ಕಷ್ಟ ಆಗಿದೆ ಅಂತ, ಅವಾಗ ನೀವೇನ್ ಮಾಡ್ಬೇಕು, ಆಲ್ಟ್ರೇಷನ್ ಆಫ್ ಮೇಂಟೆನೆನ್ಸ್ ಕೊಡಬೇಕು. ಅಂದ್ರೆ ಸರ್ಕಮ್ಸ್ಟೆನ್ಸಸ್, ಸನ್ನಿವೇಶ ಚೇಂಜ್ ಆಗಿದೆ. ಕೋರ್ಟ್ ಆರ್ಡರ್ ಪಾಸ್ ಮಾಡಿದಾಗ ಈ ಕಂಡೀಷನ್ ಇತ್ತು, ಈಗ ನನ್ನ ಕಂಡೀಷನ್ ಚೇಂಜ್ ಆಗಿದೆ, ನನಗೆ ಅಷ್ಟು ಸೋರ್ಸ್ ಆಫ್ ಇನ್ಕಮ್ ಇಲ್ಲ. ಒಂದು ಡಿಕ್ಲರೇಷನ್ ಅಫಿಡವಿಟ್ ಕೊಟ್ಟು ನೀವು ಏನಿದೆ ಮೇಂಟೆನೆನ್ಸ್, ನಿಮಗೆ ಕಂಪ್ಲೀಟ್ ಇನ್ಕಮ್ ಇಲ್ಲ ಅಂದರೆ ನೀವು ಕ್ಯಾನ್ಸಲ್ ಮಾಡ್ಕೊಬೋದು. ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಸೋರ್ಸೇ ಇಲ್ಲ ಅಂದರೆ ವೈಫ್ ಕ್ಲೇಮ್ ಮಾಡೋಕ್ಕಾಗೋದಿಲ್ಲ, ಮಕ್ಕಳು ಕ್ಲೇಮ್ ಮಾಡೋಕ್ಕಾಗಲ್ಲ, ನಿಮ್ಮ ತಂದೆ ತಾಯಿ ಕ್ಲೇಮ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ 144 ಸಬ್ಸೆಕ್ಷನ್ 1 ಏನು ಹೇಳುತ್ತೆ, ವೆನ್ ಯು ಹ್ಯಾವ್ ಸಫಿಷಿಯೆಂಟ್ ಮೀನ್ಸ್, ನಿಮ್ಮ ಹತ್ರ ಸಫಿಷಿಯೆಂಟ್ ಮೀನ್ಸ್ ಇದೆ, ಆದಾಯ ಇದೆ, ಆದಾಯದ ಮೂಲ ಇದೆ. ಮೂಲ ಆದಾಯದಿದ್ದು ನೀವು ತಮ್ಮ ಹೆಂಡತಿಗೆ, ಮಕ್ಕಳಿಗೆ, ತಂದೆ ತಾಯಿಗೆ ಮೇಂಟೈನ್ ಮಾಡ್ತಾ ಇಲ್ಲ, ಖರ್ಚು ಮಾಡ್ತಾ ಇಲ್ಲ ಅಂದರೆ ನೀವು ಮೇಂಟೆನೆನ್ಸ್ ಕ್ಲೇಮ್ ಮಾಡೋದವರು. ಈಗ ನಿಮ್ಮ ಹತ್ರನೇ ಆದಾಯ ಇಲ್ಲ ಅಂಥ ಟೈಮಲ್ಲಿ ಏನು ಕ್ಲೇಮ್ ಮಾಡ್ತಾರೆ? ಓಕೆ, ಸೊ ಅಷ್ಟೇನಾ? ಎಲ್ಲರಿಗೂ ಕ್ಲಿಯರ್ ಆ ಕಾನ್ಸೆಪ್ಟ್, ಅಥವಾ ಇನ್ನೇನಾದರೂ ಡೌಟ್ ಇದೆಯಾ? ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ ಕೇಳ್ಬೋದು. ಆಸ್ ಪ್ರಾಮಿಸ್ಡ್ ಕ್ವೆಶ್ಚನ್ ಆನ್ಸರ್ ಸೆಷನ್ ಇದು.
ಸರ್ BNSS ಅಲ್ಲಿ ಮೆನ್ಷನ್ ಮಾಡಿರೋ ಮೇಂಟೆನೆನ್ಸ್ ಮತ್ತೆ ಹಿಂದೂ ಮ್ಯಾರೇಜ್ ಅದಕ್ಕೆ ಆಕ್ಟ್ ಅಲ್ಲಿ ಸಪರೇಟ್ ಮೆನ್ಷನ್ ಮಾಡಿರೋ ಡಿಫರೆನ್ಸ್ ಇದೆ. ನಾನು ಯಾವ ಒಂದು ತರ ಬೇಸಿಕ್ ಡಿಫರೆನ್ಸ್ ಡಿಫರೆನ್ಸ್ ಅದನ್ನ ಹೇಳ್ಬಿಡ್ತೀನಿ. ಹೇಗ್ ನೋಡ್ಬೋದು ಈಗ ನಾನು ಆ ಡಿಫರೆನ್ಸ್ ಹೇಳ್ಬೇಕಂದ್ರೆ ನಿಮಗೆ ಕ್ಲಿಯರ್ ಆಗಿ ಹಿಂದೂ ಮ್ಯಾರೇಜ್ ಆಕ್ಟ್, ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಕ್ಲಿಯರ್ ಮಾಡಿಸ್ಬೇಕು. ಆಫ್ಟರ್ ದಟ್ ನಿಮಗೆ ಕಂಪೇರ್ ಮಾಡಿದ್ರೆ ಈಸಿಲಿ ನಿಮ್ಗೆ ಅರ್ಥ ಆಗುತ್ತೆ. ಈಗ ನಿಮಗೆ BNSS ಅರ್ಥ ಆಗಿದೆ, ನಾನು ಇದು ಹಿಂದೂ ಮ್ಯಾರೇಜ್ ಆಕ್ಟ್, ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ HAMA ಅರ್ಥ ಆಗಿಲ್ಲ, ಗೊತ್ತಿಲ್ಲ ನಿಮಗೆ. ಎರಡು ಕಂಪೇರ್ ಮಾಡಿದ್ರೆ ಕನ್ಫ್ಯೂಷನ್ ಆಗುತ್ತೆ. ಎರಡು ಕ್ಲಿಯರ್ ಆದರೆ ಕನ್ಫ್ಯೂಷನ್ ದೂರ ಆಗುತ್ತೆ. ಬಟ್ ನಾನು ಓವರ್ ವ್ಯೂ ಹೇಳ್ಬಿಡ್ತೀನಿ ಯಾವ ಥರ ವ್ಯತ್ಯಾಸ ಅಂದರೆ ಸೇಮ್ ಕಾನ್ಸೆಪ್ಟೇ ಬರುತ್ತೆ. ಇಲ್ಲಿ ನಿಮಗೆ ಕೆಲವು ಕೇಸ್ ಲಾ ಇದೆ, ಹಸ್ಬೆಂಡು ಕ್ಲೈಮ್ ಮಾಡಿದ್ದಾರೆ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ, ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟು ಅಥವಾ ಇದು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅಡಿಯಲ್ಲಿ ಸೆಕ್ಷನ್ ಏನು 24-25 ಇದೆ. ಕೆಲವು ಕೇಸ್ ಲಾ ಹೇಗಿದ್ದಾವೆ ಅಂದರೆ ಸ್ಪೌಸ್, ಐದರ್ ಸ್ಪೌಸ್ ಅಂತ ಮೆನ್ಷನ್ ಆಗಿದೆ. ಐದರ್ ಸ್ಪೌಸ್ ಜಜ್ಮೆಂಟಲ್ಲಿ ಐದರ್ ಸ್ಪೌಸ್ ಅಂದರೆ ಹಸ್ಬೆಂಡ್ ಅರ್ನ್ ಮಾಡ್ತಾ ಇದ್ರೆ ಹೆಂಡತಿ ಅರ್ನ್ ಮಾಡ್ತಾ ಇದ್ರೆ ಹಸ್ಬೆಂಡ್ ಕ್ಲೇಮ್ ಮಾಡ್ಬೋದು ಅನ್ನುವಂಥದ್ದಿದೆ. ಇದು ಮೇನ್ ಡಿಫ್ರೆನ್ಸ್ ಬರುತ್ತೆ ಅದಕ್ಕೂ ಇದಕ್ಕೂ. ಜನರಲಿ ಎಲ್ಲ ಸೇಮ್ ಇದೆ, ಬಟ್ ಅವ್ರ ಕಾನ್ಸೆಪ್ಟ್ ಆಫ್ ಸ್ತ್ರೀಧನ್ ಅಂತ ಒಂದು ಬರುತ್ತೆ. ಸ್ತ್ರೀಧನ್ನ ನೀವು ಕೌಂಟ್ ಮಾಡೋಂಗಿಲ್ಲ, ಅದನ್ನು ಹೊರತುಪಡಿಸಿ ನೀವು ಕೊಡಬೇಕಾಗುತ್ತೆ. ಆಫ್ಟರ್ ದಟ್ ಏನು ಜನರಲ್ ಪ್ರಾವಿಷನ್ ಇದೆ ಅದು ಪ್ರಿವೀಲ್ ಆಗುತ್ತೆ, ಅಲ್ಲೆಲ್ಲ ಸಪ್ರೇಟ್ ಕಂಡೀಷನ್ಸ್ ಬರುತ್ತೆ. ಓಕೆ, ಬಟ್ ಇಷ್ಟು ನೋಡೋದಾದರೆ ಈಗ ನಾವು CRPCಯಲ್ಲಿ ಏನು ಓದಿದ್ದೀವಿ ಅದಕ್ಕೆ ಕಂಪ್ಯಾರಿಸನ್ ಮಾಡಿದರೆ ಅಲ್ಲಿ ಐದರ್ ಸ್ಪೌಸ್ ಕ್ಲೈಮ್ ಮಾಡ್ಬೋದು, ಮೇಲ್ ಆರ್ ಫೀಮೇಲ್, ಆ ಥರ ಜಜ್ಮೆಂಟ್ಸ್ ಇದೆ. ಹಿಂದೂ ಮ್ಯಾರೇಜ್ ಆ್ಯಕ್ಟ್. ಹಿಂದೂ ಮ್ಯಾರೇಜ್ ಓಕೆ. ಓಕೆ, ಮತ್ತೇನಾದರೂ ಇದೆಯಾ? ಇಫ್ ಯು ಆರ್ ಹೆಸಿಟೆಂಟ್ ಟು ಆಸ್ಕ್ ಏನಾದರೂ ಕೇಳೋದಕ್ಕೆ ಸಂಕೋಚ ಪಟ್ಕೊಂತಿದ್ರೆ ಬೇಕಾದ್ರೆ ಮೆಸೇಜ್ ಮಾಡ್ಬೋದು. ಸರ್ ಇದು ಅರ್ಥ ಆಯ್ತು, ಇದು ಅರ್ಥ ಆಗಿದೆ. ಲಾಸ್ಟ್ ಸ್ಟೂಡೆಂಟ್ ಆ ತರ ಇರಬೇಕು, ಯಾವತ್ತೂ ಓಪನ್ ಮೈಂಡೆಡ್ ಇರಬೇಕು, ಓಪನ್ ಆಗಿ ಮಾತಾಡಬೇಕು. ಸರ್ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ, ಇದು ಅರ್ಥ ಆಗಿಲ್ಲ, ಈ ಜಜ್ಮೆಂಟ್ ಅರ್ಥ ಆಯ್ತು, ಇದು ಅರ್ಥ ಆಗಿಲ್ಲ, ಇದ್ರ ಇಂಟರ್ಪ್ರಿಟೇಷನ್ ಹೇಗೆ ಕೇಳಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಎಸ್ ಆಫ್ ಕೋರ್ಸ್, ಪ್ರಾಕ್ಟೀಸ್ ನಾವು ಲಾಸ್ಟ್ ಸಾಯ ತನಕನೂ ಲರ್ನರ್ಸೇ. ನಾನು ಈ ಥರ ಇಂಟ್ರಾಕ್ಟಿವ್ ಸೆಷನ್ಸು, ಆಮೇಲೆ ಎಕ್ಸಾಮ್ಸಿಂದ ಏನಿದೆ, ಆಮೇಲೆ ಡೆಮೋ ಕ್ಲಾಸಸ್ಸು ಆಲ್ರೆಡಿ BNSS ಅಪ್ ಟು ಸೆಕ್ಷನ್ 23 ತನಕ ಅಪ್ಡೇಟ್ ಮಾಡಿದ್ದೀನಿ. ಸೆಕ್ಷನ್ ವೈಸ್ ಎಲ್ಲ ಮಾಡ್ತಾ ಇದ್ದೀನಿ. ನೀವು ಯೂಟ್ಯೂಬಿಗೆ ಜಾಯ್ನ್ ಆಗಿ, ಆ್ಯಸ್ ವೆಲ್ ಆಸ್ ಈಗ ನಾನು QR ಕೋಡ್ ಕೂಡ ಕಳಿಸ್ತೀನಿ. ಓಕೆ, ವಿತಿನ್ 5 ಮಿನಿಟ್ QR ಕೋಡ್ ಫಾರ್ವರ್ಡ್ ಮಾಡ್ತೀನಿ. ಎಲ್ಲರೂ ಏನಿದೆ ನೀವು ಜಾಯ್ನ್ ಆಗಿ, ಆಮೇಲೆ ನಿಮ್ಮ ಕಾಲೇಜ್ ಗ್ರೂಪ್ಸ್ ಏನಿದೆ, ಬೇರೆ ಬೇರೆ ಕಾಲೇಜ್ ಗ್ರೂಪ್ಸ್ ಏನಿದೆ ಅಲ್ಲೆಲ್ಲ ಶೇರ್ ಮಾಡಿ. ಎಲ್ಲರೂ ಜಾಯ್ನ್ ಆದರೆ ಇಂಟ್ರೆಸ್ಟಿಂಗ್ ಬರುತ್ತೆ. ಡೈಲಿ ಒಂದೊಂದು ಕ್ಲಾಸ್ ಮಾಡ್ಬೋದು, ಆ ಥರ ಏನು ತೊಂದರೆ ಇಲ್ಲ. ಬಟ್ ನಾನು BNSS ಸೆಕ್ಷನ್ ವೈಸ್ ಮಾಡ್ತಾ ಇದ್ದೀನಿ. ಅದು ನಿಮಗೆ ಬೆನಿಫಿಟ್ ಅಷ್ಟು ಆಗೋದಿಲ್ಲ. ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ಸು ಅಥವಾ ಏನಾದರೂ ಜುಡಿಷಿಯರಿ ಆಸ್ಪಿರೆಂಟ್ಸ್ ಇದ್ದರೆ ಬೆನಿಫಿಟ್ ಆಗುತ್ತೆ. ನಿಮಗೆ ಸೆಕ್ಷನ್ ವೈಸ್ ಬೆನಿಫಿಟ್ ಆಗೋದಿಲ್ಲ. ನೋಟ್ಸು, ಕ್ವಶನ್ ಆನ್ಸರ್ ಆ ಥರ ಇದ್ದರೆ ಬೆನಿಫಿಟ್ ಆಗುತ್ತೆ. ಅದನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಯಾಟರ್ಡೆಯಿಂದ. ಇಂಟ್ರೆಸ್ಟೆಡ್ ಇರೋರು ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಾನು ನಿಮಗೆ ಕಳಿಸ್ತೀನಿ, QR ಕೋಡ್ ಕಳಿಸ್ತೀನಿ, ಎಲ್ಲರೂ ಜಾಯ್ನ್ ಆಗಿ. ಓಕೆ 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 ಸರ್, ಥ್ಯಾಂಕ್ ಯು ಸರ್. ಫ್ಯೂ ಡೇಸ್ ಬ್ಯಾಕ್ ಆಕ್ಚುಲಿ ನಿಮಗೆ ಕಾಲ್ ಮಾಡಿದ್ದೆ, ನಾನು ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತಗೊಂಡಿದ್ದೆ. ನಾನು ಟಾರ್ಗೆಟ್ ಕೇಸ್ ಇಂದ ನಾನು ಆಕ್ಚುಲಿ ಫಸ್ಟ್ ಟೈಮ್ ಆನ್ಲೈನ್ ಕ್ಲಾಸ್ ಕೇಳ್ತಿರೋದು. ನಾನು ಸುಮಾರು ನಿಮ್ಮ ಯೂಟ್ಯೂಬ್ ಚಾನಲ್ಸ್ ಕ್ಲಾಸಸ್ ನೋಡ್ಕೊಂಡೆ ನಾನು ನೋಟ್ಸ್ ಪ್ರಿಪೇರ್ ಮಾಡೋದು. ಬಟ್ ನನಗೆ ಗೊತ್ತಿರಲಿಲ್ಲ ನೀವೇ ಅಂತ. ನನಗೆ ತುಂಬಾ ಖುಷಿ ಆಯ್ತು ಸರ್. ಆಕ್ಚುಲಿ ನಾನು ಟಾರ್ಗೆಟ್ ಕೇಸ್ ಅಲ್ಲಿ ತುಂಬಾ ಹಿಂದೆನೆ ಸಬ್ಸ್ಕ್ರೈಬ್ ಮಾಡ್ಕೊಟ್ಟಿದ್ದೆ. ಅಂದ್ರೆ ಸ್ಟಾರ್ಟಿಂಗ್ ಬಿಫೋರ್ ಲಾಕ್ ಜಾಯ್ನ್ ಆಗಕ್ಕೆ ನಾನು ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ತುಂಬಾ ಕ್ಲಾಸಸ್ ಕೇಳ್ಕೊಂಡು ತುಂಬಾ ನೋಟ್ ಮಾಡ್ಕೊಂಡು. ಮುಂಚೆ ಎಲ್ಲ ನಾವು ಲೈವ್ ಇದು ಕ್ಲಾಸಸ್ ಎಲ್ಲ ತಗೊಂತಾ ಇದ್ದೆ. ನಾನು ಯೂಟ್ಯೂಬ್ ಅಲ್ಲೇ ಲೈವ್ ಸೆಷನ್ಸ್ ತಗೊಂತಾ ಇದ್ದೆ ಮುಂಚೆ ಸ್ಟಾರ್ಟಿಂಗ್ ಎಲ್ಲ. ಸೊ ಅವಾಗ ಎಸ್ ಅವಾಗಿಂದ ಏನಾದ್ರು ಜಾಯ್ನ್ ಆಗಿರ್ಬೋದು. ನೀವು ಯಾವ ಊರಿಂದ? ನೀವು ಸರ್ ನಾನು SGM ಲಾ ಕಾಲೇಜ್ ಸ್ಟೂಡೆಂಟ್, ಪ್ರೆಸಿಡೆಂಟ್. ಆಕ್ಚುಲಿ ನಾವೇ ಇದನ್ನ ಆರ್ಗನೈಸ್ ಮಾಡಿರೋದು. Sir, along with that, Sandeep, following target case ಅಲ್ಲಿ ಇದುವರೆಗೂ ಸಂದೀಪ್ is in 5th semester, ಯಾವುದೇ ಸಬ್ಜೆಕ್ಟ್ಸ್ ಬ್ಯಾಕ್ ಆಗಿಲ್ಲ. So that credit also somewhere belongs to you. ನಿಮಗೆ ಎಫರ್ಟ್ ಇದೆ ಸರ್. ಅದ್ರಲ್ಲಿ ನಾವು ಎಷ್ಟೋ ಕ್ಲಾಸಸ್ ಗಳನ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಲಾಸಸ್ ಅರ್ಥ ಆಗದಿರೋ ಟೈಮ್ ಅಲ್ಲಿ ನೋಡ್ಬಿಟ್ಟು ಏನಿದೆ ಅಂದ್ರೆ ಲಾ ಓದಬೇಕಾದ್ರೆ ನೋಡಿ, ನಾವು ಓದ್ತಾ ಇರೋದು ತುಂಬಾ ಹೆಲ್ಪ್ ಆಗಿದೆ ಸರ್. ನಮಗೆ ಪ್ರೊಸೀಜರಲ್ ಲಾ ಅಂದ್ರೆ BNSS ಓದ್ತಾ ಇದೀವಿ. ನಾವು ಕೋರಿಲೇಟ್ ಮಾಡಿದ್ವಿ, ಯಾವುದು 141 ಮಾಡಿದ್ವಿ. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅದು ಕಾನೂನಾಗಿರುತ್ತೆ. ಬೈಂಡಿಂಗ್ ಅಪಾನ್ ಆಲ್ ಸಬಾರ್ಡಿನೇಟ್ ಕೋರ್ಟ್ಸ್ ಇನ್ಕ್ಲೂಡಿಂಗ್ ಈವನ್ ಹೈಕೋರ್ಟ್ಸ್.
141 ಓದಿದ್ವಿ. 143 ಕ್ಲಾಸ್ 1 ಅಲ್ಲಿ ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಕೇಳಿರೋದು ಯಾವ್ದ್ರ ಮೇಲೆ? ಆರ್ಟಿಕಲ್ 200 ಅಂಡ್ 201. 200 ಅಲ್ಲಿ ಗವರ್ನರ್ಸಿಗೆ ಅಸೆಂಬ್ಲಿ ಬಿಲ್ ಪಾಸ್ ಮಾಡಿ ಕಳಿಸ್ತಾರೆ ಅಸೆಂಟ್ ಕೊಡೋದ್ರಲ್ಲಿ. 200 ಅಲ್ಲಿ ಬಿಲ್ ಬಂದಿರುವಂತಹದ್ದು 201 ಅಲ್ಲಿ ಪ್ರೆಸಿಡೆಂಟ್ ರೀಕನ್ಸಿಡರೇಷನ್ಗೆ ಗವರ್ನರ್ ರಿಡೈರೆಕ್ಟ್ ಮಾಡ್ತಾರೆ, ಅದು ಓದಿದ್ವಿ. ನಿಮ್ಮ ಆರ್ಟಿಕಲ್ 39 ಓದಿದ್ವಿ, ಸೋಷಿಯಲ್ ಜಸ್ಟಿಸು, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕು, ಈಕ್ವಾಲಿಟಿ, ಜೆಂಡರ್ ಈಕ್ವಾಲಿಟಿ ಅಚೀವ್ ಮಾಡಬೇಕು, ಡೈರೆಕ್ಟಿವ್ ಇದೆ, ಸ್ಟೇಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಇದೆ, ಅದು ಡಿಸ್ಕಸ್ ಮಾಡಿದ್ವಿ. ಆರ್ಟಿಕಲ್ 20 ಅಲ್ಲಿ ಡಬಲ್ ಜಿಯೋ ಪಾರ್ಡಿ ಒಂದಿದೆ ಕಾನ್ಸೆಪ್ಟು, ಅದು ಸ್ವಲ್ಪ ನೋಡಿದ್ವಿ. ಓಕೆ, ಟ್ರಯಲ್ಸ್ ನೋಡಿದ್ವಿ, ಸಮ್ಮರಿ ಸೆಷನ್ನು, ವಾರೆಂಟ್ ಟ್ರಯಲ್ಲು, ಸಮನ್ ಕೇಸು, ಸಮ್ಮರಿ ಟ್ರಯಲ್ಲು, ಇದು ನೋಡಿದ್ವಿ. ಸೊ ಈ ಥರ ಏನಿದೆ ಮುಸ್ಲಿಂ ಲಾ ಡೀಲ್ ಮಾಡಿದ್ವಿ. ಅದ್ರ ಜೊತೆಗೆ ಬೇರೆ ಬೇರೆ ಯಾವ್ದಾವ್ದು ಕಾನೂನಿದೆ ಅದು ನೋಡಿದ್ವಿ. ಈಗ ನಾವು ಓದ್ತಾ ಇರೋದು ಬರೀ ಒಂದು ಓದ್ತಿದ್ದೀವಿ ಅಂದರೆ ಒಂದನ್ನೇ ಓದ್ಕೊಳಕ್ಕಾಗೋದಿಲ್ಲ, ಎಲ್ಲ ಕೋರಿಲೇಟ್ ಮಾಡಿ ಓದಬೇಕಾಗುತ್ತೆ. ಆ ಪ್ರಾವಿಷನ್ ಎಲ್ಲಿದೆ, ಈ ಪ್ರಾವಿಷನ್ ಎಲ್ಲಿದೆ, ಆ ಕಡೆ ಏನಿದೆ, ಈ ಕಡೆ ಏನಿದೆ, ಎಲ್ಲದಕ್ಕೂ ಕೋರಿಲೇಟ್ ಮಾಡ್ತಾ ಹೋದರೆ CPC ಓದಿದ್ವಿ, ಆರ್ಡರ್ 7 ಓದಿದ್ವಿ, ಆರ್ಡರ್ 8 ಓದಿದ್ವಿ, ಆರ್ಡರ್ 9 ಓದಿದ್ವಿ. ಓಕೆ, ಎಕ್ಸ್ಪಾರ್ಟೆ ಓದಿದ್ವಲ್ಲ, ನೆನಪಿದೆಯಾ ಇಲ್ವಾ? ಎಕ್ಸ್ಪಾರ್ಟೆ ಪ್ಲೇಂಟಿಫ್ ಪ್ರೆಸೆಂಟ್ ಇರ್ತಾರೆ, ಡಿಫೆಂಡೆಂಟ್ ಆಬ್ಸೆಂಟ್ ಇರ್ತಾರೆ, ಎಕ್ಸ್ಪಾರ್ಟೆ ಡಿಗ್ರಿ ಆಗುತ್ತೆ ಯಾವಾಗ? ಸರ್ವಿಸ್ ಆಫ್ ಸಮನ್ ಅವಾಯ್ಡ್ ಮಾಡಿದ್ರೆ, ಡೆಲಿಬ್ರೇಟ್ಲಿ ಅವಾಯ್ಡಿಂಗ್ ಸರ್ವಿಸ್ ಆಫ್ ಸಮನ್ ಆರ್ ಇಂಟೆಂಟ್ ಅಟೆಂಡ್ ದಿ ಕೋರ್ಟ್ ಪ್ರೊಸೀಡಿಂಗ್ ಅಟೆಂಡ್ ಮಾಡಿಲ್ಲ ಅಥವಾ ಡೆಲಿಬ್ರೇಟ್ಲಿ ಸರ್ವಿಸ್ ಆಫ್ ಸಮನ್ ಅವಾಯ್ಡ್ ಮಾಡಿದ್ರೆ ಎಕ್ಸ್ಪಾರ್ಟೆ ಮಾಡ್ಬೋದು. 90 ಡೇಸ್ ಒಳಗಡೆ ಅಪ್ಲಿಕೇಶನ್ ಆಗಬೇಕಾಗಿರುತ್ತೆ. ಸಫಿಷಿಯಂಟ್ ಕಾಸ್ಟ್ ತೋರಿಸಿ ಸೈಡ್ ಮಾಡ್ಬೋದು ಎಕ್ಸ್ಪಾರ್ಟೆ ಆರ್ಡರ್ನ. CPC ರೀಡ್ ವಿತ್ ಮಾಡಿದ್ವಿ CPC ಜೊತೆ. ಓಕೆ, ಅದರಲ್ಲೇ ಕಾಸ್ಟು ಇಂಟ್ರೆಸ್ಟು ಓದಿದ್ವಿ. CPC ಅಲ್ಲಿ ಕಾಸ್ಟ್ ಟು ಇಂಟ್ರೆಸ್ಟ್ ಕಾನ್ಸೆಪ್ಟ್ ಬರುತ್ತೆ. ಸೊ ಕೋರ್ಟ್ ಕಾಸ್ಟ್ ಅವಾರ್ಡ್ ಮಾಡ್ಬೋದು, ಲಿಟಿಗೇಷನ್ ಎಕ್ಸ್ಪೆನ್ಸಸ್ ಕಾಸ್ಟ್ ಏನಾಗಿದೆ ಅದನ್ನು ಅವಾರ್ಡ್ ಮಾಡಿ ಕೊಡಿಸ್ಬೋದು. ಒನ್ ಟೈಮ್ ಲಮ್ಸಮ್ ಅಮೌಂಟು ಕಾಸ್ಟ್ ಖರ್ಚಿಗೆ ಕೊಡಿಸ್ಬೋದು. ಆ ಖರ್ಚಿಂದು ಎಲ್ಲಿದೆ? CPC ಯಲ್ಲಿದೆ. ಅದ್ರ ಜೊತೆಗೆ ಇಂಟ್ರೆಸ್ಟ್ ಅನ್ನುವಂಥ ಕಾನ್ಸೆಪ್ಟು ಬರುತ್ತೆ ಅಂತ ಓದಿದ್ವಿ. CPC, ಕಾನ್ಸ್ಟಿಟ್ಯೂಷನ್ನು, CRPC, ಬೇರೆ ಬೇರೆ ಲಾ ಏನೇನಿದೆ ಎಲ್ಲ ಪ್ರಾವಿಷನ್ಸ್ ಲಿಂಕ್ ಮಾಡಿದ್ವಿ. ಆ ಥರ ಲಿಂಕ್ ಮಾಡ್ಕೊಂಡು ಹೋಗ್ತೀವಲ್ಲ, ಅದು ತುಂಬ ಬೆನಿಫಿಟ್. 2-3 ಸರಿ ಕ್ಲಾಸಸ್ ನೋಡಿಬಿಟ್ರೆ ರಿಪೀಟ್ ಮಾಡಿ ಮೈಂಡಲ್ಲಿ ಕುತ್ಕೊಂಡ್ಬಿಡುತ್ತೆ. ಯಾಕಂದರೆ ನಾಳೆ ದಿನ ಪ್ರಾಕ್ಟೀಸ್ ಹೋದರೆ ತೊಂದರೆ ಆಗ್ಕೊಡ್ದು. ನೀವು ಒಂದು ಕೇಸ್ ಲಾ ಅಥವಾ ಒಂದು ಯಾವುದಾದ್ರೂ ಸ್ಪೆಸಿಫಿಕ್ ಪ್ರಾವಿಷನ್ ಡೀಲ್ ಮಾಡ್ತಾ ಇದ್ದೀರಾ ಅಂದರೆ ಬೇರೆ ಬೇರೆ ಅದಕ್ಕೆ ರಿಲೆವೆಂಟ್ ಆಗಿರುವಂಥ ಬೇರೆ ಬೇರೆ ಲಾದಲ್ಲಿರುವಂಥ ಸೆಕ್ಷನ್ಸು, ಆರ್ಡರ್ಸು, ರೂಲ್ಸು, ಜಜ್ಮೆಂಟ್ಸು ಎಲ್ಲದಕ್ಕೂ ಟಚಪ್ ಇರಬೇಕು, ಲಿಂಕಿಂಗ್ ಇರಬೇಕು. ಓಕೆ, Okay, sir. Okay, thank you all for participating.